ತತ್ಸತ್. ಎಲ್ಲರಿಗೆ ನಮಸ್ಕಾರ. ತುಂಬ ಹಿಂದೆ 3 ಕಂತುಗಳಲ್ಲಿ ಕಾಶ್ಮೀರದ ಮಹಾಕವಿ ವಿಶ್ವಕುತೂಹಲಿ, ಆಲಂಕಾರಿಕ ಪ್ರಜ್ಞಾನಿಧಿ, ಸಮಾಜದ ಚಿಕಿತ್ಸಕ, ವಿಮರ್ಶಕ ಕವಿ ಕ್ಷೇಮೇಂದ್ರನ ಪರಿಚಯವನ್ನು ಮಾಡಿಕೊಡ್ತಾ ಅವನ ಬೇರೆ ಬೇರೆ ಕೃತಿಗಳನ್ನು ಕುರಿತು ಚತುರ್ವರ್ಗ ಸಂಗ್ರಹ, ಕಲಾವಿಲಾಸ, ದರ್ಪದಲನ, ಚಾರುಚರ್ಯ, ಸೇವಕೋಪದೇಶ, ದೇಶೋಪದೇಶ, ನರ್ಮಮಾಲ, ಸಮಯ ಮಾತ್ರಕ ಮೊದಲಾದ ಕೃತಿಗಳನ್ನು ಒಂದೊಂದಾಗಿ ಪರಿಚಯ ಮಾಡಿಸ್ತಾ ಬಂದೆ. ಆಮೇಲೆ ಅವನ ಕವಿಗಳನ್ನು ಕುರಿತ ಕಿವಿಮಾತಿನ ಕವಿಕಂಠಾಭರಣ ಆ ಕೃತಿಯನ್ನು ತೆಗೆದುಕೊಂಡೆ. 2 ಸಂಧಿಗಳನ್ನು ಮಾಡಿದ್ದಾಗಿತ್ತು. ಇನ್ನು 3 ಸಂಧಿಗಳು ಬಾಕಿ ಉಳಿದಿವೆ. ಈ ಕಂತಿನಲ್ಲಿ ಆ ಕವಿಕಂಠಾಭರಣ, ಅದಾದ ಮೇಲೆ ಔಚಿತ್ಯ ವಿಚಾರ ಚರ್ಚಾ ಅನ್ನುವ ಒಂದು ಗ್ರಂಥ, ಮತ್ತು ಸಮಯವನ್ನು ನೋಡಿಕೊಂಡು ಸುವೃತ್ತ ತಿಲಕ ಅನ್ನುವ ಒಂದು ಛಂದಶಾಸ್ತ್ರದ ಆ ಕೃತಿಯ ಪರಿಚಯವನ್ನು ಮಾಡಿಕೊಡೋದಾಗುತ್ತದೆ. ಈಗಲೇ ಹೇಳ್ತೀನಿ, ಪುಣ್ಯ ಪುರುಷಾರ್ಥಗಳು ಏನೂ ಇಲ್ಲ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ ಯಾವುದೂ ಇಲ್ಲ. ವೇದಾಂತವನ್ನು ಹೇಳೋರಿಗೂ ಗೊತ್ತಿರೋಲ್ಲ, ಕೇಳೋರಿಗೂ ಗೊತ್ತಿರೋಲ್ಲ. ಆದರೂ ಮೋಸ್ಟ್ ಸಕ್ಸಸ್ಫುಲ್ ಬಿಸ್ನೆಸ್ ಅದು ಪ್ರವಚನದಲ್ಲಿ. ಆ ರೀತಿಯಾದದ್ದು ಇದು ಅಲ್ಲ. ಅದರಿಂದ ಪಾಪ ಮಳೆಯ ದಿವಸದಲ್ಲಿ ನೀವು ಬಂದಿದ್ದೀರಿ, ಏನು ಕಾದಿದೆಯೋ ನಿಮಗೆ ಗ್ರಹಚಾರ ಗೊತ್ತಿಲ್ಲ. ಹಾಗಾಗಿ ದೇವಾಸ್ತಿಷ್ಟಂತೂ ವಹ್ ಪಕ್ಷೇ ಅಂತ ಹೇಳಿ ಈ ಒಂದು ದತ್ತಿಯನ್ನು ಏರ್ಪಾಟು ಮಾಡಿದ ಶ್ರೀಮತಿ ಸುಮಾ ಮತ್ತು ಶ್ರೀ ಸುಧಾಕರ್ ಜೋಯಿಸ್ ಅವರಿಗೆ ನನ್ನ ವೈಯಕ್ತಿಕವಾದ ವಂದನೆಗಳನ್ನು ಸಂಸ್ಥೆಯ ಪರವಾಗಿ ಕೂಡ ಸಲ್ಲಿಸ್ತಾ ಇದ್ದೀನಿ. ಕವಿಕಂಠಾಭರಣ ಹೆಸರೇ ಹೇಳುವಂತೆ ಕವಿಗಳ ಕೊರಳಿಗೆ ಆಭರಣ ಅಂತ. ನಮ್ಮಲ್ಲಿ ಎಷ್ಟೋ ಜನ ಕವಿಗಳು ಆಗುವವರಿಗೆ ಮಾರ್ಗದರ್ಶನ ಮಾಡುವವರು ತುಂಬ ಕಡಿಮೆ. ಮಾರ್ಗದರ್ಶನ ಮಾಡೋದಕ್ಕಿಂತ ಮಾರ್ಗನಾಶನ ಮಾಡುವವರು ಬಹಳ ಜನ. ಉದಾಹರಣೆಗೆ ಈಶ್ವರ ಕವಿ ಅಂತ ಒಬ್ಬ ಕವಿ ಜಿಹ್ವಾಬಂಧನ ಅಂತ ಒಂದು ಗ್ರಂಥ ಬರೆದಿದ್ದಾನೆ ಕನ್ನಡದಲ್ಲಿ, ಕವಿಗಳ ನಾಲಿಗೆಯನ್ನು ಕಟ್ಟಿ ಹಾಕತಕ್ಕಂಥದ್ದು ಅಂತ. ಹಾಗೆ ಇವನು ಕವಿಕಂಠ ಕಶಪಟ್ಟಿಕ, ಕವಿಕಂಠ ಕಂಕಾಲ, ಕವಿಕಂಠ ಶೃಂಖಲ ಈ ರೀತಿಯಾಗಿ ಬರೆಯದೆ ಕವಿಗಳಿಗೆ ಕಂಠಾಭರಣ ಅನ್ನುವ ಕೃತಿ ಬರೆದ. ಹೇಗೆ ಕವಿಗಳಾಗಬಹುದು ಅಂತ. ಕಾವ್ಯಂತೂ ಜಾಯತೆ ಜಾತು ಕಸ್ಯಚಿತ್ ಪ್ರತಿಭಾವತಃ ಅನ್ನುವ ಮಾತು ಇದ್ದೇ ಇದೆ. ಪ್ರತಿಭೆ ಇದ್ದವನಿಗೆ ಮಾತ್ರ ಕಲೆ ಸಾಧ್ಯ ಅಂತ. ಆದರೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಪ್ರತಿಭೆ ಇರುತ್ತದೆ. ಆ ಪ್ರತಿಭೆಯನ್ನು ಗುರುತಿಸಿಕೊಳ್ಳಬೇಕಾಗುತ್ತದೆ. ಯಾವ ದಿಕ್ಕಿನಲ್ಲಿದೆ, ಯಾವ ಮಟ್ಟಿನ ಪ್ರತಿಭೆ ಅಂತ ನೋಡಿಕೊಳ್ಳಬೇಕು. ನಮ್ಮ ಸ್ವಸ್ವರೂಪ ಜ್ಞಾನ ಅಂತ ಮಾಡಿಕೊಂಡ ಮೇಲೆ ಅದಕ್ಕೆ ತಕ್ಕಂತೆ ಪರಿಕರಗಳನ್ನು ಒದಗಿಸಿಕೊಂಡು ಮುಂದುವರಿಯಬೇಕಾಗುತ್ತದೆ. ಇದನ್ನೆಲ್ಲವನ್ನು ಕವಿ ಸೂಕ್ಷ್ಮವಾಗಿ ಗಮನಿಸಿಕೊಂಡೇ ತನ್ನ ಮೊದಲಿನ 2 ಅಧ್ಯಾಯಗಳಲ್ಲಿ ಆ ವಿಷಯವನ್ನು ಹೇಳ್ತಾನೆ. ಮೊದಲಿಗೆ ಕವಿತ್ವ ಪ್ರಾಪ್ತಿ ಎನ್ನುವ ಸಂಧಿಯಲ್ಲಿ ಪುರುಷ ಪ್ರಯತ್ನ ಮತ್ತು ಪರಮಾತ್ಮಾನುಗ್ರಹ, ದೈವಾನುಗ್ರಹ ಅಂತ ಅದನ್ನು ಕುರಿತು ಹೇಳ್ತಾನೆ. 2ನೇದರೊಳಗೆ ಭಾಷಾ ಪ್ರಭುತ್ವ ಮತ್ತು ಕವಿ ಶಿಕ್ಷಾ ಕ್ರಮ ನಿರೂಪಣ ಅಂತ ಕವಿಗಳು ಭಾಷೆಯನ್ನು ಹೇಗೆ ಕುದುರಿಸಿಕೊಳ್ಳಬೇಕು ಮತ್ತು ಯಾವ್ಯಾವ ದಾರಿಯಲ್ಲಿ ಪಳಗಬೇಕಾಗುತ್ತದೆ, ಎಷ್ಟೆಲ್ಲ ವಿದ್ಯೆಗಳಲ್ಲಿ ಅವರಿಗೆ ಪ್ರವೇಶ ಇರಬೇಕಾಗುತ್ತದೆ ಅನ್ನುವುದನ್ನು ತುಂಬ ಹೃದಯವಾಗಿ ತಿಳಿಸ್ತಾನೆ. ಅದನ್ನು ನೋಡಿದ ಮೇಲೆ ನಾವೀಗ ಚಮತ್ಕಾರ ಕಥನ ಅನ್ನುವ 3ನೆಯ ಸಂಧಿಗೆ ಬಂದಿದ್ದೀವಿ. ಅಂದರೆ ಕಾವ್ಯ ಚಮತ್ಕಾರಮಯವಾಗಿರಬೇಕು. ಚಮತ್ಕಾರ ಅನ್ನೋದಿಲ್ಲದೆ ಇದ್ದರೆ ಕಾವ್ಯಕ್ಕೆ ಯಾವ ಸ್ವಾರಸ್ಯವೂ ಇಲ್ಲ. ಅದನ್ನು ಅವನ ಆರಂಭದಲ್ಲಿ ಹೇಳ್ತಾನೆ. ಸುಕವಿರತಿಶಯಾರ್ಥಿ ವಾಕ್ಚಮತ್ಕಾರ ಲೋಭಾತ್ ಅಭಿಸರತಿ ಮನೋಜ್ಞೆ ವಸ್ತು ಶಬ್ದಾರ್ಥಸಾರ್ಥೆ ಭ್ರಮರ ಇವ ವಸಂತೆ ಪುಷ್ಪಕಾಂತೆ ವನಾಂತೆ ನವಕುಸುಮ ವಿಶೇಷ ಮೋದಮಾಸ್ವಾದ ಲೋಲಹ ಅಂತ. ಅಥ ಶಿಕ್ಷಿತಸ್ಯ ಕವೇಹೇ ಸೂಕ್ತಿ ಚಮತ್ಕಾರ ಮಾಹ ಅಂತ. ಒಂದು ಮಟ್ಟಿಗೆ ಅಭ್ಯಾಸ ಮಾಡಿದ ಮೇಲೆ ಕವಿ ಮೊದಲು ಪದ್ಯವನ್ನು ಹೇಗಂದರೆ ಹಾಗೆ ಬರೆಯೋದನ್ನು ಅಭ್ಯಾಸ ಮಾಡಬೇಕು. ಅದನ್ನೆಲ್ಲ ಅವನು ಹೇಳಿದ್ದ. ವಾಗರ್ಥಾವ್ಯವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಅನ್ನುವ ಪದ್ಯವನ್ನು ವಾಣ್ಯರ್ಥಾವ್ಯವ ಸಂಯುಕ್ತವು ವಾಣ್ಯರ್ಥ ಪ್ರತಿಪತ್ತಯೇ, ಲೋಕಸ್ಯ ಪಿತರವು ಒಂದೇ ಶರ್ವಾಣಿ ಶಶಿಶೇಖರವು ಅಂತ ಹೀಗೆಲ್ಲ ಅನುವಾದ ಮಾಡಿಕೊಳ್ಳಬೇಕು ಅಂತ. ಮೊದಲಿಗೆ ಇಮಿಟೇಷನ್ನಿಂದಲೇ ಬರುವುದು ಎಲ್ಲ. ಅನುಕರಣದಿಂದ ಅನುಕೀರ್ತನದ ಮಟ್ಟಿಗೆ ಹೋಗಬೇಕು. ಮೊದಲು ಮಕ್ಕಳು ತಮ್ಮ ಮನೆಯ ತಮ್ಮ ಸುತ್ತಲಿನವರನ್ನೇ ಅನುಕರಿಸ್ತಾ ಇರ್ತಾರೆ. ಹೆಚ್ಚಿನ ಬಾರಿ ಅವರಿಗೆ ತಂದೆ ತಾಯಿಗಳೇ ದೊಡ್ಡ ಮಾದರಿಗಳಾಗ್ತಾರೆ. ಅದರಿಂದಲೇ ತಂದೆ ತಾಯಿಗಳು ಹೇಳಿದ್ದನ್ನು ಮಕ್ಕಳು ಮಾಡೋಲ್ಲ, ಅವರು ಮಾಡಿದ್ದನ್ನು ಮಕ್ಕಳು ಮಾಡ್ತಾರೆ. ತಂದೆ ತಾಯಿಗಳು ಸರಿಯಾಗಿರೋದು ಮಾಡಬೇಕು, ಅವರು ಏನಾಗಬೇಕು ಅಂತ ಅಂದುಕೊಂಡಿದ್ದಾರೆ ಮಕ್ಕಳ ವಿಷಯದಲ್ಲಿ ಅದನ್ನು ತಾವಾದರೂ ಒಂದು ಸ್ವಲ್ಪ ಮಟ್ಟಿಗೆ ಆಗಬೇಕು ಅಂತ ಇದೆಲ್ಲ ಉಂಟಲ್ಲ. ಹಾಗೆ
ಕವಿಗಳು ಪೂರ್ವ ಕವಿಗಳನ್ನು ತಮ್ಮ ತಂದೆ ತಾಯಿಗಳಂತೆ ಕಂಡುಕೊಂಡು ಅವರನ್ನು ಅನುಕರಣೆ ಮಾಡ್ತಾರೆ. ಆಮೇಲೆ ವಸಂತದಲ್ಲಿ ತುಂಬಿ ನಾನಾ ವಿಧವಾದ ಪುಷ್ಪಗಳಿಂದ ಸಂಗ್ರಹ ಮಾಡುತ್ತೆ. ಪುಷ್ಪಕಾಂತೆ ವನ ಅಂತೆ ಅಭಿಸರತಿ. ಅದಾದ ಮೇಲೆ ಎಲ್ಲ ಕಡೆ ಆ ಒಂದು ಮಕರಂದವನ್ನು ಸಂಗ್ರಹಿಸಿ ತನ್ನದಾದ ವ್ಯಕ್ತಿ ಮಾಹಾತ್ಮ್ಯದಿಂದ ಅದನ್ನು ಜೇನಾಗಿ ಮಾಡುತ್ತದೆ. ನೋಡಿ, ಪುಷ್ಪರಸ ಅಥವಾ ಮಕರಂದಕ್ಕೂ ಮಧು ಅಂದರೆ ಜೇನಿಗೂ ಎಷ್ಟು ಅಂತರ ಇರುತ್ತದೆ. ಅವುಗಳೆರಡೂ ಒಂದೇ ಹೂವಿನಿಂದಲೇ ಬಂದದ್ದು, ಆದರೂ ಜೇನಿನ ಮೂಲಕ ಬಂದು ಜೇನು ಹುಳುವಿನ ಮೂಲಕ ಬಂದದ್ದು ಬೇರೆಯೇ ಆಗುತ್ತದೆ. ಅದಕ್ಕೊಂದು ಅನನ್ಯತೆ, ಒಂದು ವೈಶಿಷ್ಟ್ಯ ದಕ್ಕಬಿಡುತ್ತದೆ. ಹಾಗಾಗಬೇಕು ಅಂತ ಹೇಳ್ತಾನೆ. ಆಗ ನಹಿ ಚಮತ್ಕಾರ ವಿರಹಿತಸ್ಯ ಕವೇಹೇ ಕವಿತ್ವಂ ಕಾವ್ಯಸ್ಯ ವಾ ಕಾವ್ಯತ್ವಂ. ಚಮತ್ಕಾರವಿಲ್ಲದೆ ಕವಿಯೂ ಇಲ್ಲ, ಕಾವ್ಯವೂ ಇಲ್ಲ ಅಂತನ್ನುವ ಮಾತನ್ನು ಹೇಳ್ತಾನೆ. ಹಾಗಾಗಿಯೇ ಅವನು ಹೇಳ್ತಾನೆ, ಬಹೂನ್ ಗುಣಾನ್ ಚಿಂತಯಿತ್ವ ಸಾಮಾನ್ಯ ಜನ ಸಂಭವಾನ್ ವಿಶೇಷ ಕೀರ್ತ್ಯತೆಯಸ್ತು ಜ್ಞೇಯಸ್ಸೋತಿಶಯೋ ಬುಧೈಹಿ ಅಂತ. ಈ ಅತಿಶಯ ಅನ್ನುವುದು ಏನು ಅದನ್ನು ಕುರಿತು ಸರ್ವ ಲಕ್ಷಣ ಸಂಗ್ರಹ ಅಂತ ಒಂದು ಗ್ರಂಥ ಇದೆ. ಅದು ಹೇಳ್ತದೆ, ಬಹೂನ್ ಗುಣಾನ್ ಚಿಂತಯಿತ್ವ ಸಾಮಾನ್ಯ ಜನ ಸಂಭವಾನ್. ಎಲ್ಲರಲ್ಲಿ ಇರತಕ್ಕಂಥ ಗುಣಗಳನ್ನು ಯೋಚನೆ ಮಾಡಿ ಯಾವುದು ವಿಶೇಷ ಅಂತ ಗುರುತಿಸ್ಕೊಳ್ತಾರಲ್ಲ ಅದು ಅತಿಶಯ ಅಂತ. ಎಲ್ಲವೂ ಎಲ್ಲೆಲ್ಲಿಯೂ ಇರತಕ್ಕಂಥದ್ದು ಭೂತಿ, ಅದರೊಳಗೆ ಒಂದು ವಿಶಿಷ್ಟ ವಿಭೂತಿ ಅಂತ. ಅಂದರೆ ಇದ್ದದ್ರೊಳಗೆ ಚೆನ್ನಾಗಿರೋದು ಆರಿಸ್ಕೊಳ್ಳೋದು. ಹಣ್ಣಿನ ಬುಟ್ಟಿಯಲ್ಲಿ ಯಾವುದು ತುಂಬ ಉತ್ಕೃಷ್ಟವಾದ ಹಣ್ಣು ಅಂತ ಆರಿಸಿಕೊಳ್ತೀವಲ್ಲ, ಅದರೊಳಗೇನೆ ಒಂದು ಆರಿಸ್ಕೊಳ್ತೀವಲ್ಲ, ಆ ರೀತಿ ಮಾಡುವುದು ಅತಿಶಯ. ಶಯ ಅನ್ನೋದಕ್ಕೆ ಕೈ ಎನ್ನುವ ಅರ್ಥ ಕೂಡ ಉಂಟು. ಅತಿಶಯ ಅಂತಂದರೆ ಉದ್ದವಾದ ಕೈ ಅಂತ. ಹಾಕಿ ಗಾಳಿಸಿ ಜಾಲಿಸಿ ನೋಡಬೇಕಾಗುತ್ತದೆ. ಅದನ್ನು ಅವನು ಹೇಳ್ತಾನೆ, ಏಕೇನ ಕೇನಚಿತ್ ಅನರ್ಘ ಮಣಿಪ್ರಭೇಣ ಕಾವ್ಯಂ ಚಮತ್ಕೃತಿ ಪದೇನ ವಿನಾ ಸುವರ್ಣಂ ನಿರ್ದೋಷ ಲೇಶಮಪಿ ರೋಹತಿ ಕಸ್ಯ ಚಿತ್ತೆ ಲಾವಣ್ಯಹೀನಮೆವ ಯೌವನ ಮಂಗನಾನಾಂ ಅಂತ. ಒಂದು ರತ್ನಪ್ರಭೆ ಇದ್ದಂತೆ ಕಾವ್ಯ ಚಮತ್ಕಾರ. ಅದು ಎಷ್ಟೇ ನಿರ್ದುಷ್ಟವಾಗಿದ್ದರೂ ಒಂದು ಚೌಕಟ್ಟಿಗೆ ಬರಬೇಕು. ರತ್ನಕ್ಕೆ ಒಂದು ಹಾರವೋ ಮತ್ತೊಂದು ಯಾವುದೋ ಒಂದು ಬಂಗಾರದ ಸಾಹಚರ್ಯ ಸಾಂಗತ್ಯ ಬೇಕಾಗುತ್ತದೆ. ಅದಿಲ್ಲದೆ ಇದ್ದರೆ ಆಗೋದಿಲ್ಲ. ಹಾಗೆ ಕಾವ್ಯಕ್ಕೆ ಕೂಡ ಒಂದು ಚಮತ್ಕಾರ ಅಂತ ಬಂದರೆ ಆ ಚಮತ್ಕಾರ ಕಲ್ಪನೆ ಮಾತು ಅರ್ಥಗಳ ರೂಪದಲ್ಲಿ ಅಡಗಬೇಕಾಗುತ್ತದೆ. ಆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗುತ್ತದೆ ಅಂತ ಪೂತಿ ನರಸಿಂಹಾಚಾರ್ಯರು ಹೇಳ್ತಾ ಇದ್ದರು. ಅವರಿಗೆ ಸಂಗೀತದ ಸಂವೇದನೆ ಇತ್ತು, ಆದರೆ ತಯಾರಿ ಮತ್ತು ಪಾಂಕ್ತವಾದ ರೀತಿಯ ಅಭ್ಯಾಸ ಇರಲಿಲ್ಲ. ಅವರಿಗೆ ರಾಗಜ್ಞಾನವಿತ್ತೇ ಹೊರತು ಶ್ರುತಿಜ್ಞಾನ ಸ್ವರಜ್ಞಾನ ಇರಲಿಲ್ಲ. ಆದರೆ ರಾಗ ತುಂಬ ಅಮೂರ್ತವಾದದ್ದು. ಅದನ್ನು ಮೂರ್ತವಾಗಿಸಿಕೊಳ್ಳೋದಕ್ಕೆ ಸ್ವರಜ್ಞಾನ ಇರಬೇಕಾಗುತ್ತದೆ. ಸ್ವರಗಳಿಲ್ಲದೆ ಇದ್ದರೆ ಆ ರಾಗದ ಸಂಚಾರವನ್ನು ಹೇಗೆ ಅಂತ ಗುರುತು ಮಾಡಿಕೊಳ್ಳೋದು, ನೊಟೇಷನ್ಸ್ ಬರೆಯೋದು ಅಂತೀವಲ್ಲ, ಸ್ವರಲಿಪೀಕರಣದ ಮಟ್ಟಿಗೆ ಗೊತ್ತಿರಬೇಕು. ಅವರದಕ್ಕೆ ತುಂಬ ಅಮೂರ್ತವಾದ ರಾಗವನ್ನು ಮೂರ್ತವಾದ ಸಾಹಿತ್ಯದ ಮೂಲಕ ಜ್ಞಾಪಕ ಇಟ್ಕೊಳ್ತಾ ಇದ್ದಂತೆ. ಯಾವಾಗಲೂ ರಾತ್ರಿ ಹೊತ್ತು ಏನೋ ಕೆಲವು ರಾಗಗಳ ಸಂಚಾರಗಳ ಥರ ಅವರಿಗೆ ಹೊಳಿತಾ ಇತ್ತು. ಆಗ ಅವರು ಉದಾಹರಣೆಗೆ ಒಂದು ಕೀರವಾಣಿ ರಾಗದ ರಚನೆ ಮಾಡಿದ್ದಾರೆ. ಶರರುಹ ರಾಗಂ ಶರದಾಮೋದಂ ಸಂತತ ಶಾಂತಿ ನಿಧಾನಂ ಅಂತ ಬರುತ್ತೆ. ಅಲ್ಲಿ ತುಂಬ ಲಘುವಾಗಿ ಲಲಿತವಾಗಿ ಮಾಡಿರ್ತಕ್ಕಂಥ ರಚನೆ. ಹಿಂದಿನ ಕೀರವಾಣಿ ರಚನೆಗಳಲ್ಲಿ ಆ ರೀತಿಯಾದ ಸ್ವರ ಸಂಕ್ರಮ ಹೆಚ್ಚಿಲ್ಲ. ಇವರು ಮಾಡಿದ್ದಾರೆ. ಈ ಥರದ್ದೆಷ್ಟೋ ಮಾಡಿದ್ದಾರೆ. ಅವರು ಕೀರವಾಣಿಯ ಸ್ವರಗಳ ಆರೋಹ ಅವರೋಹವೂ ಅವ್ರಿಗೆ ಗೊತ್ತಿಲ್ಲ. ಕೀರವಾಣಿ ಒಂದು ಮೇಳಕರ್ತ ರಾಗ ಅಂತಲಾಗಲಿ ರುಜುವಾದಂಥ ಸಂಪೂರ್ಣ ಸ್ವರಗಳ ಗತಿ ಮೇಲೆ ಕೆಳಗೆ ಹೋಗುತ್ತದೆ ಅಂತ ಅದೆಲ್ಲ ಇಲ್ಲ. ಆದರೆ ಇಷ್ಟು ಅವ್ರಿಗೆ ಗೊತ್ತಿರತಕ್ಕಂಥದ್ದು. ರಾಗದ ಭಾವ ಗೊತ್ತಿದೆ. ಅಲ್ಲಿ ಏನೋ ಒಂದು ಹಿಡಿತಾರೆ ಸಾಹಿತ್ಯದ ಮೂಲಕವಾಗಿ, ಅಂದರೆ ಸೂಕ್ಷ್ಮವನ್ನು ಸ್ಥೂಲದಿಂದ ಹಿಡಿತಕ್ಕಂಥದ್ದು. ನಾವು ನಿರ್ಗುಣ ಪರವಸ್ತುವನ್ನು ಸಗುಣವಾದ ನಾಮರೂಪಗಳಲ್ಲಿ ವಿಗ್ರಹಗಳಲ್ಲಿ ಹಿಡಿದಿಡುವಂತೆ ಮಾಡುವುದು. ಹಾಗೆ ಮಾಡಬೇಕಾಗುತ್ತದೆ ಅಂತ ಇವನ ಉದ್ದೇಶ. ಅದಕ್ಕೆ ಅತಿಶಯತೆ ಹ್ಯಲಂಕಾರಂ ಅನ್ಯಂ ವ್ಯಂಜನ ಚಾರುತಾ ಅಂತ ನಮ್ಮ ಭಾಮಹ ಹೇಳ್ತಾನೆ. ಚಾರುತ್ವವನ್ನು ಎತ್ತಿ ಹಿಡಿತಕ್ಕಂಥದ್ದು ಯಾವುದಿದೆ ಅದೇ ವ್ಯಂಜಕ ಸಾಮಗ್ರಿ ಆಗುತ್ತದೆ, ಸೊಗಸಾಗುತ್ತದೆ ಅಂತ. ಹಾಗಾಗಿ ಚಮತ್ಕಾರ ವಿಹೀನವಾಗಿರುವ ಒಂದು ಪದ್ಯವನ್ನು, ಚಮತ್ಕಾರ ಸಹಿತವಾಗಿರತಕ್ಕಂಥ ಒಂದು ಪದ್ಯವನ್ನು ಮುಂದೆ ಇಡ್ತಾನೆ. ಚಮತ್ಕಾರ ಅಂದರೆ ಏನು ಅಂತ ತೋರಿಸ್ತಾನೆ. ಅದು ಏನು? ಅಶೋಕ ವೃಕ್ಷದ ಒಂದು ವರ್ಣನೆ ತುಂಬ ಚೆನ್ನಾಗಿದೆ. ಮಾಲವೃದ್ರ ಅಂತ ಒಬ್ಬ ಕವಿ, ಕ್ಷೇಮೇಂದ್ರ ಎಲ್ಲ ಕವಿಗಳ ಹೆಸರನ್ನೂ ಕೊಡ್ತಾನೆ. ಅವನಂತೆ ಕವಿಗಳ ಹೆಸರನ್ನು ಇಟ್ಟು ಪದ್ಯವನ್ನು ಉಲ್ಲೇಖ ಮಾಡೋರು ಇಲ್ಲ ಅನ್ನೋಷ್ಟು ವಿರಳ.
ವೇಲ್ಲತ್ ಪಲ್ಲವ ಸಮ್ಮಿಲಲ್ 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 ತಲಲಸತ್ ಪುಷ್ಪಸ್ಫುಟತ್ ಕುಡ್ಮಲ ಸ್ಫೂರ್ಜತ್ ಗುಚ್ಛ ಭರಕ್ ಮಣನ್ ಮಧುಕರ ಕ್ರೀಡಾ ವಿನೋದಾಕರ ರಕ್ತಾಶೋಕ ಸಖೆ ದಯಾಂ ಕುರು ಹರ ಪ್ರಾರಬ್ಧಂ ಆಡಂಬರಂ ಪ್ರಾಣ ಕಂಠಮುಪಾಗತ ಪ್ರಿಯತಮೋ ದೂರೇ ತ್ವಮೇವಂ ವಿಧ ಅಂತ. ಒಬ್ಬಳು ವಿಯೋಗಿನಿ ಹೇಳ್ತಾ ಇದ್ದಾಳೆ, ವಿರಹಿಣಿ, ಅಶೋಕ ವೃಕ್ಷವೇ, ನೀನು ತುಂಬ ಕೋಲಾಹಲ ಮಾಡಬೇಡ. ವೇಲ್ಲತ್ ಪಲ್ಲವ ಸಮ್ಮಿಲತ್ ಲಲತಲತ್ ಪುಷ್ಪಸ್ಫುಟತ್ ಕುಡ್ಮಲ ಸ್ಫೂರ್ಜತ್ ಗುಚ್ಛಭರ ಎಲ್ಲ ಶತಪ್ರತ್ಯಗಳನ್ನು ಹಾಕಿ ನಿನ್ನಲ್ಲಿ ತುಂಬ ಸೊಗಸಾಗಿ ಚಿಗುರುಗಳು ಹೆಣಕೊಂಡಿವೆ, ಹೂಗಳು ಅರಳಿವೆ, ಮೊಗ್ಗುಗಳು ಅರಳ್ತಾ ಇವೆ, ಮತ್ತು ಎಲ್ಲ ಗುಚ್ಛಗುಚ್ಛವಾಗಿವೆ, ದುಂಬಿಗಳು ಝಂಕಾರ ಮಾಡ್ತಾ ಇವೆ, ನೋಡೋದಕ್ಕೆ ಒಂದು ವಿನೋದ ವಸ್ತುವಂತೆ ಕಾಣ್ತಾ ಇದೆ. ಅಂಥ ಗೆಳೆಯನೇ ನೀನು, ದಯಮಾಡಿ ನನ್ನ ಮೇಲೆ ಕೃಪೆ ತೋರು, ದಯಾಂ ಕುರು. ಯಾಕೆ ಅಂತಂದರೆ ನಿನ್ನ ವೈಭವ ವಿಜೃಂಭಣೆಯನ್ನು ಇಲ್ಲಿಗೆ ನಿಲ್ಲಿಸು. ನನ್ನ ಪ್ರಾಣಗಳಿಗಾಗಲೇ ಕೊರಳ ಹತ್ತಿರಕ್ಕೆ ಬಂದುಬಿಟ್ಟಿವೆ, ಕಂಠಗತಾಹ ಪ್ರಾಣಾಹ. ನನ್ನ ಪ್ರಿಯತಮ ಅವನು ದೂರದಲ್ಲೆಲ್ಲೋ ಇದ್ದಾನೆ, ಹಾಗಾಗಿ ಪ್ರಿಯತಮೋ ದೂರೆ ತ್ವಮೇವಂ ವಿಧ. ನೀನು ನೋಡಿದ್ರೆ ಇಷ್ಟು ವಿಜೃಂಭಣೆ ಮಾಡಿಬಿಟ್ರೆ ನನಗೆ ಕಷ್ಟ ಅಂತ. ಗಾಹ ಸಪ್ತಸಿನಲ್ಲಿ ಒಂದು ಗಾಹೆ ಬರುತ್ತದೆ. ಅದರ ತಾತ್ಪರ್ಯ ಹೀಗಿದೆ: ಪಕ್ಕದ ಮನೆಯ ಹೆಣ್ಣಿಗೆ ಗಂಡ ಪ್ರವಾಸ ಹೋಗಿರುವುದರಿಂದ ಮಿಕ್ಕ ಆ ಕಡೆ ಈ ಕಡೆ ಅಕ್ಕಪಕ್ಕದ ಮನೆಯವರು ಆಡಂಬರವಾಗಿ ಅಲಂಕಾರ ಮಾಡ್ಕೊಂಡು ತಿರುಗ್ತಾ ಇಲ್ವಂತೆ. ಎಲ್ಲಿ ಅವಳ ಮನಸ್ಸಿಗೆ ಖೇದ ಆಗಿಬಿಡ್ತದೆಯೋ ಅಂತ ಹೇಳ್ಬಿಟ್ಟು. ಈ ಮಟ್ಟದ ಅಂಡರ್ಸ್ಟ್ಯಾಂಡಿಂಗ್. ಪ್ರಕೃತಿಯು ಹಾಗೆ ಅನುಕೂಲ ಮಾಡಿಕೊಡ್ಬೇಕು. ಉದ್ದೀಪನ ವಿಭಾವಗಳು ಯದ್ವಾ ತದ್ವಾ ವಿಜೃಂಭಿಸಿಬಿಟ್ರೆ ಸ್ಥಾಯಿಭಾವವು ಉಕ್ಕೇರಿಬಿಡ್ತದೆ, ಕಷ್ಟ. ಅದಕ್ಕಾಗಿ ಸ್ವಲ್ಪ ನೀನು ತಡೆದಿಟ್ಟುಕೋ, ಅಲ್ಲಿಗೇನೆ ನಿನ್ನ ವಿಜೃಂಭಣೆಯನ್ನು ಜಾಸ್ತಿ ಮಾಡಬೇಡ. ಅದೇ ಒಂದು ಸಮಯ ಅವಕಾಶ ಅಂತ ನೀನು ನಿನ್ನ ಒಂದು ಗುಚ್ಛವನ್ನು ಮನ್ಮಥನಿಗೆ ಬಾಣವಾಗುವಂತ ಕೊಟ್ಟು ಅವನು ನನ್ನನ್ನು ಹಾಗೆಯೇ ಬಾಣಗಳಿಗೆ ಗುರಿ ಮಾಡಿದರೆ ನನ್ನ ಗತಿ ಏನಾಗಬೇಕು ಅಂತನ್ನುವ ಭಾವ. ಆದರೆ ಚಮತ್ಕಾರ ಇಲ್ಲಿ ಕಡಿಮೆ, ಪ್ಲೇನ್ ಆಗಿದೆ. ಅಶೋಕ ವೃಕ್ಷವೇ ನನ್ನನ್ನು ಕಾಡಬೇಡ ಅಂತ. ಇವನು ಕಾಳಿದಾಸನ ಪದ್ಯ ಅಂತ ಹೇಳ್ತಾನೆ. ಮುಂದಿನ ಉದಾಹರಣೆಯನ್ನು ಕೊಡ್ತಾನೆ. ಎಲ್ಲ ಒಳ್ಳೆ ಪದ್ಯಗಳನ್ನು ಕಾಳಿದಾಸನಿಗೆ ಅಂತ ಅಂದುಬಿಡ್ತೀವಿ ನಾವು. ಆದರೆ ಇದು ಯಶೋವರ್ಮನ ರಾಮಾಭ್ಯುದಯದ್ದು ಅಂತ ಗೊತ್ತಾಗುತ್ತದೆ. ಆನಂದವರ್ಧನ ಕೂಡ ಇದನ್ನು ಉಲ್ಲೇಖ ಮಾಡ್ತಾನೆ. ಒಟ್ಟಿನಲ್ಲಿ ಕಾಳಿದಾಸನಿಗೆ ಕ್ಷೇಮೇಂದ್ರ ಅನ್ವಯಿಸಿದ್ದಾನೆ. ರಕ್ತಸ್ತ್ವಂ ನವಪಲ್ಲವೈರಹಮಪಿ ಶ್ಲಾಘ್ಯೈ ಪ್ರಿಯಾಯ ಗುಣೈಸ್ತ್ವಾಮಾಯಂತಿ ಶಿಲೀಮುಖ ಸ್ಮರಶರೋನ್ಮುಕ್ತಾಸ್ತಥಾ ಮಾಮಪಿ ಕಾಂತಾಪಾದ ತಲಾಹತಿಸ್ತವ ಮುದೆ ತದ್ವನ್ಮಮಾಪ್ಯಾವಯೋ ಸರ್ವಂ ತುಲ್ಯಮಶೋಕ ಕೇವಲಮಹಂ ಧಾತ್ರ ಸಶೋಕ ಕೃತಃ ಅಂತ. ಇಲ್ಲಿ ಒಳ್ಳೆಯ ಶ್ಲೇಷ ಇದೆ, ಮತ್ತು ವ್ಯತಿರೇಕ ಕೂಡ ಅಲ್ಲಿ ಬಹಳ ಸೊಗಸಾಗಿ ಬರುತ್ತದೆ. ನೀನು ಚಿಗುರುಗಳಿಂದ ಕೆಂಪಾಗಿದೆಯಾ, ರಕ್ತಸ್ತ್ವಂ ನವಪಲ್ಲವೈ. ನಾನು ನನ್ನ ಪ್ರೇಯಸಿಯ ಗುಣಗಳಿಂದ ಅನುರಕ್ತನಾಗಿದ್ದೀನಿ, ಆಸಕ್ತನಾಗಿದ್ದೀನಿ. ಆಮೇಲೆ ನಿನ್ನಲ್ಲಿಗೆ ತುಂಬಿಗಳು ಬರ್ತವೆ, ಶಿಲೀಮುಖ. ನನ್ನಲ್ಲಿಗೂ ಶಿಲೀಮುಖ ಬಾಣಗಳು ಬರ್ತವೆ, ಅದು ಮನ್ಮಥ ಬಿಲ್ಲಿಂದ ಹೊರಡಿಸಿರ್ತಾನೆ. ನಿನಗೆ ಸುಂದರಿಯಾದವಳು ಕಾಲಿಗೆ ಅಲಂಕಾರ ಮಾಡಿಕೊಂಡು ಸುಕುಮಾರವಾಗಿ ಒದ್ದರೆ ರೋಮಾಂಚಿತವಾಗಿ ಹೂಗಳನ್ನು ಬಿಡ್ತೀಯ. ತನಗೂ ಕೂಡ ಪ್ರೇಯಸಿ ಒದ್ದರೂ ಹಿತ ಅಂತಕ್ಕಂಥದ್ದು. ನಮ್ಮ ನಂದಿತಿಮ್ಮನ ಅಥವಾ ಮುಕ್ಕುತಿಮ್ಮನ ಕೃಷ್ಣ ಇದಾನಲ್ಲ, ದಕ್ಷಿಣ ನಾಯಕ. ನನು ಭವದೀಯ ದಾಸುನಿ ಮನಂಬುನ ನೆಯ್ಯಪು ಕಿನ್ಕಪೂನಿ ತಾಚಿನ ಅದಿನಾಕು ಮನ್ನನಯ ಚೆಲ್ವಗುನಿ ಪದಪಲ್ಲ ಬೊಂಬು ಮತ್ತನು ಪುಲಕಗ್ರ ಕಂಟಕ ವಿತಾನಮು ತಾಕಿನ ನೊಚ್ಚುನಂಚುನೇನನೆಯದ ಅಲ್ಕ ಮಾನವು ಕದ ಇಕನೇನ ಅರಾಲ ಕುಂತಲ. ಸತ್ಯಭಾಮೆ ಮುನಿಸಿಕೊಂಡಿದ್ದಾಳೆ, ರುಕ್ಮಿಣಿಗೆ ಪಾರಿಜಾತ ದಕ್ಕಿದೆ ಅಂತ. ಅದಕ್ಕೆ ಅವನು ಕಾಲಿಗೆ ಬಿದ್ದು ಬೇಡ್ಕೋತಾ ಇದ್ದಾನೆ. ಆಗ ಅವಳು ಒದೀತಾಳೆ, ನೀನು ಒದ್ದರೂ ಪರವಾಗಿಲ್ಲ, ನಿನ್ನ ಪಾದಸ್ಪರ್ಶದಿಂದಲೇ ತಲೆ ರೋಮಾಂಚಿತವಾಗಿ ಆ ರೋಮಾಂಚನ ನಿನ್ನ ಕಾಲಿಗೆ ಚುಚ್ಚಿಕೊಂಡು ನೋವಾಯಿತು ಅಂತ ನನಗೆ ಸಂಕಟ ಆಗ್ತಾ ಇದೆ ಅಂತ ಹೇಳ್ತಾನೆ. ಅರಾಲ ಕುಂತಲ, ನೀನು ಡೊಂಕುಡೊಂಕಾದ ತಲೆಗೂದಲು, ಗುಂಗುರ ತಲೆಕೂದಲು, ನೀನು ಕುಟಿಲ ಕುಂತಲೆ ಅಂತ. ಹಾಗಾಗಿ ನಂದು ನೇರವಾಗಿದೆ, ರುಜುಕುಂತಲ ನಂದು, ನೀನು ಕುಟಿಲ ಕುಂತಲ. ರುಜುವಾದದ್ದು ಮುಳ್ಳಹಂದಿಯ ಮುಳ್ಳಂತೆ ತಿವಿಯುತ್ತದೆ, ಆದರೆ ನಿನ್ನದು ಹಾಗಲ್ಲ ಅಂತನ್ನುವ ಭಾವದಿಂದ ಇನ್ನೇನಾದರೂ ಆಗಲಿ ದಯಮಾಡಿ ಒಪ್ಪಿಸ್ಕೋ ಅಂತ. ಈ ತರಹ ಆ ದಕ್ಷಿಣ ನಾಯಕ ಹಾಗೆ ಹೇಳ್ತಾನೆ. ಹೀಗೆ ಅಶೋಕ ನಿನಗೂ ನನಗೂ ಸಾಮ್ಯ ತುಂಬ ಉಂಟು, ರಕ್ತತ್ವ ಉಂಟು, ಆಮೇಲೆ ಶಿಲೀಮುಖಾಗಮನ ಉಂಟು, ಕಾಂತಾಪಾದ ತಲಾಹತಿ ಉಂಟು, ಸರ್ವಂ ತುಲ್ಯಂ ಅಶೋಕ. ಆದರೆ ಅಹಂ ಧಾತ್ರ ಸಶೋಕ ಕೃತ, ನೀನು ಅಶೋಕ ಆದೆ, ನಾನು ಸಶೋಕ ಆಗಿದ್ದೀನಿ ಅಂತ. ಇಲ್ಲಿ ಅಶೋಕ ಸಶೋಕ ಅನ್ನೋದ್ರೊಳಗೆ ಮತ್ತೆ ಶ್ಲೇಷ ಇದೆ. ಶೋಕ ಇಲ್ಲದೆ ಇರೋದು ಅಶೋಕ, ಶೋಕ ಇರೋನು ಸಶೋಕ ಅಂತ. ಈ ಚಮತ್ಕಾರ ಇರೋದ್ರಿಂದ ಈ ಪದ್ಯ ಚೆನ್ನಾಗಿದೆ ಅಂತ. ಸೀತಾವಿಯೋಗ ಸಂತಪ್ತನಾಗಿ ಪಂಪಾ ಸರಸ್ಸಿನಲ್ಲಿ
ವಸಂತ ವಿಜೃಂಭಣೆಯ ಕಾಲದಲ್ಲಿ ರಾಮ ಒದ್ದಾಡಿದಾಗ ಹೇಳಿದ್ದು ಅಂತ ಯಶೋವರ್ಮನ ರಾಮಾಭ್ಯುದಯ ನಾಟಕದಲ್ಲಿಂದ ಗೊತ್ತಾಗುತ್ತದೆ. ವಾಲ್ಮೀಕಿ ರಾಮಾಯಣದಲ್ಲಿಯೂ ನಮಗೆ ಕಿಷ್ಕಿಂಧಾಕಾಂಡದ ಮೊದಲ ಸರ್ಗದಲ್ಲಿಯೇ ವಸಂತ ವಿಜೃಂಭಣ ಅಶೋಕ ಹೇಗೆ ಅದರ ಮೈಮೇಲೆಲ್ಲ ದುಂಬಿಗಳು ಹತ್ತಿಕೊಂಡು ಇಡೀ ಅಶೋಕವೇ ಹೂಗಳಿಂದ ಬೆಂಕಿ ಜ್ವಾಲೆಗಳಾಗಿ ಆ ದುಂಬಿಗಳಿಂದಾಗಿ ಹೊಗೆ ಎಂಬಂತೆ ದುಂಬಿಗಳ ಝಂಕಾರದಿಂದಾಗಿ ಚಟಚಟ ಶಬ್ದ ಬಂದು ಉರಿದೋಗ್ತಾ ಇದೆಯೋ ಅಂತ ಅದು ಅಶೋಕ ಮನ್ಮಥನ ಬಾಣಗಳಿಂದ ಘಾತಿತವಾಗಿ ವಿರಹದಿಂದ ಉದ್ದೀಪ್ತವಾಗಿ ಉರಿದು ಹೋಗ್ತಾ ಇದೆಯೋ ಅನ್ನುವಂತೆ ರಾಮನಿಗೆ ಅನಿಸ್ತು ಅಂತ ವಾಲ್ಮೀಕಿಗಳು ಬರೀತಾರೆ. ಅಷ್ಟು ಅಸಾಮಾನ್ಯವಾಗಿದೆ ಅವರ ಕಾವ್ಯ. ಹಾಗೆ ಕಂಡಾಗ ಈ ಚಮತ್ಕಾರಾತಿಶಯ ಇಲ್ಲಿ ಹೆಚ್ಚು ಉಂಟು ಅಂತ. ನೇರವಾಗಿ ಹೇಳುವಂಥದ್ದಲ್ಲ, ಒಂದು ಸ್ವಲ್ಪ ವೈಚಿತ್ರ್ಯ ಇರಬೇಕು. ಆ ವೈಚಿತ್ರ್ಯ ಅತಿ ಅಂತ ಆಗಬಾರ್ದು. ಆ ಅತಿ ಮಿತಿಗಳನ್ನು ಗಮನದಲ್ಲಿಟ್ಟುಕೊಳ್ಳೋದು ತುಂಬ ಕಷ್ಟ. ಹೀಗೆ ಚಮತ್ಕಾರ ಅಂತ ಹೇಳ್ಬಿಟ್ಟು ಅಂತಾನೆ. ಆಮೇಲೆ ಚಮತ್ಕಾರ ಒಟ್ಟು 10 ವಿಧ ಅಂತಾನೆ. ಇಲ್ಲಿಂದ ಸ್ವಲ್ಪ ಎಡವಟ್ಟು ಶುರುವಾಗುತ್ತೆ. ಚಮತ್ಕಾರ ಏನು ಅಂತ ಅನ್ನೋದನ್ನು ಹೇಳಿದ ಮೇಲೆ ಮುಗೀತು. ಅದನ್ನು ತುಂಬ ವರ್ಗೀಕರಣ ಮಾಡಿದಾಗ ಕಷ್ಟವಾಗುತ್ತದೆ. ದೋಸೆ ಅಂತ ಹೇಳಿದ್ರೆ ಆಯಿತು, ತರತರಾವರಿ ದೋಸೆಗಳು ಅಂತ ಲೆಕ್ಕದಂತೆ ವಿಭಾಗ ಮಾಡಬೇಕು ಅಂತಂದಾಗ ಒಂದು 4 ಎಸಳು ಕೊತ್ತಂಬರಿ ಸೊಪ್ಪು ಹಾಕಿದ್ದು ಒಂದು ದೋಸೆ, ಒಂದು ಅರ್ಧ ಈರುಳ್ಳಿ ಹೆಚ್ಚಾಕಿದ್ದು ಒಂದು ದೋಸೆ, ಹಾಗಲಕಾಯಿ ತುಂಡು ಮಾಡಿ ಹಾಕಿದ್ದು ಒಂದು ದೋಸೆ, ದೋಸೆ ಮೇಲೆ ಬೆಲ್ಲದ ಪಾಕ ಹಾಕಿದ್ರೆ ಒಂದು ದೋಸೆ, ಹೀಗೆಲ್ಲ ಮಾಡ್ತಾ ಹೋದರೆ ಕೊನೆ ಮೊದಲಿಲ್ಲ. ಇವೆಲ್ಲ ನಾವು ತಾವಾಗೇ ಮಾಡ್ಕೋತೀವಿ. ಹಾಗೆ ನಾಮಮಾತ್ರ ವೈವಿಧ್ಯ ಅಂತ ಶಾಸ್ತ್ರಕಾರರಿಗೆ ಉಂಟು. ಅವೆಲ್ಲ ಭ್ರಾಂತಿ ಉಂಟು. ಅವರಿಗೆ ಎಷ್ಟು ಹೇಳಿದ್ರೂ ತೃಪ್ತಿ ಆಗೋದಿಲ್ಲ. ಎಲ್ಲಕ್ಕೂ ವಿಭಾಗಗಳನ್ನು ಕ್ರಮಗಳನ್ನು ತೋರಿಸಬೇಕು. ಹಾಗಾಗಿ ಅವನು ಹೇಳ್ತಾರೆ ದಶವಿಧ ಚಮತ್ಕಾರ. ಅದು ಎಂಥದ್ದು? ಅವಿಚಾರಿತ ರಮಣೀಯ, ವಿಚಾರ್ಯಮಾಣ ರಮಣೀಯ, ಸಮಸ್ತ ಸೂಕ್ತವ್ಯಾಪಿ, ಸೂಕ್ತೈಕ ದೇಶದೃಶ್ಯ, ಶಬ್ದಗತಃ, ಅರ್ಥಗತಃ, ಶಬ್ದಾರ್ಥಗತಃ, ಅಲಂಕಾರಗತಃ, ರಸಗತಃ, ಪ್ರಖ್ಯಾತ ವೃತ್ತಿಗತಶ್ಚ ಅಂತಾನೆ. ಅಂದರೆ ತಾನಾಗಿ ಇರತಕ್ಕಂಥದ್ದು ಅವಿಚಾರಿತ ರಮಣೀಯ ಅಂತ. ವಿಚಾರ್ಯಮಾಣ ರಮಣೀಯ ಅಂದರೆ ನಾವು ಸ್ವಲ್ಪ ಹುಡುಕಿ ನೋಡಿದ್ರೆ ಮಾತ್ರ ಚಮತ್ಕಾರ ಅಂತ ಗೊತ್ತಾಗುತ್ತದೆ ಅಂತ. ಮತ್ತು ಇಡೀ ಪದ್ಯದಲ್ಲಿ ವ್ಯಾಪಿಸಿಕೊಂಡಿರುವುದು ಅಂತ. ಸೂಕ್ತೈಕ ದೇಶ ವ್ಯಾಪ್ತಿಯಲ್ಲೋ ಒಂದು ಕಡೆಯಲ್ಲಿ ಮಾತ್ರ ಕಾಣಿಸ್ತಕ್ಕಂಥದ್ದು, ಶಬ್ದಗಳಲ್ಲಿರೋದು, ಅರ್ಥದಲ್ಲಿರೋದು, ಎರಡರೊಳಗೂ ಇರೋದು, ಅಲಂಕಾರದಲ್ಲಿರೋದು, ರಸದಲ್ಲಿರೋದು, ಮತ್ತು ಅದರೊಳಗೆ ಬರ್ತಕ್ಕಂಥ ವೃತ್ತಿಗಳು ಅಂತ ಏನು ಹೇಳ್ತಾರೆ, ಪ್ರಖ್ಯಾತವಾದ ವೃತ್ತಿಗಳು ಅಂತ ಅನ್ನೋದಕ್ಕೆ ಅವನು ಉದಾಹರಣೆಯನ್ನು ಕೊಡ್ತಾನೆ. ತುಂಬ ಬಾಲಿಶವಾಗಿದ್ದಿರುವಂಥ ಉದಾಹರಣೆ ಕೊಡ್ತಾನೆ. ಅಗ್ರಂ ಗಚ್ಚತ ಯಚ್ಚತ ಸ್ವಪೃತನಾಂ ಯೂಹಕ್ಷಿತಿಂ ರಕ್ಷತ ಕ್ಷೋಣೀಂ ಪಶ್ಯತ ನಶ್ಯತ ದ್ರುತತರಂ ಮಾಮಾ ಸ್ಥಿತಿಂ ಮುಂಚತ ಯತ್ನಾತಿಷ್ಠತ ಪೃಷ್ಠತಸ್ತನುಭಿಧಾಂ ಉಗ್ರಾ ಗತಿಪತ್ರಿಣಾಂ ಇತ್ಯಾಸಿ ಜನಭಂಜನೆ ರಥಪತೆ ಪಾರ್ಥಸ್ಯ ಪೃಥ್ವೀ ಶ್ರುತಿ. ಇದು ಅವನದೇ ಶಶಿವಂಶ ಕಾವ್ಯದಿಂದ ಕೊಟ್ಟ ಉದಾಹರಣೆ. ಅರ್ಜುನ ತಾನು ರಥವನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾಗ ಜನಗಳ ಶಬ್ದ ಎಷ್ಟು ಕೋಲಾಹಲವಾಗಿತ್ತು ಅಂದರೆ, ಸೈನಿಕರದೆಲ್ಲ ಮುಂದೆ ಹೋಗಿ ಸೇನೆಯನ್ನು ತಡೆಯಿರಿ, ವ್ಯೂಹವನ್ನು ರಕ್ಷಿಸಿರಿ, ನೆಲವನ್ನು ನೋಡಿರಿ, ಬೇಗ ಓಡ್ರಿ, ನಿಮ್ಮ ಸ್ಥಾನ ಬಿಡಬೇಡಿ, ಎಲ್ಲ ಪ್ರಯತ್ನದಿಂದನೂ ಯುದ್ಧರಂಗದಲ್ಲಿ ನಿಲ್ಲಿ, ಅಯ್ಯೋ ಬಾಣಗಳು ಎಷ್ಟು ಉಗ್ರವಾಗಿವೆ, ಈ ಥರ ಮಾತುಗಳಿತ್ತು ಅಂತ. ಅರ್ಜುನ ಮಹಾವೀರ ಅನ್ನೋದು ಎದುರಾಳಿಗಳು ಕೂಡ ಸ್ವಪಕ್ಷದವರು ಕೂಡ ಮಾತಾಡ್ಕೋತಾ ಇದ್ರು ಅಂತ. ವೃತ್ತಿ ಅನ್ನೋದಕ್ಕೆ ಇವನು ಕೊಡ್ತಕ್ಕಂಥದ್ದು ಚಟುವಟಿಕೆ ಎನ್ನುವ ಅರ್ಥ ಕೊಡ್ತಾನೆ. ಆದರೆ ಅದು ಒಂದು ಪ್ರತ್ಯೇಕವಾದ ಚಮತ್ಕಾರ ಅಲ್ಲ, ಈ ಥರ ಇಲ್ಲ. ಹಾಗಾಗಿ ಪ್ರತಿಯೊಂದಕ್ಕೂ ಉದಾಹರಣೆಗಳನ್ನು ಕೊಡ್ತಾನೆ. ಆ ಉದಾಹರಣೆಗಳಲ್ಲಿ ಅವಂದೇ ಉದಾಹರಣೆಗಳಿವೆ, ಬೇರೆಯವ್ರ ಉದಾಹರಣೆಗಳು ಎಲ್ಲವೂ ಇವೆ. ಆದರೆ ಅದೇನು ತುಂಬ ದೊಡ್ಡದು ಅಂತ ಅನಿಸೋದಿಲ್ಲ. ಚಮತ್ಕಾರ 7 ಅಂತ ಚಮತ್ಕಾರ ಚಂದ್ರಿಕೆ ಎನ್ನುವ ಗ್ರಂಥವನ್ನು ಆಂಧ್ರ ಪ್ರದೇಶದ ಸುಮಾರು 500 ವರ್ಷಗಳ ಹಿಂದಿದ್ದ ವಿಶ್ವೇಶ್ವರ ಅನ್ನೋನು ಬರೀತಾನೆ. ಆ ಚಮತ್ಕಾರ ಚಂದ್ರಿಕಾ ಗ್ರಂಥದಲ್ಲಿ ಗುಣಂ ರೀತಿಂ ರಸಂ ವೃತ್ತಿಂ ಪಾಕಂ ಶಯ್ಯಾಂ ಅಲಂಕೃತಿಂ ಸಪ್ತೈತಾನಿ ಚಮತ್ಕಾರ ಕಾರಣಂ ಬ್ರುವತೆ ಬುಧಾಹ ವಿಶಿಷ್ಟ ಶಬ್ದರೂಪಸ್ಯ ಕಾವ್ಯಸ್ಯಾತ್ಮ ಚಮತ್ಕೃತಿ ಉತ್ಪತ್ತಿ ಭೂಮಿ ಪ್ರತಿಭಾ ಮನಾಗತ್ರೋಪಪಾದಿತಂ ಅಂತ ಹೇಳ್ತಾನೆ. ಅಂದರೆ ಕಾವ್ಯದಲ್ಲಿ ಶಬ್ದಗುಣ ಅರ್ಥಗುಣ ಅಂತಿರುತ್ತೆ. ಚಾಯ್ಸ್ ಆಫ್ ಸೌಂಡ್ಸ್, ಚಾಯ್ಸ್ ಆಫ್ ಲೆಟರ್ಸ್, ಚಾಯ್ಸ್ ಆಫ್ ವರ್ಡ್ಸ್ ಅಂತ ಅದು ಒಂದು. ಆಮೇಲೆ ಅವುಗಳನ್ನು ಒಂದು ಶೈಲಿಯಾಗಿ ಮಾಡುವಲ್ಲಿ ಹೇಗೆ ಅದು ರೀತಿ, ಮತ್ತು ರಸ, ಆಮೇಲೆ ಕೋಮಲ, ಪರುಷ, ಉಪನಾಗರಿಕ ಅಂತೆಲ್ಲ ಬೇರೆ ಬೇರೆ ವೃತ್ತಿಗಳಿವೆ ಅಂತ. ಅಂದರೆ ಅವೆಲ್ಲ ಭಾಷೆಯ ರಚನೆಗೆ ಸಂಬಂಧಪಟ್ಟಿದ್ದು, ಪದಗಳ ರಚನೆಗೆ ಸಂಬಂಧಪಟ್ಟಿದ್ದು. ಹಾಗಲ್ಲದೆ ಮತ್ತನ್ನೂ ಹೇಳ್ತಾರೆ. ಅದು ಏನಂತಂದರೆ ವೃತ್ತಿ ಅಂದರೆ ಕೈಶಿಕಿ ಕೋಮಲವಾದದ್ದು, ಆರಭಟಿ ಅಬ್ಬರವಾದದ್ದು, ಸಾತ್ವತಿ ಸತ್ವಪೂರ್ಣವಾದದ್ದು,
ಆಮೇಲೆ ಇದು ಭಾರತಿ ಅಂತ, ಅಂದರೆ ತುಂಬ ವೋಕಲ್ ಅಂತ ನಾವೇನು ಹೇಳ್ತೀವಿ, ಓಜಸ್ವಿ ಆದಂಥದ್ದು ಹಾಗೆ ಅಂತ. ಇವುಗಳನ್ನೆಲ್ಲವನ್ನ ಎಲ್ಲೆಲ್ಲಿಯೂ ನಾವು ನೋಡ್ತೀವಿ. ಯಾವುದೇ ಒಂದು ವಿಷಯದಲ್ಲೂ ಉಂಟು. ಒಂದು ಹೂಗಳನ್ನು ಕಟ್ಟುವುದರೊಳಗಿರಬಹುದು, ಅಡುಗೆಯನ್ನು ಮಾಡುವುದರೊಳಗಿರಬಹುದು, ಮನೆಗಳನ್ನು ಕಟ್ಟುವುದರೊಳಗಿರಬಹುದು, ಜನರ ವರ್ತನೆಯಲ್ಲಿರಬಹುದು, ಎಲ್ಲಿಯೂ ಇವುಗಳು ಕಾಣುತ್ತವೆ. ಅವುಗಳನ್ನು ತುಂಬ ವಿಭಾಗ ಮಾಡಿಕೊಂಡು ಹೋಗ್ತಾ ಬಂದರೆ ಸ್ವಾರಸ್ಯ ಕಡಿಮೆ. ಪಾಕ ಅಂತಾರೆ, ಪದಪಾಕ ಅಂತಾರೆ. ಈ ಪದವನ್ನು ಇಟ್ಟ ಮೇಲೆ ಮತ್ತೆ ಅದನ್ನು ತೆಗಿಬೇಕಿಲ್ಲ ಅನ್ನುವಂತೆ ನಿಶ್ಚಯ ಮಾಡಿಕೊಳ್ತಕ್ಕಂಥದ್ದು. ರಾಜಶೇಖರ ಹೇಳ್ತಾನೆ, ಇದಾಪದ ಇದಾಪದ ಇದಮಿಹ ಪದಂ ಮಾಭೂದೇವಂ ಭವತ್ವಿದ ಮನ್ಯತಾ. ಈ ತರಹ ಶಾಮಿಲಕ ಪಾದತಾಡಿಕದಲ್ಲಿ ಹೇಳ್ತಾನೆ, ಕೃತಮಿದಂ ಮಹಾನರ್ಥ. ಇಲ್ಲಿಂದ ಅರ್ಥ ತುಂಬ ಬಂದುಬಿಡ್ತು. ಹೀಗೆ ಕಾವ್ಯ ರಚನಾ ಕಾಲದಲ್ಲಿ ಕವಿಗೆ ಯಾವೆಲ್ಲ ಶ್ರಮ ಆಗುತ್ತೆ ಅದೆಲ್ಲವನ್ನ ಸಹೃದಯ ತನ್ನ ಆನಂದ ಬಾಷ್ಪದ ಮೂಲಕ ತೊಡೆದು ಬಿಡ್ತಾನೆ ಅಂತ. ಆಂದೋಲನ ಇದ್ದದ್ದು ಇಲ್ಲ ಇಲ್ಲಿಗೆ ಅಂತ ನಿಶ್ಚಯ ಬರ್ತದಲ್ಲ. ತ್ಯಾಗರಾಜರು ದ್ವೈತಮು ಸುಖಮ ಅದ್ವೈತಮು ಸುಖಮ ಅಂತ ತುಂಬ ಸೊಗಸಾಗಿ ರೀತಿಗೌಳ ರಾಗದಲ್ಲಿ ರಚನೆ ಮಾಡಿದ್ದಾರೆ. ಅವರಿಗೆ ಆ ಆಂದೋಲನ ದ್ವೈತಮು ಸುಖಮ ಅದ್ವೈತಮು ಸುಖಮ ಅಂತಿದ್ದು ಕಡೆಗೆ ಸೋಹಮೈನದೇ ಚಾಲು ಅಂತ ಬಂದು ನಿಶ್ಚಯಕ್ಕೆ ಬರ್ತದೆ. ಆ ನಿಶ್ಚಯಾತ್ಮಕತೆ ಬೇಕು ಅದ್ವೈತಕ್ಕೆ ಬಂದು ನಿಂತರು ಅಂತ. ಎಲ್ಲಿಯೋ ಒಂದು ಮನಸ್ಸು ನೆಮ್ಮದಿಯನ್ನು ಕಾಣಬೇಕಲ್ವಾ, ಅದು ಪದಪಾಕ. ಈ ಪದವೇ ಇನ್ಯಾವುದೂ ಇಲ್ಲ ಅಂತ. ಅದನ್ನು ಮತ್ತೆ ತುಂಬ ಸಬ್ಜೆಕ್ಟಿವ್, ಹೇಳುವುದು ಕಷ್ಟ. ಅದಕ್ಕೆ ಬೇರೆ ಬೇರೆದೆಲ್ಲ ಹೇಳಿದ್ದಾರೆ. ಕದಳಿ ಪಾಕ ಅಂತ ಒಂದು ಹದ, ಒಂದು ಮಧ್ಯಮ ಸ್ತರದ್ದು, ಅಂದರೆ ಅತಿವಾದಗಳಿಲ್ಲದ್ದು ಅಂತ. ದ್ರಾಕ್ಷಾಪಾಕ ತುಂಬ ತಿಳಿಯಾದದ್ದು, ನಾರಿಕೇಳ ಪಾಕ ತುಂಬ ಕಟುವಾದದ್ದು, ಕಠೋರವಾದದ್ದು, ಅರ್ಥ ಮಾಡಿಕೊಳ್ಳೋದು ಕಷ್ಟ. ಮತ್ತು ಒಂದು ಪಾಷಾಣ ಪಾಕ ಅಂತಲೂ ಹೇಳ್ತಾರೆ, ಕಲ್ಲಿನಷ್ಟೇ ಕಠೋರವಾದದ್ದು ಅಂತ. ಪಿಚುಮಂದ ಪಾಕ, ತಿಂತ್ರಣಿ ಪಾಕ, ಹೀಗೆ ಬೇರೆ 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 ಬೇರೆದೆಲ್ಲ ಮಾಡಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಪೂರ್ವಜರಿಗೆ ತುಂಬ ವಿಭಾಗಗಳು ಮಾಡಿ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ಅಂತ. ಆದರೆ ಇಲ್ಲಿ ಇವ್ರು ಹಿಂಗೆ ಬಂದು ಮುಂದೆ ಹೋಗ್ತಾ ಇದ್ದಂತೆ ಅವೆಲ್ಲ ಕಲಸ ಮೇಲೆ ಉಗ್ರ ಆಗಿಬಿಡುತ್ತೆ. ಅದನ್ನು ನಾವು ನೋಡಿಕೊಂಡ್ರೆ ಗೊತ್ತಾಗುತ್ತದೆ. ನಮ್ಮ ಸಂಗೀತದ ತಾಳಗಳನ್ನು ಹೇಗೆ ಕೃತಕವಾಗಿ ವಿಭಾಗ ಮಾಡಿದ್ದರೋ ಇವುಗಳೆಲ್ಲ ಹಾಗೆ ಉಂಟು. ಇವುಗಳನ್ನೆಲ್ಲ ಪಾಪ ಹೇಳ್ತಾರೆ, ಇವೆಲ್ಲ ಚಮತ್ಕಾರ ಕಾರಣ ಅಂತ. ಇಷ್ಟನ್ನು ನಾವು ಸ್ಪಷ್ಟವಾಗಿ ನೋಡಿಕೊಳ್ಳಬಹುದು. ಅದು ಶಬ್ದಗಳಿಂದಲೇ ಬರತಕ್ಕಂಥದ್ದು. ಎಂತೆಂಥ ಪದಗಳನ್ನು ಬಳಸಿದ್ರು ಅನ್ನೋದ್ರಿಂದ, ಆಮೇಲೆ ಎಂತೆಂಥ ಛಂದಸ್ಸುಗಳನ್ನು ಬಳಸಿದ್ರು ಅಂತ, ಎಂತೆಂಥ ಅಲಂಕಾರಗಳನ್ನು ಬಳಸಿದ್ರು ಅಂತ, ಆಮೇಲೆ ಯಾವ ಅರ್ಥ ವಿಶೇಷವನ್ನು ಇಟ್ಟರು ಅಂತ. ಇವು ನಾಲ್ಕನ್ನು ಸಾಮಾನ್ಯ ನೋಡಿಕೊಂಡ್ರೆ ಸಾಕಾಗುತ್ತದೆ, ಇನ್ನು ಯಾವುದೂ ಬೇಕಾಗುವುದಿಲ್ಲ. ಅಂದರೆ ಪಾಪ ಇವರುಗಳಿಗೆ ಅವನು 10 ವಿಭಾಗ ಮಾಡಿದ್ರೆ ನಾನು 20 ಮಾಡದಿದ್ದರೆ ಹೇಗೆ, ಈ ಥರ ಉಂಟು. ಅದಕ್ಕೋಸ್ಕರ ಹೇಳ್ತಾರೆ. ಹಾಗಾಗಿ ಇವನು ಚಮತ್ಕಾರ ಅಂತ ಯಾವುದನ್ನೆಲ್ಲ ಉದಾಹರಣೆಗಳನ್ನು ಕೊಡ್ತಾನೆ, ಆ ಉದಾಹರಣೆಗಳು ಎಲ್ಲಿಯೂ ಕೂಡ ಲಕ್ಷ್ಯ ಲಕ್ಷಣ ಸಮನ್ವಯ ಆಗುವುದಿಲ್ಲ. ಲಕ್ಷ್ಯ ಲಕ್ಷಣ ಸಮನ್ವಯ ಆಗದೇ ಇದ್ದಾಗ ಅವು ಸುಮ್ಮನೆ ಹೇಳಿದಂಥದ್ದು. ಎದ್ದೋಗೋ ಮಾತೊಂದು ಬಿದ್ದೋಗಲಿ ಅಂತ ಹೇಳಿರ್ತಾರೆ. ಎಷ್ಟೋ ಜನ ಮಾತು ಆಡ್ತಾರೆ, ಯಾವುದೋ ಒಂದು ಹೇಳಿರ್ತಾರೆ, ಅದಕ್ಕೆ ಅಂಥ ದೊಡ್ಡ ಪುಷ್ಟಿ ಇರುವುದಿಲ್ಲ. ಆ ಥರ ಪಾಪ ಆಗಿದೆ ಕ್ಷೇಮೇಂದ್ರನಿಗೆ. ಅವನು ಸಮಾಜವನ್ನು ಎಷ್ಟು ಚೆನ್ನಾಗಿ ಚಿಕಿತ್ಸಕವಾಗಿ ನೋಡಬಲ್ಲನೋ ಶಾಸ್ತ್ರವನ್ನು ಅಷ್ಟು ಸೂಕ್ಷ್ಮವಾಗಿ ಚಿಕಿತ್ಸಕವಾಗಿ ನೋಡೋದಕ್ಕೆ ಅವನ ಕೆನೆಲ್ಲ ಆಗೋಲ್ಲ. ಇವನು ಪಾಪ ಆನಂದವರ್ಧನ ಕೆಟ್ಟೋದನೆ ಅಲ್ಲ. ಆದರೆ ಕೆಲವು ಉದಾಹರಣೆಗಳಲ್ಲಿ ನೋಡಿ ಅವನ ಸ್ವಾರಸ್ಯ ಏನಿರುತ್ತದೆ ಅಂತ ಗೊತ್ತಾಗುತ್ತದೆ. ಒಂದು ವಿಚಾರ್ಯಮಾಣ ರಮಣೀಯ ಅಂತ ಒಂದು ವಿಭಾಗವನ್ನು ಹೇಳಿದ್ದಾನಲ್ಲ, ಚಮತ್ಕಾರದಲ್ಲಿ ಒಂದು ಆಲೋಚನೆ ಮಾಡಿದರೆ ಅವಿಚಾರಿತ ರಮಣೀಯ, ಏನೂ ಇಲ್ಲದೆ ತಕ್ಷಣವೇ ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತ ಬರ್ತದಲ್ಲ, ಆ ಥರದ್ದು ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗೋದು ಅಂತ. ಕಲೆಯಲ್ಲಿ ಹಾಗೆ ಇರುತ್ತವೆ. ಕೆಲವು ಮೇಲ್ನೋಟಕ್ಕೇನೆ ಸ್ಫುಟವಾಗುತ್ತವೆ, ಕೆಲವು ಸ್ವಲ್ಪ ಕೆದಕಿ ನೋಡಬೇಕಾಗುತ್ತದೆ, ಆಳಕ್ಕೆ ಹೋಗಿ ನೋಡಬೇಕಾಗುತ್ತದೆ. ಆದರೆ ಗಹನ ಗಂಭೀರವಾದ ಅರ್ಥ ಅಂತಲ್ಲ, ಇರುವ ಅರ್ಥ ಸ್ವಾರಸ್ಯ ಸಾಮಾನ್ಯ ಗೊತ್ತಾಗೋದಕ್ಕೆ ಸ್ವಲ್ಪ ಕೆದಕಬೇಕಾಗಿರ್ತದೆ. ಹಾಗಲ್ಲದಿದ್ದರೆ ಆಗೋಲ್ಲ. ಕರಗದೇ ಇರೋ ಸಕ್ಕರೆ ತಂದು ಹಾಕಿದ್ದಾರೆ, ಮತ್ತೆ ಮತ್ತೆ ಕಲಸಿಕೊಂಡು ಕಾಫಿನೋ ಟೀನೋ ಕುಡಿಬೇಕಾಗುತ್ತದೆ. ಆ ರೀತಿಯಾದಂಥದ್ದು ವಿಚಾರ್ಯಮಾಣ ಚಮತ್ಕಾರ. ಅಂಗೇನಂಗ ಜ್ವರಹುತ ವಹ ಚಕ್ಷುಷಿ ಧ್ಯಾನ ಮುದ್ರಾ ಕಂಠೇ ಜೀವ ಕರಕಿಸಲಯೇ ದೀರ್ಘಶಾಯಿ ಕಪೋಲಃ ಅಂಸೇ ವೀಣಾ ಕುಚ ಪರಿಸರೇ ಚಂದನಂ ವಾಚಿ ಮೌನಂ ತಸ್ಯಾಸ್ಸರ್ವಂ ಸ್ಥಿತಮಿತಿ ನತು ತ್ವಾಂ ವಿನಾ ಕ್ವಾಪಿ ಚೇತಃ ಅಂತ. ಅವಳ ಶರೀರದಲ್ಲಿ ಮನ್ಮಥನ ಜ್ವರ ಇದೆ.
ಕಣ್ಣಲ್ಲಿ ಪ್ರೀತಮನ ಧ್ಯಾನ ಮುದ್ರೆ ಇದೆ, ಕಂಠದಲ್ಲಿ ಜೀವವನ್ನು ಹಿಡಿದಿಟ್ಟುಕೊಂಡಿದ್ದಾಳೆ, ಚಿಗುರಿನಂಥ ಕೈಗಳಲ್ಲಿ ಅವಳು ಕೆನ್ನೆಯನ್ನು ಅಂಟಿಸಿಕೊಂಡು ಕೂತಿದ್ದಾಳೆ, ಕೆನ್ನೆಗೆ ಕೈಯನ್ನಿಟ್ಟುಕೊಂಡು ಚಿಂತೆ ಅಂತ. ಅವನಿಪಾಲರು ಕಪೋಲಕ್ಕೆ ಕರತಳವನ್ನಿಟ್ಟು ಚಿಂತಿಸಿದರು ಅಂತ ಕುಮಾರವ್ಯಾಸ ಹೇಳ್ತಾನಲ್ಲ. ಹೀಗೆ ಬಾಡಿ ಲ್ಯಾಂಗ್ವೇಜಲ್ಲೇ ತೋರಿಸ್ಬಿಡ್ತಾನೆ, ಕೆನ್ನೆಗೆ ಕೈ ಹಚ್ಚಿ ನಿಂತುಕೊಳ್ತಕ್ಕಂಥದ್ದು. ಅದು ಕರಕಿಸಲೆಯೇ ದೀರ್ಘಶಾಯಿ ಕಪೋಲ, ದೀರ್ಘಕಾಲ ಮಲಗಿದೆ ಅಂತ, ತುಂಬ ಹೊತ್ತು ಚಿಂತೆ ಮಾಡ್ತಾ ಇದ್ದಾಳೆ ಅಂತಕ್ಕಂಥದ್ದು. ಅಂಸೇ ವೀಣ, ಹೆಗಲಿನಿಂದ ವೀಣೆಯನ್ನು ಇಟ್ಕೊಂಡಿದ್ದಾಳೆ. ಮುಂಚೆ ಎಲ್ಲ ವೀಣೆಯನ್ನು ಹೆಚ್ಚು ಕಡಿಮೆ ಹಾರಿಜಾಂಟಲ್ ಆಗಿ 15 ಡಿಗ್ರೀಸ್ 20 ಡಿಗ್ರೀಸ್ ಇನ್ಕ್ಲಿನೇಷನ್ ಇಲ್ಲದೆ ಆಲ್ಮೋಸ್ಟ್ 60 ಡಿಗ್ರೀಸ್ ಇನ್ಕ್ಲಿನೇಷನ್ ಇಟ್ಕೊಂಡಿರ್ತಾ ಇದ್ರು. ಸಿತಾರಿನ ತರಹ ವೀಣೆಯನ್ನು ನುಡಿಸ್ತಾ ಇದ್ರು. ಅದಕ್ಕೂ ಮುಂಚೆ ಕೆಲವರು ಇನ್ನೂ ಜಾಸ್ತಿ ಆಲ್ಮೋಸ್ಟ್ 90 ಡಿಗ್ರೀಸ್ ಇಟ್ಕೊಂಡು ನುಡಿಸ್ತಾ ಇದ್ರು ಅಂತ ಹೇಳ್ತಾರೆ. ವೀಣೆ ಎನ್ನುವುದು ಯಾವುದೇ ತಂತ್ರಿವಾದ್ಯಕ್ಕೂ ಅಂತಾಗುತ್ತದೆ. ಉದಾಹರಣೆಗೆ ಸಾರಂಗಿ ಇತ್ಯಾದಿಗಳು ಒಂದು ಬಗೆಯ ವೀಣೆಗಳೇ, ಧನುರ್ವಾದ್ಯ, ಧನುರ್ವೀಣಾ ಅಂತ. ಅವನ್ನ ವರ್ಟಿಕಲ್ ಆಗಿ ನಿಲ್ಲಿಸ್ಕೊಂಡೇನೆ ನುಡಿಸುವಂಥದ್ದು ಉಂಟು. ಇರಲಿ. ಮತ್ತೆ ಎದೆಯಲ್ಲಿ ಚಂದನವನ್ನು ಹಚ್ಚಿಕೊಂಡಿದ್ದಾಳೆ ತಂಪಾಗಲಿ ಅಂತ. ವಾಚಿ ಮೌನಂ, ಇದು ತುಂಬ ಚೆನ್ನಾಗಿ. ಮಾತಿನಲ್ಲಿ ಮೌನ ಇದೆ, ಮಾತಿಲ್ಲ ಅಂತಲ್ಲದೆ ಮಾತಿನಲ್ಲಿ ಮೌನ ಇದೆ ಅನ್ನೋದ್ರೊಳಗೊಂದು ಸ್ವಾರಸ್ಯ ಇದೆ. ವಾಚಿ ಮೌನಂ, ಅವಳಲ್ಲಿ ಎಲ್ಲ ಇದೆ. ಅಂದರೆ ಅವಳಲ್ಲಿ ಮನ್ಮಥ ಇದ್ದಾನೆ, ಕಣ್ಣಲ್ಲಿ ಆಲೋಚನೆ ಇದೆ, ಜೀವನೂ ಇದೆ, ಮತ್ತು ಕೈಗಳಿಗೂ ಕೆಲಸ ಇದೆ, ವಿನೋದಕ್ಕೆ ವಾದ್ಯ ಹಿಡ್ಕೊಂಡಿದ್ದಾಳೆ, ಮಾತೂ ಇದೆ, ಅದು ಮೌನದಲ್ಲಿದೆ, ಮಾತಿನಲ್ಲಿ ಮೌನ. ಎಲ್ಲ ಇದ್ದರೂ ಕೂಡ ನತುತ್ಮಾಂ ವಿನಾ ಕ್ವಾಪಿ ಚೇತಃ, ಆದರೆ ನಿನ್ನನ್ನು ಬಿಟ್ಟು ಇನ್ನೆಲ್ಲಿಯೂ ಅವಳಿಲ್ಲ ಅಂತ. ಅಂದರೆ ಪ್ರಿಯತಮನನ್ನು ಬಿಟ್ಟು ಅವಳಲ್ಲಿ ಉಳಿದಿಲ್ಲ, ಎಲ್ಲವೂ ಬೇರೆ ಎಲ್ಲಿಯೋ ಹೋಗಿದೆ ಅಂತನ್ನುವ ಭಾವ ತುಂಬ ಹೃದಯವಾದದ್ದು. ಇದನ್ನು ಆಲೋಚನೆ ಮಾಡಿದ್ರೆ ಈ ಚಮತ್ಕಾರ ಗೊತ್ತಾಗುತ್ತದೆ ಅಂತ. ಇದು ಸಾಮಾನ್ಯ ಯಾವುದೇ ಒಂದು ಸ್ವಲ್ಪ ಕ್ಲಾಸಿಕಲ್ ಅಂತೀವಲ್ಲ, ಅಭಿಜಾತ ಶೈಲಿಯ ಪದ್ಯದಲ್ಲಿಯೂ ಈ ಕಾಲಕ್ಕಂತೂ ಒಂದು ಮಟ್ಟಕ್ಕೆ ಆಲೋಚನಾಮೃತವೇ ಆಗಿರುತ್ತದೆ, ಅದು ಇರುತ್ತದೆ. ಹಾಗಾಗಿ ಅದನ್ನು ನಾವು ಈ ಥರ ಕೊಟ್ಟಿರ್ತಕ್ಕಂಥ ಚಮತ್ಕಾರದ ಉದಾಹರಣೆಗಳನ್ನು ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ರೆ ಆಗೋಲ್ಲ. ದೊಡ್ಡವರು, ಮಹಾವಿದ್ವಾಂಸರು, ನನಗೆ ಪರಮಪೂಜ್ಯ ಗುರುಗಳು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಏನೋ ಕ್ರಿಟಿಕಲ್ ಕಾಮೆಂಟ್ಸ್ ಇಲ್ಲದೆ ಅನುವಾದ ಮಾಡಿಬಿಟ್ಟಿದ್ದಾರೆ. ಹಾಗೆ ಬೇರೆ ವಿದ್ವಾಂಸರು ಕೂಡ ಯಾತಕ್ಕೆ ನಾವು ಆಕ್ಷೇಪ ಮಾಡೋಣ ಅಂತ. ಏನು ಮಾಡೋದು, ಆ ಎಲ್ಲ ದುಷ್ಟ ಕಾರ್ಯ ನನ್ನಂಥವನು ಮಾಡಬೇಕಾಗುತ್ತದೆ. ಅವ್ರಿಗಿಂತ ನನಗೆ ಗೊತ್ತಿದೆ ಅಂತಲ್ಲ, ಹೇಳದೆ ಗತಿ ಇಲ್ಲ, ಅದು ಹೇಳಲೇಬೇಕಾಗುತ್ತೆ. ಇಂದು ಒಬ್ಬರ ಸ್ನೇಹಿತರ ಜೊತೆಗೆ ಯಾವುದೋ ವಿಷಯವನ್ನು ಇದನ್ನು ಲೋಕಕ್ಕೆ ತರಬೇಕಾ ಬೇಡವಾ ಅಂತಂದಾಗ ನನ್ನ ಸ್ನೇಹಿತರು ಲೋಕಕ್ಕೆ ತರಬೇಕು ಅಂತಂದರು. ನನ್ನ ಅಭಿಪ್ರಾಯವೂ ಅದೇ ಆಗಿತ್ತು. ಅಂದರೆ ಇವುಗಳನ್ನು ಲೋಕಕ್ಕೆ ನಾವು ತರೋಣ. ವಿ ಹ್ಯಾವ್ ಟು ಕಮಿಟ್ ಸಮ್ವೇರ್, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್, ಲೆಟ್ ದಿ ಪೀಪಲ್ ಡಿಸೈಡ್, ಲೆಟ್ ದಿ ಕೋರ್ಸ್ ಆಫ್ ಟೈಮ್ ಶೆಲ್ ಡಿಸೈಡ್. ಕಾಲ ತಿಳಿದುಕೊಳ್ಳಲಿ, ಮಾಡಲಿ ಅಂತ. ಹೀಗಾಗಿ ಹೇಳ್ತಾ ಇದ್ದೀನಿ, ಕ್ಷೇಮೇಂದ್ರನಲ್ಲಿ ಇಂಥ ಕೃತಿಗಳಲ್ಲಿ ನಾವು ಕಾಣಬೇಕಾದದ್ದೇನೆಂದರೆ ಅವನ ಸಹೃದಯತೆ, ರುಚಿ ವೈವಿಧ್ಯ, ಪ್ರೀತಿ ವೈವಿಧ್ಯ, ಕುತೂಹಲಾಸಕ್ತಿ, ಇವೆಲ್ಲ ವಿಶೇಷವಾದದ್ದು. ತನ್ನ ಸಮಕಾಲೀನ ಕವಿಗಳ ಪದ್ಯಗಳನ್ನು ಕೊಡ್ತಾನೆ, ತನ್ನ ಶಿಷ್ಯರ ಪದ್ಯಗಳನ್ನು ಕೊಡ್ತಾನೆ, ತನ್ನ ಪದ್ಯಗಳನ್ನು ಕೊಡ್ತಾನೆ, ಒಳ್ಳೆಯದಕ್ಕೂ ಕೊಡ್ತಾನೆ, ಕೆಟ್ಟದ್ದಕ್ಕೂ ಕೊಡ್ತಾನೆ. ಯಥಾ ಮಮ ಯಥಾ ನಮಮ ಅಂತಾನೆ. ಅದರಿಂದ ಕೆಟ್ಟದ್ದಕ್ಕೆ ನೀನು ಉದಾಹರಣೆ ಕೊಟ್ಟಿದೆಯಲ್ಲಪ್ಪ ನಿನ್ನ ಕಾವ್ಯದಿಂದ, ಮತ್ತೆ ನೀನು ಕವಿ ಅಂತ ಅಂದ್ಕೋತೀಯ, ಆ ಕಾವ್ಯವನ್ನು ಲೋಕ ಪ್ರಚುರವೂ ಮಾಡಿದ್ದೀಯಲ್ಲ, ಅಂದರೆ ದೋಷ ಇದ್ರೂ ಪರವಾಗಿಲ್ಲ ಅಂತಲ್ಲ ಅರ್ಥ. ಇಂಥ ದೋಷ ಇರತಕ್ಕಂಥ ಪದ್ಯವನ್ನು ಯಾಕೆ ಇಟ್ಕೊಂಡಿದ್ದೀಯಾ, ಎಲ್ಲ ಕಡೆಗೂ ಯಾಕೆ ಪ್ರಚಾರ ಮಾಡಿದ್ದೀಯಾ ಅಂತಂದರೆ ಏನನ್ನೋಣ. ಪ್ರಾಮಾಣಿಕವಾಗಿ ಹೇಳ್ತೀನಿ, ಸ್ವಾನುಭವದಿಂದ ಹೇಳ್ತೀನಿ, ತುಂಬ ಬರೆದಾಗ ಇದು ಎಂಥವ್ರಿಗೂ ಆಗುತ್ತದೆ. ತುಂಬ ಬರೆದಾಗ ಎಂಥವರಿಗೂ ಆಗುತ್ತದೆ. ಅರೆ ಎಂತೆಂಥವರು ಸ್ವಲ್ಪ ಬರೆದಾಗಲೂ ಆಗುತ್ತೆ, ಅದು ಅಷ್ಟೇ ಸತ್ಯ. ಎಂತೆಂಥವರು ಎಷ್ಟು ಸ್ವಲ್ಪ ಬರೆದರೂ ಆಗುತ್ತದೆ. ಮತ್ತೆ ನೀವು ತಪ್ಪು ಹುಡುಕಬೇಕು ಅಂತ ಹಠ ಮಾಡಿಕೊಂಡರೂ ಸರಸ್ವತಿಯ ಬಾಯೊಳಗಿಂದು ಹುಟ್ಟಬೇಕಾಗಿರೋ ಪದ್ಯದಲ್ಲೂ ತಪ್ಪು ಕಂಡುಹಿಡಿಬೋದು. ಅಜಾತ ಪದ್ಯಾನಾಮಪಿ ದೋಷೋದ್ಘಾಟನಂ ಭವಿತುಮರ್ಹತಿ. ಯಾಕೆ? ಸಾಧ್ಯ ಇದೆ, ತಪ್ಪುಗಳನ್ನು ಹೇಳಬಹುದು ಅಂತ. ಒಮ್ಮೆ ಶಿವರುದ್ರಪ್ಪನವರ ಒಳ್ಳೆಯ ರಚನೆಗಳಲ್ಲಿ ಒಂದು ಕಾವ್ಯಾರ್ಥ ಚಿಂತನ. ಸಣ್ಣ ಪುಟ್ಟ ಲೋಪದೋಷಗಳು ಇಲ್ಲಿರೋಲ್ಲ. ಯಾರೋ ಒಬ್ಬರು ತುಂಬ ಜಿದ್ದು ಮಾಡಿದ್ರು ಅಂತ ನಾನು ಹಠ ಕಟ್ಟಿ ಪ್ರತಿ ಪುಟದಲ್ಲೂ ಒಂದು ದೋಷ ತೋರಿಸ್ತೀನಿ ಅಂತಂದೆ. ಒಂದು 30-40 ಪುಟ ತೋರಿಸ್ದೆ, ಸಾಕು ಬಿಡಿ ಅಂತಂದರು. ಛಲ ಅಷ್ಟೇ, ಇನ್ನೇನು ಅಲ್ಲ. ಗೆಲ್ಲಬೇಕು, ತೋರಿಸಬೇಕು, ರಂಧ್ರಾನ್ವೇಷಣೆ ಮಾಡಬೇಕು ಅಂತ. ಅಷ್ಟು ರಂಧ್ರಾನ್ವೇಷಣೆ ಮಾಡಬೇಕಾಗಿಲ್ಲ.
ನಾವು ಯಾವುದನ್ನು ಮಾಡಿದಾಗಲೂ ಅಲ್ಲಿ ಅಷ್ಟೋ ಇಷ್ಟೋ ಹೆಚ್ಚು ಕಡಿಮೆ ಇರುತ್ತದೆ. ಆ ದೃಷ್ಟಿ ಕ್ಷೇಮೇಂದ್ರಂದು ಇದ್ದಿರಬಹುದು. ಮತ್ತು ನಾನು ಯಾವುದೋ ಕಾಲದಲ್ಲಿ ಬರದೆ ತಪ್ಪಾಯಿತು, ಏನು ಮಾಡೋದು, ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಮಾಡಿದ್ದೀನಿ. ಕವಿಯಾಗಿ ನಾನು ಬರೆದದ್ದನ್ನು ವಿಮರ್ಶಕನಾಗಿ ಒಪ್ಪದೇ ಇರುವ ಸಾಧ್ಯತೆಯೂ ಇರುತ್ತದಲ್ವ. ಅದು ನಾವು ನೋಡಬೇಕಾಗುತ್ತದೆ. ಎಷ್ಟೋ ಬಾರಿ ನಾವು ಮಾಡಿರ್ತೀವಿ, ಆದರೆ ಇನ್ನೊಮ್ಮೆ ನಾವೇ ಹೇಳ್ತೀವಿ ಅದು ಸರಿಯಿಲ್ಲ ಅಂತ. ಭೈರಪ್ಪನವರೇ ತಮ್ಮ ಕೃತಿಗಳನ್ನು ಕುರಿತು ಈಚೆಗೆ ಹೇಳುವಾಗ ಇದು ಮೇಜರು, ಇದು ಮೈನರು, ಅದು ಕೆಟ್ಟೋಗಿದೆ ಅಂತನ್ನೋದನ್ನು ಖಾಸಗಿಯಾಗಿ ಹೇಳಿದ್ದು ಉಂಟು. ಹಾಗಾಗಿ ಕವಿಗೆ ತನ್ನದಾದ ಒಂದು ವಿಮರ್ಶನ ಪ್ರಜ್ಞೆ ಇರುತ್ತದೆ. ಬಟ್ ಹಿ ಕಾಂಟ್ ಡಿಸ್ವೋನ್ ಹಿಸ್ ಓನ್ ಕ್ರಿಯೇಷನ್ಸ್. ತನ್ನದಲ್ಲ ಅಂತ ಹೇಳೋಕ್ಕಾಗೋಲ್ಲ. ಆಯಿತು, ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಸ್ವೀಕರಿಸೋಣ ಅಂತ ಮಾಡಬೇಕಾಗುತ್ತದೆ. ಅದೂ ಕೂಡ ಗಮನದಲ್ಲಿರಬಹುದು ಅಂತ ಅನಿಸುತ್ತದೆ. ಒಟ್ಟಿನಲ್ಲಿ ತಾತ್ಪರ್ಯವಿಷ್ಟು, ಕ್ಷೇಮೇಂದ್ರನ ವಿಭಾಗಗಳನ್ನು ನಾವು ನಚ್ಚಿಕೊಂಡು ಹೋಗುವುದಲ್ಲ, ಅವನ ಮನೋಧರ್ಮವನ್ನು ಅಪ್ಪಿಕೊಂಡು ಸಾಗಬೇಕು. ಅಲಂಕಾರಗತ ಚಮತ್ಕಾರ ಅಂತ, ಅಲಂಕಾರದಿಂದ ಚಮತ್ಕಾರ ಏನಾಗುತ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾನೆ. ಅದು ಟೆನೆಬಲ್ ಅಂತೀವಲ್ಲ, ಅದು ನಿಲ್ಲಬಲ್ಲಂಥ ಚಮತ್ಕಾರ. ಯಾಕೆಂದರೆ ಅಲಂಕಾರಗಳಿಗೆ ತಮ್ಮದಾದ ವ್ಯಕ್ತಿತ್ವ ಇದೆ, ಸ್ಥಿರತೆ ಇದೆ, ನಿಲುಗಡೆ ಇದೆ, ಆಗ ಆಗುತ್ತದೆ. ಈಗ ಯಾವುದೋ ಕೆಲವು ರಾಗಗಳ ವಿಶಿಷ್ಟತೆಯನ್ನು ತೋರಿಸ್ತೀವಿ ಅಂತ ಹೇಳಿಬಿಟ್ಟು ಆ ರಾಗಗಳಿಗೆ ಅಂಥ ತ್ರಾಣ ಇರೋದಿಲ್ಲ. ಅವುಗಳ ಹೆಗಲ ಮೇಲೆ ಹಿಮಾಲಯವನ್ನು ಹೊರಸೋಕ್ಕೆ ಹೋದರೆ ಅಂಥ ದಶಕಂಠ ರಾವಣನಿಗೆ ಹಿಮಾಲಯವನ್ನು ಹೊರಕ್ಕಾಗಲಿಲ್ಲ. ಇನ್ನು ಪಾಪ ಜುಜ್ಬಿ ರಾಗಗಳಿಗೆ ಏನಾಗುತ್ತದೆ? ಆಗುವಂಥದ್ದಲ್ಲ. ಅವುಗಳನ್ನು ಏನು ಮಾಡಬೇಕು ಹಾಗೆ ಮಾಡಬೇಕಾಗುತ್ತದೆ. ಈಚೆಗೆ ನನ್ನ ಸ್ನೇಹಿತರೊಬ್ಬರು ಹಿಂದೂಸ್ತಾನಿಯ ದೇಸ್ಕಾರ್ ಅನ್ನುವ ರಾಗ, ಪ್ರಸಿದ್ಧವಾದ ರಾಗ, ಬೆಳಗಿನ ರಾಗ, ಅದನ್ನು ಒಬ್ಬರು ಮಹಾಪ್ರಸಿದ್ಧ ನಮ್ಮ ರಾಜ್ಯದ ಗಾಯಕರೊಬ್ಬರು ಹಾಡಿರ್ತಕ್ಕಂಥದ್ದು, ಈಗ ಗಾಯಕರೊಬ್ಬರು ಇರ್ತಕ್ಕಂಥವ್ರು, ಅವರ ಗಾನವನ್ನು ಒಂದು 20-30 ನಿಮಿಷದ್ದು ಕಳಿಸಿಕೊಟ್ರು. ಕೇಳಿದೆ, ರಾಗ ಚೆನ್ನಾಗಿದೆ, ಗಾಯಕರು ಸಮರ್ಥರಾದವರು, ಕಂಠ ಚೆನ್ನಾಗಿದೆ. ಆದರೆ ದೇಶ್ಕಾರ್ನಂಥದ್ದನ್ನು 25-30 ನಿಮಿಷ ಸ್ವತಂತ್ರವಾಗಿ ಹಾಡಿ ರಂಜನೆ ಮಾಡೋಕ್ಕಾಗೋಲ್ಲ. ಅಲ್ಲಿ ಆಗಿಲ್ಲ. ಸರಿ ಗ ಪಧ ಸ ಸಾಧ ಪ ಗರಿ ಸ ಅಂತ ಮೋಹನಾದ್ರೆ ಸರಿ ಗ ಪಧ ಧ ಅಂತ ದೈವತದಲ್ಲೇ ತುಂಬ ಓಡಾಡ್ತಾ ಇರಬೇಕಾಗುತ್ತೆ. ಎಷ್ಟೊತ್ತು ಒಂದು ಸ್ವರದ ಮೇಲೆ ಏಕಾಕ್ಷರ ಕವಿತೆ ಬರೆದಂತೆ ಇರುತ್ತೆ. ಎಷ್ಟು ಚೆನ್ನಾಗಿದ್ದರೂ ಮತ್ತೆ ಅಲ್ಲಲ್ಲಲ್ಲೇ ಓಡಾಡ್ತಾ ಇದ್ದಾಗ, ಮತ್ತು ಆ ಗಾಯಕರಿಗೂ ತುಂಬ ದೊಡ್ಡ ಕಲ್ಪನೆ ಇರತಕ್ಕಂಥ ಗಾಯಕರಲ್ಲ, ಒಳ್ಳೆಯ ಕಂಠ ಇದೆ, ಅಭ್ಯಾಸ ಮಾಡಿದ್ದಾರೆ, ಮಹಾಪ್ರತಿಭಾಶಾಲಿ ಆದವರು ಅಲ್ಲ. ಜೊತೆಗೆ ರಾಗವೂ ಹೀಗೆ ಸೇರಿಕೊಂಡಿದೆ, ಶಕ್ತಿಯೂ ಇಲ್ಲ, ಸಾಧ್ಯತೆಯೂ ಇಲ್ಲ ಅಂತನ್ನುವುದು ಎರಡೂ ಸೇರಿಬಿಟ್ಟಾಗ ಏನಾಗುತ್ತದೆ? ಹಾಗೆ ಕೆಲವಕ್ಕೆ ಸ್ಥೈರ್ಯ ಇರುತ್ತದೆ. ಸ್ಥೈರ್ಯ ಇರುವುದನ್ನು ನಾವು ವಿಭಾಗ ಅಂತ ಒಪ್ಪಿಕೊಳ್ಳಬೇಕು. ಆ ರೀತಿ ಒಪ್ಪಿಕೊಳ್ಳುವುದಕ್ಕೆ ಆಗುವಂಥದ್ದು ಅಲಂಕಾರ ಚಮತ್ಕಾರ. ಅಲ್ಲಿ ಒಬ್ಬ ವಿರಹಿಣಿಯದು ಪದ್ಯ ತನ್ನ ಕಾವ್ಯ ಲಾವಣ್ಯವತಿ ಅನ್ನುವುದರಿಂದ ಉದಾಹರಣೆ ಕೊಡ್ತಾನೆ. ಸ್ತನೌ ಸ್ತಬ್ಧೌ ತೀಕ್ಷ್ಣಂ ನಯನಯುಗಲಂ ನಿಮ್ನ ಮುದರಂ ಭ್ರುವೋರ್ ವಕ್ರಾವೃತ್ತಿ ವಿಹಿತ ಮುನಿ ವಿಹಿತ ಮುನಿ ಮಾರೋಧರ ಮಣಿ ಯಥಾಸನ್ನೇ ದೈವಾದಿಯತಿ ವಿಷಮೇ ದುರ್ಜನಗಣೆ ಗುಣೀ ಮಧ್ಯಹಾರ ಸ್ಪೃಶತಿ ತವ ದೋಲಾ ತರಲತಾಂ. ಸುಂದರಿ ಅವಳನ್ನು ವರ್ಣಿಸ್ತಾ ಇದ್ದಾನೆ. ನಿನ್ನ ಸ್ತನಗಳು ದೃಢವಾಗಿವೆ, ನೋಟ ತೀಕ್ಷ್ಣವಾಗಿದೆ, ನಡುವು ತೆಳ್ಳಗಿದೆ, ಹುಬ್ಬು ಡೊಂಕಾಗಿದೆ, ಇನ್ನು ತುಟಿಯಂತೂ ಮುನಿಗಳ ಸಮಾಧಿಯನ್ನು ಭಂಗ ಮಾಡುವಷ್ಟು ದೊಡ್ಡದಾಗಿ ಇವೆ, ದೇದೀಪ್ಯಮಾನವಾಗಿ ಇವೆ. ಹೀಗೆ ಈ ಎಲ್ಲ ಕೆಟ್ಟದರ ಜೊತೆಗೆ ಸೇರಿಕೊಂಡು ಗುಣವಂತವಾದ ಹಾರ ಪಾಪ ಎದೆ ಮೇಲೆ ಇದ್ದು ಹುಯ್ದಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಗುಣೀ ಹಾರ ಮಧ್ಯೆ ಸ್ಪೃಶತಿ, ಗುಣೀ ಮಧ್ಯೆ ಹಾರ ಸ್ಪೃಶತಿ ತವ ದೋಲಾ ತರಲತಾಂ ಅಂತ. ಹಾರ ಎದೆ ಮೇಲೆ ಹಾಗೆ ಹೀಗೆ ಹೊಯ್ದಾಡ್ತಾ ಇದೆ ಅನ್ನೋದನ್ನ ಕಲ್ಪನೆ. ಗುಣ ಅಂದರೆ ನೂಲು ಅಂತ ಒಂದು ಅರ್ಥ ಇದೆ. ನೂಲಿರ್ತಕ್ಕಂಥ ಹಾರ ಗುಣಿ, ಇನ್ನೊಂದು ಗುಣವಂತವಾದದ್ದು. ನಿನ್ನ ಸ್ತನಗಳು ಕಠಿಣ ಅನ್ನುವುದರೊಳಗೆ ಕಠೋರತೆ ಅದೊಂದು ದುರ್ಗುಣ, ನಿನ್ನ ಕಣ್ಣೋಟ ತೀಕ್ಷ್ಣ ಅದರೊಳಗೊಂದು ದುರ್ಗುಣ, ಮತ್ತು ನಿನ್ನ ನಡುವು ಬಡ ಅದು ಒಂದು ದುರ್ಗುಣ. ಬಡತನಕ್ಕಿಂತ ದುರ್ಗುಣ ಇನ್ಯಾವುದಿದೆ? ಹಾಗಾಗಿ ಎಲ್ಲ ಕೂಡ ಹಾಳಾಗ್ಬಿಡುತ್ತವೆ ಬಡತನದ ಮುಂದೆ ಅಂತ. ಹುಬ್ಬು ಡೊಂಕು ಕುಟಿಲ, ಇನ್ನು ತುಟಿ ನೋಡಿದ್ರೆ ಮುನಿಮಾರಕ, ಮುನಿಗಳನ್ನು ಗೊಂದಲಕ್ಕೆ ಕಳವಳಕ್ಕೆ ಈಡು ಮಾಡ್ತಕ್ಕಂಥದ್ದು. ಹೀಗಾಗಿ ಇವೆಲ್ಲ ದುರ್ಜನ ಗಣದಲ್ಲಿ ಸೇರಿದ್ರಿಂದಾಗಿ ಈ ಪಾಪ ಗುಣವಂತವಾದ ಹಾರ ನಾನು ಏನು ಮಾಡಲಿ ಅಂತ ಇಲ್ಲಿರ್ಲಾ ಬೇಡವ ಅಂತ ಹಾಗೆ ಹೀಗೆ ಹೊಯ್ದಾಡ್ತಾ ಇದೆ ಅಂತಕ್ಕಂಥದ್ದು.
ಅಂದರೆ ಇಷ್ಟು ದುರ್ಜನರ ಮಧ್ಯದಲ್ಲಿ ಇದ್ದರೂ ಹಾರ ದುರ್ಜನವಾಗಲಿಲ್ಲ, ಅದು ಗುಣಿಯಾಗೇ ಇದೆ ದುರ್ಗುಣಿಗಳ ಮಧ್ಯದಲ್ಲೂ ಅನ್ನೋದ್ರ ಮೂಲಕವಾಗಿ ಅತದ್ಗುಣ ಅಂತ ಒಂದು ಅಲಂಕಾರ, ತದ್ಗುಣ ಅಲಂಕಾರ ಅಂತ ಒಂದಿದೆ, ಅತದ್ಗುಣ ಅಲಂಕಾರ ಅಂತ ಇದೆ. ಲಾಕ್ಷಾ ರಸವನ್ನು ಹಚ್ಚಿಕೊಂಡ ಕಾಲು ಸೊಗಸಾದ ಕಮಲಗಳನ್ನು ಲಾಕ್ಷಾರಸ ಹಚ್ಚಿಕೊಂಡ ಕಾಲಿಗೆ ಮೊದಲೇ ಕೆಂಪಾಗಿದ್ದರಿಂದ ಲಾಕ್ಷ ಹಚ್ಚಿದ್ದು ಗೊತ್ತಾಗಲಿಲ್ಲ ಅಂತ. ಇಲ್ಲೆಲ್ಲ ತದ್ಗುಣ ಅದರಂತೆ ಆಯಿತು ಅಂತಕ್ಕಂಥದ್ದು. ಕಮಲವನಕ್ಕೆ ಹೋಗಿ ಸ್ನಾನ ಮಾಡೋದಕ್ಕೆ ಕಮಲಗಳ ಸರೋವರಕ್ಕೆ ಹೋದ ಮುಖ ಅಲ್ಲಿಯೇ ಮಾಯವಾಗ್ಬಿಡ್ತು, ಆ ಗುಣವನ್ನೇ ಪಡೀತು. ಅಲ್ಲಿ ಮೀಲಿತ ಪಿಹಿತ ಇತ್ಯಾದಿ ಅಲಂಕಾರಗಳನ್ನು ಹೇಳ್ತಾರೆ, ಅದರಂತೆ ಆಗಿಬಿಡ್ತು ಅಂತ ಅನ್ನೋದ್ರೊಳಗೆ ತದ್ಗುಣತ್ವ ಬರುತ್ತದೆ. ಅತದ್ಗುಣ ಹಾಗೆ ಬರಲಿಲ್ಲ ಅಂತಕ್ಕಂಥದ್ದು. ಹೀಗಲ್ಲದೆ ದುರ್ಜನ ಗಣ ಅಂತ ಅದನ್ನು ದುರ್ಜನರಿಗೆ ಸಮೂಹಕ್ಕೆ ಅವನು ಉತ್ಪ್ರೇಕ್ಷಿಸಿದ್ದಾನೆ ಅಂತಲೂ ಉತ್ಪ್ರೇಕ್ಷ ಅಲಂಕಾರ ಅಂತಲೂ ಹೇಳ್ತಾರೆ. ಅಂದರೆ ತತ್ಪರಿತಃ ಅಲಂಕಾರವಿದ್ದರೆ ಚಮತ್ಕಾರ ಬರುತ್ತದೆ ಅನ್ನೋದ್ರೊಳಗೆ ಸಂದೇಹವೇ ಇಲ್ಲ. ಅದನ್ನು ಯಾರೂ ಕೂಡ ಒಪ್ಪಿಕೊಳ್ಳಬಹುದಾದದ್ದು. ಮೊನ್ನೆ ದಿವಸ ನಾನು ನಮ್ಮ ಸ್ನೇಹಿತರು ನರ್ತನ ಕೋವಿದರಾದಂಥ ನಿರುಪಮ ರಾಜೇಂದ್ರ ಅವರ ಜೊತೆಯಲ್ಲಿ ಮಾತಾಡ್ಕೊಂಡು ಬರುವಾಗ ಒಂದು ಮಾತನ್ನು ಹೇಳಿದೆ. ನೃತ್ಯಕ್ಕೆ ಯಾವುದು ಮುಖ್ಯ ಏನು ಅಂತ ಬಂದಾಗ ನೀವು ರಸವನ್ನು ಗಮನದಲ್ಲಿಟ್ಕೊಳ್ಳಿ, ಎಲ್ಲ ಆಗುತ್ತದೆ ಅಂತ ಅನಾದಿ ಕಾಲದ ಹಾಡಿದ್ದೇ ಹಾಡುವುದನ್ನು ಹಾಡಿದೆ. ಆಗ ಸ್ವಲ್ಪ ಬೇರೆ ಥರ ಹೇಳಬೇಕಾಗುತ್ತಲ್ಲ, ಬೇರೆ ಥರ ಹೇಳಬೇಕು ಅಂದರೆ ಅಲಂಕಾರ ಬೇಕಾಗುತ್ತದೆ. ಏನು ಹೇಳಿದೆ ಅಂತಂದರೆ, ನೋಡಿ, ರಸ ಅನ್ನುವ ರಾಣಿ ಜೇನು ಹುಳುವನ್ನು ಹಿಡೀರಿ, ಮಿಕ್ಕ ಎಲ್ಲವೂ ಕೂಡ ಪರಿಚಾರಿಕ ಹುಳುಗಳು, ಜೇನು ಹುಳುಗಳು ಅನ್ನುವಂತೆ ಬಂದು ಗೂಡು ಕಟ್ಟಿಬಿಡುತ್ತವೆ ಅಂತ ಅನ್ನೋದನ್ನು ಹೇಳಿದೆ. ಆಮೇಲೆ ಅದನ್ನು ಒಂದು ಪದ್ಯವೂ ಮಾಡಿದೆ. ರಸದೃಷ್ಟಿ ರೀತಿ ಮಧುಕರೀ ರಾಜ್ಞಿ ಯದಿ ಕಲ್ಪ್ಯತೆ ನಿಜ ಮನಃಪಟಲೆ ಸರ್ವಾಶ್ಚ ಕಲಾಂಶ ಅಪ್ಯನುಧಾವಂತಿ ಸ್ವಯಂ ಮಧುವ್ರತ್ಯಾಭಾಹ ಅಂತ. ಅಂದರೆ ರಸದೃಷ್ಟಿ ಅನ್ನುವ ಮಧುಕರಿ. ಇಲ್ಲಿ ನೋಡಿ ಪದ್ಯ ಮಾಡಿದ್ದು ನಿದರ್ಶನ, ಇದು ದೃಷ್ಟಾಂತ ಅಲಂಕಾರ. ರಸದೃಷ್ಟಿ ಅಂತಕ್ಕಂಥ ದುಂಬಿ ಯಾವಾಗ ಬರುತ್ತದೆಯೋ ನಿಜ ಮನಃಪಟಲೆ, ಜೇನು ಗೂಡಿಗೆ ಕ್ಷೌದ್ರ ಪಟಲ ಅಂತ ಕರೀತಾರೆ. ಮನಸ್ಸೆಂಬ ಒಂದು ಜೇನು ಗೂಡಿಗೆ ಅದು ಬಂದು ಕೂತರೆ, ಮನಸ್ಸೆಂಬ ಹಬ್ಬುಗೆಗೆ ಬಂದು ಕೂತರೆ ಎಲ್ಲ ಕಲಾಂಶ, ಎಲ್ಲ ಕಲೆಗಳ ಅಂಶಗಳೂ ಕೂಡ ಕಲಾ ಅನ್ನೋದಕ್ಕೆ ಅಂಶ ಅಂತ ಉಂಟು. ಎಷ್ಟು ಸ್ವಲ್ಪ ಪುಟ್ಟ ಸಣ್ಣ ಅಂಶಗಳು ಕೂಡ ಅನುಧಾವಂತಿ, ಧಾವಂತಿಯಲ್ಲ ಅನುಧಾವಂತಿ, ಹಿಂಬಾಲಿಸಿ ಬೆಂಬತ್ತಿ ಬರುತ್ತವೆ ಅಂತ ಅರ್ಥ. ಜೇನುಹುಳುಗಳು ಹೇಗೆ ಬೆಂಬತ್ತಿ ಬರುತ್ತವೆ ಅನ್ನೋದು ಗೊತ್ತಿದ್ದಾಗ ಈ ಕಲ್ಪನೆಯ ಸ್ವಾರಸ್ಯ ಗೊತ್ತಾಗುತ್ತೆ. ಮಧುವ್ರತ್ಯಾಭಾಹ ಅಂತ ಅಂದರೆ ಕೆಲಸಗಾರ ಜೇನುನೊಣಗಳೆಲ್ಲ ರಾಣಿ ಜೇನಿನ ಹಿಂದೆ ಹೋಗುತ್ತೆ. ಅದರಿಂದನೇ ಜೇನುಹುಳುಗಳನ್ನು ಗೂಡಿಂದ ಗೂಡಿಗೆ ವರ್ಗಾಯಿಸಬೇಕು ಅಂದರೆ ರಾಣಿ ಜೇನನ್ನು ಎತ್ತಿಟ್ಬಿಡ್ತಾರೆ, ಮಿಕ್ಕವು ತಾನಾಗೇ ಬಂದುಬಿಡುತ್ತೆ. ಅವುಗಳನ್ನೆಲ್ಲ ಒಂದೊಂದಾಗಿ ವರ್ಗಾಯಿಸಲೇಬೇಕಾಗಿಲ್ಲ ಅಂತ, ಹಾಗೆ ಮಾಡಬೇಕಾದದ್ದು ಅಂತ. ಇದು ಅಲಂಕಾರ. ಅಂದರೆ ರಸ ಮುಖ್ಯ ಅನ್ನೋದನ್ನು ಈ ಅಲಂಕಾರದಿಂದ ಹೇಳಿದ್ರಿಂದ ಸ್ವಾರಸ್ಯ ಬಂತು ಅಂತ. ಈ ರೀತಿಯಲ್ಲಿ ಚಮತ್ಕಾರವನ್ನು ಅಲಂಕಾರದಿಂದ ತರತಕ್ಕಂಥದ್ದು ಇದ್ದೇ ಇದೆ. ಆ ಥರದ್ದನ್ನು ಕ್ಷೇಮೇಂದ್ರ ಹೇಳಿದ್ದಾನೆ ಅಂತ ಒಪ್ಪಿಕೊಂಡ್ರೆ ಸರಿಯಾಗುತ್ತದೆ ಅನಿಸುತ್ತೆ. ಆಮೇಲೆ ನಾವು ಮುಂದಿನ 4ನೆಯ ಸಂಧಿಗೆ ಹೋಗ್ತೀವಿ. 4ನೇ ಸಂಧಿಯನ್ನು ಗುಣದೋಷ ವಿಭಾಗ ಅಂತ ಮಾಡ್ತಾನೆ. ಗುಣದೋಷ ವಿಭಾಗ ಅಂತಂದರೆ ಸರಿಯಾವುದು ತಪ್ಪ್ಯಾವುದು ಅಂತ ನೋಡುವುದೊಂದು ಅಂತ ನಮಗೆ ಗೊತ್ತಾಗುತ್ತದೆ. ಅದನ್ನು ಕಾವ್ಯದಲ್ಲಿ ಬೇಕಾದಷ್ಟು ಬಗೆಯಲ್ಲಿ ವಿಸ್ತರಿಸಿದ್ದಾರೆ ಪೂರ್ವಸೂರಿಗಳು ಎಲ್ಲರೂ ಕೂಡ. ಇವನದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳ್ತಾನೆ. ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಎಲ್ಲ ಅದನ್ನೇ ಹೇಳಬೇಕಾಗುತ್ತದೆ. ಆದರೆ ಮಮ್ಮಟ ಮೊದಲಾದವರು ತುಂಬ ವಿಸ್ತರಿಸಿದಂತೆ ವಿಸ್ತರಿಸೋಲ್ಲ, ಪುಣ್ಯ. ಹೇಳ್ತಾನೆ, ಕಾವ್ಯೈಕ ಪಾತ್ರ ವಿಲಸದ್ ಗುಣದೋಷ ದುಗ್ಧ ಪಾಥಸ್ಸಮೂಹ ಪೃಥಗುದ್ಧರಣೆ ವಿದಗ್ಧಾ ಜಾನಂತಿ ಕರ್ತುಮಭಿಯುಕ್ತತೆಯ ವಿಭಾಗಂ ಚಂದ್ರಾವದಾತ ಮತಯ ಕವಿರಾಜಹಂಸಾ. ಕವಿಗಳೆಂಬ ರಾಜಹಂಸಗಳು ಕಾವ್ಯ ಅನ್ನುವಂಥ ಪಾತ್ರೆಯಲ್ಲಿ ಇರತಕ್ಕಂಥ ಗುಣದೋಷಗಳೆಂಬ ನೀರ ಕ್ಷೀರಗಳನ್ನು ಸುಲಭವಾಗಿ ತಮ್ಮ ಅಭ್ಯಾಸದಿಂದ ತಮಗಿರುವ ವಿಶಿಷ್ಟ ಶಕ್ತಿಯಿಂದ ವಿಭಾಗ ಮಾಡಿ ನೋಡ್ತಾರೆ ಅಂತ. ಎಷ್ಟೋ ಜನರಿಗೆ ಇದನ್ನು ಬಿಡಿಸಿಕೊಂಡು ನೋಡುವುದಕ್ಕೆ ಬರೋಲ್ಲ. ಯಾವುದು ಗುಣ ಯಾವುದು ದೋಷ ಅಂತ ಬಿಡಿಸಿಕೊಂಡು ವಿಭಾಗ ಮಾಡಿಕೊಂಡು ನೋಡೋಕ್ಕೆ ಬರೋಲ್ಲ. ಪಾಪ ಕಷ್ಟಪಡ್ತಾನೆ. ಮುಂಚೆ ಎಲ್ಲ ನಮಗೆ ಕೆಮಿಸ್ಟ್ರಿ ಕ್ಲಾಸಲ್ಲಿ ಮಿಕ್ಸ್ಚರ್ ಅಂದರೆ, ಕಾಂಪೌಂಡ್ ಅಂದರೆ, ಎಲಿಮೆಂಟ್ ಅಂದರೆ ಏನು ಅಂತೆಲ್ಲ ಹೇಳ್ತಾ ಇದ್ದಿದ್ದು ಉಂಟು. ಈಗ ಸಲ್ಫರ್ ಮತ್ತು ಐರನ್ ಫೈಲಿಂಗ್ಸ್ ಎರಡನ್ನೂ ಬೆರೆಸಿಬಿಟ್ಟು ಕಬ್ಬಿಣದ ಪುಡಿಯನ್ನು ಸಲ್ಫರ್ನ ಬೆರೆಸಿ ಕೊಟ್ಟುಬಿಟ್ರೆ ಅದನ್ನು ಹೇಗೆ ಸೆಪರೇಟ್ ಮಾಡೋದು ಅಂತ 2 ರೀತಿಯಾಗಿ ಉಂಟು. ಕಾರ್ಬನ್ ಟೆಟ್ರಾಕ್ಲೋರೈಡ್ CCl4 ಅದನ್ನು ಹಾಕಿ ಆ ಇಡೀ ಪುಡಿಗೆ ಬೆರೆಸಿದ್ರೆ ಸಲ್ಫರ್ ಅದರೊಳಗೆ ಕರಗುತ್ತೆ, ಗಂಧಕ. ಆಮೇಲೆ ಬಸ್ತುಕೊಂಡು ಬಿಟ್ಟರೆ ಕಬ್ಬಿಣದ
ಪುಡಿ ಉಳಿಯುತ್ತದೆ. ಅಥವಾ ಅಯಸ್ಕಾಂತವನ್ನು ಒಮ್ಮೆ ಆಚೆ ಈಚೆಗೆ ಓಡಾಡಿಸಿದ್ರೆ ಅಯಸ್ಕಾಂತಕ್ಕೆ ಪುಡಿಯೆಲ್ಲ ಆಕರ್ಷಿತವಾಗಿ ಕಬ್ಬಿಣದ ಪುಡಿ, ಈ ಗಂಧಕ ಪುಡಿ ಹಾಗೆ ಉಳಿಯುತ್ತದೆ ಅಂತ. ಹೀಗೆ ಯಾವುದೋ ಒಂದು ವಿಭಾಗ ಮಾಡ್ಕೊಳ್ಳೋಕ್ಕೆ ಒಂದು ಸಲಕರಣೆ ಬೇಕು, ಒಂದು ವಿಶಿಷ್ಟವಾದ ಪರಿಕರ ಬೇಕು. ಆ ರೀತಿಯಲ್ಲಿ ಔಚಿತ್ಯ ಮತ್ತು ಕಾವ್ಯ ಮೀಮಾಂಸೆಯ ಚಿಂತನೆ ಇವೆಲ್ಲ ಬೇಕಾಗುತ್ತದೆ ಅಂತ ಅವನು ಹೇಳ್ತಾನೆ. ಎಲ್ಲವನ್ನೂ ಒಂದು ಕಾವ್ಯಮಯವಾಗಿ ಹೇಳ್ತಾನೆ. ಅದು ಇವನ ಶಕ್ತಿ, ಅದು ಇವನ ಸ್ವಾರಸ್ಯ. ಅದೆಂಥದ್ದು? ಶಬ್ದವೈಮಲ್ಯ, ಅರ್ಥವೈಮಲ್ಯ, ರಸವೈಮಲ್ಯ ಅಂತ ಕಾವ್ಯ ಗುಣಗಳು ಅಂತ. ಶಬ್ದಗಳು ಚೆನ್ನಾಗಿರಬೇಕು, ಅರ್ಥ ಚೆನ್ನಾಗಿರಬೇಕು, ರಸ ಚೆನ್ನಾಗಿರಬೇಕು ಅಂತ. ಶಬ್ದವೈಮಲ್ಯ ಅನ್ನುವಾಗ ವ್ಯಾಕರಣ ಶುದ್ಧಿ ಇರಬೇಕು ಅಂತ. ಅರ್ಥವೈಮಲ್ಯ ಅಂದರೆ ಸ್ಪಷ್ಟತೆ ಇರಬೇಕು ಅಂತ. ಎರಡನ್ನೂ ಒಪ್ಪಬಹುದು. ರಸವೈಮಲ್ಯ ಅಂದರೆ ಆಸ್ವಾದಕ್ಕೆ ಏನಾದರೂ ಇರಬೇಕು ಅಂತ. ಸರಳವಾಗಿ ಹೇಳೋದಿದ್ದರೆ, ಯಾವುದಾದ್ರೂ ಒಂದು ಅಡಿಗೆ ಮಾಡಿದ್ರೆ ಪಾತ್ರೆ, ಪರಡಿ, ಪದಾರ್ಥಗಳು ಎಲ್ಲ ಶುಭ್ರವಾಗಿ ತೊಳೆದು ಚೆನ್ನಾಗಿ ಹೈಜೀನಿಕ್ಕಾಗಿ ಕ್ಲೀನಾಗಿ ಮಾಡಬೇಕು ಅಂತ. ಅದು ಶಬ್ದವೈಮಲ್ಯ ಇದ್ದಂತೆ. ಮತ್ತು ಅದು ರುಚಿಯಾಗಿರಬೇಕು ಅಂತಕ್ಕಂಥದ್ದು ಆ ಅರ್ಥವೈಮಲ್ಯ ಇದ್ದಂತೆ. ಮತ್ತು ಅದನ್ನು ಕೊಡುವವರು ನಮಗೆ ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ಕೊಡಬೇಕು. ಅಲ್ಲಿ ರಸ ಭಾವ ಅಲ್ಲಿಗೆ ಬಂತು, ಹಾಗೆ ಮಾಡಬೇಕು ಅಂತ. ಇನ್ನು ದೋಷಗಳು ಶಬ್ದ ಕಾಲುಷ್ಯ, ಅರ್ಥ ಕಾಲುಷ್ಯ, ರಸ ಕಾಲುಷ್ಯ ಅಂತ. ಅವುಗಳಲ್ಲಿ ಇಲ್ಲದೇ ಇದ್ದಾಗ, ಈ ಶಬ್ದಗಳಲ್ಲಿ ಕಲುಷತೆ ಇದ್ದರೆ, ಅರ್ಥದಲ್ಲಿ ಕಲುಷತೆ ಇದೆ, ರಸದಲ್ಲಿ ಕಲುಷತೆ ಇದ್ದರೆ ದೋಷ ಬಂತು ಅಂತ. ಇದಾದ ಮೇಲೆ ಇನ್ನೂ ಒಂದು ಹೇಳ್ತಾನೆ, ಸಗುಣಂ ನಿರ್ಗುಣಂ ಸದೋಷಂ ನಿರ್ದೋಷಂ ಸಗುಣದೋಷಂಚ ಕಾವ್ಯಂ ಅಂತ. ಕಾವ್ಯ ಗುಣವಂತವಾಗಿರಬಹುದು, ಗುಣರಹಿತವಾಗಿರಬಹುದು, ದೋಷಯುತವಾಗಿರಬಹುದು, ದೋಷರಹಿತವಾಗಿರಬಹುದು, ಗುಣದೋಷ ಸಹಿತವಾಗಿರಬಹುದು ಅಂತ. ಇಷ್ಟೆಲ್ಲ ಫಜೀತಿ ಪಡಬೇಕಾಗಿಲ್ಲ. ಆದರೆ ಸಗುಣವಾಗಿರಬಹುದು, ನಿರ್ಗುಣವೂ ಆಗಿರಬಹುದು, ಸದೋಷವೂ ಆಗಿರಬಹುದು, ನಿರ್ದೋಷವೂ ಆಗಿರಬಹುದು. ಅಂದರೆ ಉದಾಹರಣೆಗೆ ಹೇಳಬೇಕು ಅಂತಂದರೆ, ತಪ್ಪೇನೂ ಇಲ್ಲ ಅಂದರೆ ನಿರ್ದೋಷ, ಆದರೆ ಮೆಚ್ಚುವಂಥದ್ದೇನೂ ಇಲ್ಲ, ಹಾಗಾಗಿ ನಿರ್ಗುಣ. ಅಂದರೆ ಇಲ್ಲಿ ಎಷ್ಟೋ ಬಾರಿ ನಮ್ಮ ಮಹಾಪಂಡಿತರುಗಳು ಬರೆಯೋ ಕಾವ್ಯಗಳು ಹಾಗೆ ಇರ್ತವೆ. ತಪ್ಪು ಒಂದೂ ಇರೋಲ್ಲ, ವ್ಯಾಕರಣಾದಿ ದೋಷಗಳೇನೂ ಇರೋಲ್ಲ, ಅಂದರೆ ಮೆಚ್ಕೊಳ್ಳೋಕ್ಕೆ ಏನೊಂದೂ ಇರೋದಿಲ್ಲ. ಅಡುಗೆ ತುಂಬ ಆರೋಗ್ಯಕಾರಿಯಾಗಿದೆ, ಆದರೆ ರುಚಿ ಒಂದು ಸ್ವಲ್ಪವೂ ಇಲ್ಲ, ಆ ಬಗೆಯಲ್ಲಾದದ್ದು. ಹಾಗಲ್ಲದೆ ತಪ್ಪೂ ಇದೆ, ಸ್ವಲ್ಪ ಮೆಚ್ಚುವಂಥದ್ದು ಇದೆ, ಅಂದರೆ ಸದೋಷ ಸಗುಣ. ಹಾಗೆ ಸದೋಷ ಗುಣ. ತಪ್ಪೂ ಇದೆ, ಗುಣವೂ ಇಲ್ಲ ಅಂತ. ವ್ಯಾಕರಣಾದಿ ದೋಷಗಳಿದ್ದರೂ ಅದರೊಳಗೇನಾದ್ರು ಒಂದು ಸ್ವಲ್ಪ ಸ್ವಾರಸ್ಯ ಇದ್ದರೆ ಪರವಾಗಿಲ್ಲ, ಅದೂ ಇಲ್ಲ. ಆ ತರಹ ಈಚೆಗೆ ಅಂಥ ಒಬ್ಬರದು ಒಂದು ಕೆಲವು ಪದ್ಯಾಭಾಸಗಳನ್ನು ನೋಡುವ ಸಂದರ್ಭ ಬಂತು. ನಮ್ಮ ಡಾಕ್ಟರ್ ಶಂಕರ್ ಕವಿ, ಆತ ನನಗೆ ತೋರಿಸಿದ್ದು. ಆಮೇಲೆ ನಾನು ಹೇಳಿದೆ, ಅಲ್ಲ ಶಂಕರ, ಇಲ್ಲಿ ಶಬ್ದ ಸರಿ ಇದ್ದ ಜಾಗದಲ್ಲಿ ಅರ್ಥ ಸರಿ ಇಲ್ಲ, ಅರ್ಥ ಸರಿ ಇದ್ದ ಜಾಗದಲ್ಲಿ ಶಬ್ದ ಸರಿ ಇಲ್ಲ, ಯಾವುದು ಒಟ್ಟಿಗೆ ಇಲ್ಲೇ ಇಲ್ವಾ? ಪಾರ್ವತಿ ಪರಮೇಶ್ವರರ ಎಟರ್ನಲ್ ಡಿವೋರ್ಸ್ ಕಾಣಿಸ್ತಾ ಇದೆಯಲ್ಲ ಅಂತಂದೆ. ಅವನು ಅದನ್ನೇ ಒಂದು ಪದ್ಯ ಮಾಡಿ ಫೇಸ್ಬುಕ್ಕಲ್ಲಿ ಹಾಕಿದ. ಅದಕ್ಕೆ ಯಾವ ಮಹಾನುಭಾವರ ಕಾವ್ಯವನ್ನು ಕುರಿತು ನಾವು ಮಾತಾಡ್ಕೊಂಡಿದ್ವೋ ಅವರು ಇದನ್ನು ಕೇಳಿದಂತೆ, ನನ್ನ ಕಾವ್ಯವನ್ನು ನೋಡ್ಬಿಟ್ಟು ನೀವಿಂಥ ಪದ್ಯ ಬರೆದ್ರ ಅಂತ. ಅವರಿಗೆ ನೋಡಿ ಎಷ್ಟು ಬೇಗ ಬೋಧೆಯಾಗಿದೆ. ಆಮೇಲೆ ಇವನು ಇಲ್ಲ ಇಂತಹ ಪ್ರಶ್ನೆನ ತುಂಬ ಜನ ಕೇಳಿದ್ರು ನನ್ನ ಹತ್ರ ಅಂತಂದನಂತೆ. ಅದು ಇನ್ನೂ ಒಳ್ಳೆ ಚಮತ್ಕಾರ. ಈ ಥರದ ಅನರ್ಥಗಳಾಗ್ಬಿಟ್ರೆ ಕಷ್ಟ. ಇಷ್ಟನ್ನು ಹೇಳ್ಬೋದು. ಕೆಲವೊಮ್ಮೆ ನಿರ್ದುಷ್ಟತೆ ಅನ್ನೋದೇನೆ ಒಂದು ಗುಣ ಅಲ್ಲ. ಅದನ್ನು ಗಂಗಾದೇವಿ ತುಂಬ ಚೆನ್ನಾಗಿ ಹೇಳ್ತಾರೆ. ನಿರ್ದೋಷಾಪ್ಯಗುಣಾವಾಣಿ ನ ವಿದ್ವಜ್ಜನ ರಂಜನಿ ಪತಿವ್ರತಾಪ್ಯರೂಪ ಸ್ತ್ರೀ ಪರಿಣೇತ್ರೇ ನ ರೋಚತೆ ಅಂತ. ದೋಷವೇ ಇಲ್ಲದೆ ಇದ್ದರೂ ಗುಣ ಇಲ್ಲದೆ ಇರೋ ಕಾವ್ಯವನ್ನು ಯಾರಿಷ್ಟಪಡ್ತಾರೆ? ಮಹಾಪತಿವ್ರತೆ ಆದರೂ ಅವಳಲ್ಲಿ ಒಂದು ಸ್ವಲ್ಪವಾದರೂ ಅಂದಾಚಂದ ಇಲ್ಲದೆ ಇದ್ದರೆ ಯಾವ ಗಂಡು ಪ್ರಾಣಿ ಮೆಚ್ಕೋತಾನೆ ಅಂತ. ಬಹಳ ಸತ್ಯವಾದದ್ದು. ಆ ತರಹ ಆಗುತ್ತದೆ. ಅಲ್ಲಿ ಮತ್ತೆ ಅವನು ಅದಕ್ಕೆ ಉದಾಹರಣೆಗಳನ್ನು ಕೊಡ್ತಾನೆ. ಪಾಪ ಉದಾಹರಣೆಗಳನ್ನು ಕೊಡ್ತಾನೆ. ಒಂದು ನೋಡಬಹುದು, ರಸವೈಮಲ್ಯ, ರಸ ಸ್ಪಷ್ಟವಾಗಿರುವುದಕ್ಕೆ ಒಂದು ಉದಾಹರಣೆ ಅಂತ ಅವನದೇ ಪದ್ಯ ಕಾದಂಬರಿ ಅಂತ ಅಲ್ಲಿಂದ ಕೊಡ್ತಾನೆ. ಅಥೋದ್ಯಯೋ ಬಾಲ ಸುಹೃತ್ ಸ್ಮರಸ್ಯ ಶ್ಯಾಮಾಧವ ಶ್ಯಾಮಲ ಲಕ್ಷ್ಮಭಂಗ್ಯ ತಾರಾವಧೂ ಲೋಚನ ಚುಂಬನೇ ವೈ ಲೀಲಾವಿಲೀನ ಅಂಜನ ಬಿಂದುರಿಂದು. ಚಂದ್ರೋದಯ ಆಯಿತು ಹೇಗೆ ಅಂತ. ಬಾಲ ಸುಹೃತ್ ಸ್ಮರಸ್ಯ, ಮನ್ಮಥನ ಚಡ್ಡಿ ದೋಸ್ತ, ಬಾಲ್ಯದ ಗೆಳೆಯ. ಮತ್ತು ಶ್ಯಾಮಾಧವ, ಶ್ಯಾಮ ಅಂದರೆ ರಾತ್ರಿ, ರಾತ್ರಿಯ ಗಂಡ. ಶ್ಯಾಮಲ ಲಕ್ಷ್ಮ ಭಂಗ್ಯ, ಕಪ್ಪಾದ ಕಳಂಕದ ಮಚ್ಚೆಯ ಆ ಭಂಗಿಯವನಲ್ಲಿದೆ.
ಅದ್ಯಾಕಾಗಿದೆ ಅದಕ್ಕೆ ತುಂಬ ರಮಣೀಯವಾದ ಕಾವ್ಯಾತ್ಮಕವಾದ ಕಾರಣವನ್ನು ಕೊಟ್ಟಿದ್ದಾನೆ. ಅದು ತುಂಬ ಸೊಗಸಾಗಿರ್ತಕ್ಕಂಥದ್ದು. ಹೇತುತ್ಪ್ರೇಕ್ಷ ಅಲಂಕಾರ. ತಾರಾವಧೂ ಲೋಚನ ಚುಂಬನೇವೈ ಲೀಲಾ ವಿಲೀನಾಂಜನ ಬಿಂದುರಿಂದು. ತಾರೆಗಳೆಂಬ ತರುಣಿಯರ ಕಣ್ಣುಗಳನ್ನು ಮುದ್ದಿಸೋಕ್ಕೆ ಹೋದ. ಹಾಗೆ ಮುದ್ದಿಸ್ತಿದ್ದರಿಂದ ಇವನ ಮುಖ ಅನ್ನೋದಕ್ಕೆ ಬಾಯಿ ಅಂತಲೂ ಸಂಸ್ಕೃತದಲ್ಲಿ ಅರ್ಥ ಇದೆ. ಹಾಗಾಗಿ ಅವರ ಕಣ್ಣ ಕಾಟಿಗೆ ಇವನ ತುಟಿಗೆ ಅಂಟಿಕೊಂಡು ಇವನ ಮುಖದಲ್ಲಿ ಕಪ್ಪು ಬಣ್ಣ ಬಂದಿದೆ ಅಂತ ತುಂಬ ಸುಂದರವಾದಂಥ ಕಲ್ಪನೆಯನ್ನು ಮಾಡಿದ್ದಾನೆ. ಇಲ್ಲಿ ರಸವೈಮಲ್ಯ ಇದೆ ಅಂತ ಏನು ಹೇಳಬೇಕು ಅಂತಿದ್ದಾನೆ ಅದನ್ನು ಹೇಳಿದ್ದಾನೆ. ಅದು ರಮಣೀಯವಾಗಿದೆ. ಮತ್ತು ಆ ಉದ್ದೀಪನ ವಿಭಾವ ಪ್ರಾಯಶಃ ಆ ಕಾವ್ಯ ನಮಗೆ ಸಿಕ್ಕಿಲ್ಲ. ಇದು ಯಾವಾಗ ಇದ್ದಿರಬಹುದು ಅಂತಂದರೆ ಅತ್ಯಂತ ಸಮುಚಿತವಾದದ್ದು ಯಾವಾಗ ಈ ಚಂದ್ರೋದಯದ ವರ್ಣನೆ ಹಲವು ಕಡೆಯಲ್ಲಿ ಬರ್ತದೆ. ಬಾಣಭಟ್ಟನ ಕಾದಂಬರಿಯಲ್ಲಿ ಅದು ಪುಂಡರೀಕನ ಸಾವಿನ ಹೊತ್ತಿನಲ್ಲಿ. ಪುಂಡರೀಕ ಚಂದ್ರ ಉದಯಿಸ್ತಕ್ಕಂಥದ್ದು ನೋಡಿ ತಾನು ಮಹಾಶ್ವೇತೆಯನ್ನು ಪ್ರೀತಿಸಿಬಿಟ್ಟಿದ್ದಾನೆ. ಲವ್ ಅಟ್ ಫಸ್ಟ್ ಸೈಟು ತಾಳಲಾಗದೆ ಅವನು ತತ್ತರಿಸಿ ಹೋಗ್ತಾ ಇದ್ದಾನೆ. ಇಡೀ ಪ್ರಕೃತಿ ಶೃಂಗಾರ ತರಂಗಿತವಾಗಿ ಅವನನ್ನು ಗೇಲಿ ಮಾಡ್ತಾ ಇದ್ದೆ ಅನ್ನುವಂತೆ ತೋರ್ತದೆ ಅಂತ. ಆಗನ ಆ ಉದ್ದೀಪನ ವಿಭಾವಕ್ಕೆ ಅನುಗುಣವಾಗಿ ಈ ಸನ್ನಿವೇಶದ ಪದ್ಯ ಬಂದಿರಬಹುದು. ಹಾಗಲ್ಲದೆ ಜಾಬಾಲಿ ಮಹರ್ಷಿಗಳ ಆಶ್ರಮದಲ್ಲಿ ಗಿಣಿ ಇದ್ದಾಗಲೂ ಚಂದ್ರೋದಯ ಬರುತ್ತದೆ. ಆಗ ಅಲ್ಲ, ಮಹರ್ಷಿಗಳ ಆಶ್ರಮದಲ್ಲಿ ಈ ಜನ್ಮಾಂತರ ಸಂಕ್ರಾಂತವಾದಂಥ ಈ ಗಿಣಿಯ ಸ್ಥಿತಿಯಲ್ಲಿ ಆಗನ ಚಂದ್ರೋದಯಕ್ಕೆ ಬೇರೆಯದೇ ಆದಂಥದ್ದು ಏನಾದರೂ ಬೇಕಾಗುತ್ತದೆ. ಹಾಗಾಗಿ ಈ ಸನ್ನಿವೇಶದಲ್ಲಿ ಇದ್ದಿರಬಹುದು ಅಂತ ಅನಿಸುತ್ತದೆ. ಒಟ್ಟಿನಲ್ಲಿ ಆ ಸನ್ನಿವೇಶಕ್ಕೆ ತಕ್ಕಂತೆ ಬಂದಾಗ ರಸವೈಮಲ್ಯ ಬಂತು ಅಂತ. ಹಾಗಲ್ಲದೆ ಬರೀ ಶಬ್ದ ಕಾಲುಷ್ಯ, ವ್ಯಾಕರಣ ಸರಿಯಾಗಿದೆ, ಬರೀ ಗಲಾಟೆ ಇದೆ ಅಂತಂದರೆ ಏನು ಅಂತ ಕೊಡ್ತಾನೆ. ಚೆನ್ನಾಗಿದೆ ಪದ್ಯ ಚೆನ್ನಾಗಿದೆ ಅಂದರೆ ಉದಾಹರಣೆ ಚೆನ್ನಾಗಿದೆ ಅಂತ ಅರ್ಥ. ಪದ್ಯ ಚೆನ್ನಾಗಿಲ್ಲ, ಉದಾಹರಣೆಗೆ ತಕ್ಕನಾಗಿದೆ ಅಂತ. ಶಿವಸ್ವಾಮಿ ಅಂತ ಒಬ್ಬ 7 ಮಹಾಕಾವ್ಯಗಳು ಬರೆದನಂತೆ. ಪುಣ್ಯವಶಾತ್ ನಮಗೆ 6 ಸಿಕ್ಕಿಲ್ಲ. ಒಂದೇ ಒಂದು ಸಿಕ್ಕಿರತಕ್ಕಂಥದ್ದು ಕಬ್ಬಿಣಾಭ್ಯುದಯ ಅಂತ. ತುಂಬ ಕಷ್ಟ, ಜಟಿಲವಾಗಿದೆ, ಸ್ವಾರಸ್ಯ ಕಡಿಮೆ, ಶಬ್ದ ಕಾಲುಷ್ಯ, ಆಟಾಟೋಪಕ್ಕೆ ಅವನು ಹೇಳ್ತಾನೆ. ಉತ್ಖಾತ ಪ್ರಖರ ಸುಖಾಸುಖಸಖಿ ಖಡ್ಗಾಸಿತ ಖೇಲಗ ವೈಶೃಂಖಲ್ಯ ಖಲೀಕೃತ ಖಿಲ ಖಲಾ ಖೇಟಕೈ ಖ್ಯಾಪಿತ ಖೇಟಾದುತ್ಖನಿತು ನಿಖರ್ವ ಮನಸಾ ಮೌರ್ಖ್ಯಂ ಮುಖಾತ್ ಖಟ್ಕಟಂ ನಿಸ್ಸಂಖ್ಯಾನ್ಯ ನಿಖರ್ವ ಸರ್ವ ಮಣಿಭೂರಾಖ್ಯಾತು ಸಂಖ್ಯಾನಿವ ಅಂತ. ಮತ್ತೊಮ್ಮೆ ಓದ್ತೀನಿ. ಉತ್ಖಾತ ಪ್ರಖರ ಸುಖಾಸುಖಸಖಿ ಖಡ್ಗಾಸಿತ ಖೇಲಗ ವೈಶೃಂಖಲ್ಯ ಖಲೀಕೃತ ಖಿಲ ಖಲಾ ಖೇಟಕೈ ಖ್ಯಾಪಿತ ಖೇಟಾದುತ್ಖನಿತು ನಿಖರ್ವ ಮನಸಾಂ ಮೌರ್ಖ್ಯಂ ಮುಖಾತ್ ಖಟ್ಕಟಂ ನಿಸ್ಸಂಖ್ಯಾನ ನಿಖರ್ವ ಸರ್ವ ಮಣಿಭೂರಾಖ್ಯಾತು ಸಂಖ್ಯಾನಿವಹ. ಈ ಭೂಮಿಯೇ ನಿಮ್ಮ ಯುದ್ಧಗಳನ್ನು ವರ್ಣಿಸಲಿ ಅಂತ, ಈ ಜಗತ್ತು ನಿಮ್ಮ ಯುದ್ಧವನ್ನು ಕೊಂಡಾಡಲಿ. ದೊಡ್ಡ ದೊಡ್ಡ ಕಂದಕಗಳಲ್ಲಿ ತುಂಬಿಕೊಂಡು ಸುಖ ದುಃಖಗಳಲ್ಲೆಲ್ಲ ಸಖಿಯಾಗಿ ಕತ್ತಿಯ ಜೊತೆಗಿದ್ದು ವೀರ ವಿಹಾರಕ್ಕೆ ನೆಲೆಯಾಗಿ ಸ್ವತಂತ್ರವಾಗಿ ಶತ್ರುಗಳನ್ನು ಸಂಹಾರ ಮಾಡಿ ದೇವಲೋಕಕ್ಕೆ ಸೇರುವುದಾದರೆ ಅಲ್ಲಿ ದೇವತೆಗಳಿಂದಲೂ ಕೀರ್ತಿತರಾಗಿ ದುಷ್ಟರನ್ನು ಬಗ್ಗು ಬಡಿದು ಮತ್ತು ಮೂರ್ಖರನ್ನು ಮೂಲೆ ಗುಂಪು ಮಾಡಿ ತುಂಬ ದೊಡ್ಡ ರತ್ನಗಳನ್ನೆಲ್ಲ ತುಂಬಿಸಿಕೊಂಡಿರುವ ಭೂಮಿನೇ ನಿಮ್ಮ ಯುದ್ಧಗಳನ್ನು ಕೊಂಡಾಡಲಿ ಅಂತ. ಯಾರು, ಯಾವುದು, ಯಾಕೆ, ಈ ಭೂಮಿಗೂ ಈ ಯುದ್ಧಕ್ಕೂ ಏನು ಸಂಬಂಧ ನಮಗೇನು ಗೊತ್ತಾಗೋಲ್ಲ. ಸನ್ನಿವೇಶ ಸ್ವಾರಸ್ಯ ಇದ್ದರೆ ಗೊತ್ತಾಗ್ತಿತ್ತು. ಕೋಲಾಹಲ ಅಷ್ಟೇ. ಈ ಥರದ್ದನ್ನು ನೀವು ಬೇಕಾದಷ್ಟು ನೋಡ್ಬೋದು. ಸಂಸ್ಕೃತದಲ್ಲಿ ಬೇಕಾದಷ್ಟಲ್ಲ, ಸಾಕಾದಷ್ಟು ನೋಡ್ಬೋದು. ನಮ್ಮ ಮಯೂರ ಕವಿಯ ಸೂರ್ಯ ಶತಕ ನೋಡಿದ್ರೆ ಸಾಕು ಗೊತ್ತಾಗುತ್ತದೆ. ಅದರೊಳಗೆ ಏನೆಲ್ಲ ಬರುತ್ತೆ, ತುಂಬ ಘೋರವಾಗಿರ್ತಕ್ಕಂಥ ಶಬ್ದಾಲಂಕಾರಗಳು ಆ ಥರ ಆಗುತ್ತದೆ. ಅಘಸಂಘರ್ಷಣ ಮೇಘಘರ್ಷಣ ತಡಿ ಜ್ವಾಜ್ವಲ್ಯ ಸಂದರ್ಶನಂ ಭಗವಾನಿಕ್ಷಣ ತಕ್ಷಣ ಕ್ಷಪಿತ ವಿಕ್ಷೋಭ ಕ್ಷಯಕ್ಷಾಲನಂ ವಿಘಟಿದ್ಘಾಟನ ಪಾಟನ ಪ್ರಸಭ ಕುಂಭೀ ಕುಂಭ ಗಂಭೀರ ಭೀಮ ಗೌನೋನ್ಮಾದ ರಸೋದಯೋದಯ ದಯಾದೇಯಾದಯೇ ದಾಯದ ಅಂತ ನಂದೇ ಒಂದು ಪದ್ಯ ಇದೆ. ಮಳೆಗಾಲದ ವರ್ಣನೆ ಪದ್ಯ ಅಷ್ಟೇ. ಮಳೆಗಾಲದ ಕೋಲಾಹಲ ಮಾಡೋದಕ್ಕೆ ಸರಿಯಾಗಿದೆ. ಅಲ್ಲಿಗೆ ಅಷ್ಟಕ್ಕೆ ಸಾಕು, ಅದರ ಆಚೆಗೆ ಅದು ಇರಬಾರ್ದು. ಈ ರೀತಿಯಾದದ್ದು ಶಬ್ದ ಕಾಲುಷ್ಯ. ಏನು ಅರ್ಥ ಇಟ್ಟಿದ್ದಾರೆ ಅಂತಲೇ ಯೋಚನೆ ಮಾಡೋದು ಕಷ್ಟವಾಗುತ್ತದೆ. ಅದನ್ನು ಹೇಳ್ತಾನಲ್ಲ ನೈಸೇನ ಮೊದಲಾದವರು, ಗೂಡಾರದ ಕವಿಯೂ ಕವಿಯೇ ಅಂತ. ಒಂದು ಗೂಡಾರ ತಲೆ ಮೇಲೆ ಬಿದ್ದುಬಿಟ್ರೆ ಟೆಂಟ್, ಅದರಿಂದ ಆಚೆಗೆ ಬರೋದು ಎಷ್ಟು ಕಷ್ಟ ಇದೆ ನೋಡ್ಕೊಳ್ಳಿ. ಆ ರೀತಿಯಾಗಿ ಆಗಬಾರದು ಅಂತ. ಹೀಗೆ ಕೋಲಾಹಲ. ಇನ್ನು ಸಗುಣವಾಗಿರ್ತಕ್ಕಂಥದ್ದು, ಎಲ್ಲ ಗುಣಗಳಿಂದ ಕೂಡಿರ್ತಕ್ಕಂಥ ಕಾವ್ಯ ಹೇಗಿರುತ್ತದೆ ಅನ್ನೋದಕ್ಕೆ ಕಾಳಿದಾಸನ ಮೇಘದೂತದಿಂದ ಕೊಟ್ಟಿದ್ದಾನೆ.
ಅದು ಉತ್ತರ ಮೇಘದಲ್ಲಿ ಬರತಕ್ಕಂಥದ್ದು. ಶ್ಯಾಮಾಸ್ವಂಗಂ ಚಕಿತ ಹರಿಣೀ ಪ್ರೇಕ್ಷಣೆ ದೃಷ್ಟಿಪಾತಂ ವಕ್ತ್ರಚ್ಛಾಯಾಂ ಶಶಿನಿ ಶಿಖಿನಾಂ ಬರ್ಹ ಬಾಹರೇಶು ಕೇಶಾನ್ ಉತ್ಪಶ್ಯಾಮಿ ಪ್ರತನುಷು ನದೀ ವೀಚಿಷು ಭ್ರೂವಿಲಾಸಾನ್ ಹಂತೈಕಸ್ಥಂ ಕ್ವಚಿದಪಿ ನತೇ ಚಂಡಿ ಸಾದೃಶ್ಯಮಸ್ತಿ. ಯಕ್ಷಿಯ ವಿಯೋಗದಲ್ಲಿ ಒದ್ದಾಡ್ತಾ ಇದ್ದಾನೆ. ಎಲ್ಲೆಲ್ಲಿ ಅವಳನ್ನು ಕಾಣೋಕ್ಕಾಗುತ್ತಾ ಅಂತ. ಒಂದು ವರ್ಷ ಕಾಲ ಕುಬೇರನ ಶಾಪದಿಂದ ಅವನು ಪರಿತ್ಯಕ್ತನಾಗಿ ತನ್ನ ಜನರಿಂದ, ಸ್ವಗೃಹದಿಂದ, ಸ್ವಪುರದಿಂದ, ಅಲಕಾನಗರಿಯಿಂದ, ಉತ್ತರದ ಎತ್ತರದ ಹಿಮಾಲಯದ ಬುಡದಲ್ಲಿರ್ತಕ್ಕಂಥ ಕೈಲಾಸದ ಬುಡದಲ್ಲಿದ್ದ ಅಲಕಾನಗರಿಯಿಂದ ಅವನು ಮಧ್ಯ ಭಾರತಕ್ಕೆ ಬಂದಿದ್ದಾನೆ. ಜನಕತನಯಾ ಸ್ನಾನ ಪುಣ್ಯೋದಕೇಶು ಅಲ್ಲಿ ಓಡಾಡ್ತಿದ್ದಾನೆ, ವಿಂಧ್ಯ ಪರ್ವತ ಶ್ರೇಣಿಯ ಮಧ್ಯ. ಆಗ ಪ್ರಭಾವಗಳೆಲ್ಲ ಅವನಲ್ಲಿ ಎಲ್ಲೂ ಏನೂ ಇಲ್ಲ. ಆಕಾಶ ಗಮನ, ಕಾಮರೂಪ ಧಾರಣ, ಈ ಥರದ್ದು ಯಾವುದೂ ಇಲ್ಲ. ಹಾಗಾಗಿ ಎಲ್ಲಿ ಯಾರಿದ್ದರೆ ಅವ್ರನ್ನ ನೋಡಿಕೊಂಡು ಅಲ್ಲಿ ಹೆಂಡತಿಯ ಸಾದೃಶ್ಯ ಕಾಣೋದಕ್ಕೆ ಸಾಧ್ಯವಾ ಅಂತ ಜ್ಞಾಪಿಸ್ಕೊಳ್ಳೋಕ್ಕಾಗೋಲ್ಲ. ಯಾಕೆಂದರೆ ಸ್ಮೃತಿಯನ್ನು ತರ್ಕಶಾಸ್ತ್ರ ಪ್ರಮಾಣ ಅಂತ ಒಪ್ಪಲ್ಲ. ಜ್ಞಾಪಕದಲ್ಲಿ ತಪ್ಪಿದ್ದೇ ಇರುತ್ತೆ. ಇಫ್ ಮೈ ಮೆಮೊರಿ ಫೇಲ್ಸ್ ಅಂತಲೇ ಒಂದು ಕ್ಲಾಸ್ ಹಾಕಿ ನಾವು ಮಾತಾಡಬೇಕಾಗುತ್ತದೆ. ಹಾಗಾಗಿ ಸ್ಮೃತಿಯನ್ನು ಅಪ್ರಮ ಅಂತ ಹೇಳ್ತಾರೆ. ಪ್ರಮೆ ಅಂದರೆ ಪ್ರಮಾಣಕ್ಕೆ ಒಗ್ಗುವಂಥದ್ದು ಅಲ್ಲ ಅಂತ. ಹಾಗಾಗಿ ನಮಗೆ ನೆನಪುಗಳು ಕಲಸಿ ಹೋದಂತೆ ಇರ್ತದೆ, ನಮಗೆ ಮೂರ್ತಿಮತ್ತಾಗಿ ಬರೋಲ್ಲ. ಅದಕ್ಕೆ ಏನಾದರೂ ಒಂದು ಎದುರಿಗೆ ಇಟ್ಕೊಳ್ಬೇಕಾಗುತ್ತದೆ. ನೋಡೋಣ ಅಂತಂದರೆ ಪ್ರಿಯಂಗು ಲತೆಗಳಲ್ಲಿ ನಿನ್ನ ತೆಳ್ಳನೆಯ ಮೈಯನ್ನು ಮತ್ತು ಆಶ್ಚರ್ಯಚಕಿತವಾಗಿ ನೋಡುವ ಜಿಂಕೆಗಳ ಕಣ್ಣಲ್ಲಿ ನಿನ್ನ ಕಣ್ಣನ್ನು, ಆಕಾಶದ ಚಂದ್ರನಲ್ಲಿ ನಿನ್ನ ಮುಖವನ್ನು, ನವಿಲುಗಳ ಗರಿಯಲ್ಲಿ ಸೋರ್ಮುಡಿಯನ್ನು, ನದಿಗಳ ಅಲೆಗಳ ಹೊಯ್ದಾಟದಲ್ಲಿ ಹುಬ್ಬಿನ ಹಾರು ಜಾರುಗಳನ್ನು ಎಲ್ಲವನ್ನೂ ನೋಡೋಣ ಒಂದು ಕಡೆಗೆ ಅಂದರೆ ಆಗ್ತಾ ಇಲ್ಲ. ಇವೆಲ್ಲ ಬೇರೆ ಬೇರೆ ಕಡೆ ಕಾಣಿಸ್ತಾ ಇದೆ. ಕಣ್ಣಿಗೆ ಜಿಂಕೆಯನ್ನು ನೋಡಬೇಕು, ಹುಬ್ಬಿಗೆ ನದಿಯನ್ನು ನೋಡಬೇಕು, ಮುಖಕ್ಕೆ ಚಂದ್ರನನ್ನು ನೋಡಬೇಕು, ಮೈಗೆ ಪ್ರಿಯಂಗುಲತೆಯನ್ನು ನೋಡಬೇಕು ಅಂದರೆ ದಿಕ್ಕಾಪಾಲಾಗ್ತಾ ಇದೆ, ಫೋಕಸ್ ಬರ್ತಾ ಇಲ್ಲ. ಏನು ಮಾಡೋದು? ಮನಸ್ಸು ಹರಿದಾಡ್ತಾ ಇದೆ, ಹೊಯ್ದಾಡ್ತಾ ಇದೆ, ಚೆಲ್ಲಾಪಿಲ್ಲಿಯಾಗಿದೆ ಅನ್ನೋದನ್ನು ಹೇಳ್ತಿದ್ದಾನೆ. ಇದು ಸುಗುಣ ಅಂದರೆ ಒಳ್ಳೆಯ ಗುಣಭರಿತವಾದ ಕಾವ್ಯ ಅಂತ. ಹಾಗಲ್ಲದೆ ನಿರ್ಗುಣ ಕಾವ್ಯಕ್ಕೆ ಚಂದ್ರಕಾಂತ ಒಬ್ಬನ ಪದ್ಯ ಕೊಟ್ಟಿದ್ದಾನೆ. ಉದಾಹರಣೆ ಚೆನ್ನಾಗಿದೆ. ನಾನ್ಸೆನ್ಸ್ ಪೊಯೆಟ್ರಿ, ಛಂದಸ್ಸನ್ನು ಅಭ್ಯಾಸ ಮಾಡೋಕ್ಕಿಂತ ಪದ್ಯ ಅಂತ. ತನೋಸು ಪೀನೌ ಕಠಿಣೌ ಠಿನೌ ಠಿನೌ ಕಟಿರ್ವಿಶಾಲ ರಭಸಾ ಭಸಾ ಭಸಾ ಮುಖಂಚ ಚಂದ್ರ ಪ್ರತಿಮಂ ತಿಮಂ ತಿಮಂ ಅಹೋಸು ರೂಪ ತರುಣಿ ಋಣಿ ಋಣಿ. ಅರ್ಥ ಏನೂ ಇಲ್ಲ, ಛಂದೋಬದ್ಧವಾಗಿದೆ, ನಿರ್ಗುಣ ಅಂತ. ಈ ಪದಗಳನ್ನು ದೋಷ ಅಂತಲೂ ಹೇಳೋಕ್ಕಾಗೋಲ್ಲ, ಯಾಕೆ ನಾವು ಪದಗಳೇ ಅಲ್ಲ. ಹಾಗಾಗಿ ತನೌ ಸುಪೀನೌ ಕಠಿಣೌ ಕರೆಕ್ಟ್ ಆಗಿದೆ, ಅಷ್ಟು ವ್ಯಾಕರಣಬದ್ಧವಾಗಿದೆ. ಠಿನೌ ಠಿನೌ ವ್ಯಾಕರಣ ತಪ್ಪನ್ನೋಕ್ಕಾಗೋಲ್ಲ, ಯಾಕೆಂದ್ರೆ ಸಾರ್ಥಕವಾದ ಪದ ಆದರೆ ತಪ್ಪು ಅನ್ಬೋದು. ಅಲ್ಲ ಸ್ವಾಮಿ, ನೀವು ಬ್ರಾಹ್ಮಣರಾಗ್ಬಿಟ್ಟಿದ್ರೆ ಮಾಂಸ ತಿಂದರೆ ಹೆಂಡ ಕುಡಿದ್ರೆ ಧರ್ಮಶಾಸ್ತ್ರದ ಪ್ರಕಾರ ತಪ್ಪು ಅಂತ ಅನ್ಬೋದು. ನೀವು ಬ್ರಾಹ್ಮಣರಲ್ಲ, ಹಿಂದೂಗಳು ಅಲ್ಲ, ಯಾರೋ ಮ್ಲೇಚ್ಛರು ಅಂತಂದರೆ ತಿಂದರೂ ತಪ್ಪಿಲ್ಲ, ಕುಡಿದ್ರೂ ತಪ್ಪಿಲ್ಲ, ಉಗಿದ್ರೂ ತಪ್ಪಿಲ್ಲ, ನೆಗೆದ್ರೂ ತಪ್ಪಿಲ್ಲ ಅಂತ. ಹಾಗಾಗಿ ಬಾರಾಕು ಮಾಫ್ ಅಂತಾರಲ್ಲ, ಆ ಥರ ಆಗಿಬಿಟ್ಟಿದೆ. ಇನ್ನು ಕಟಿರ್ ವಿಶಾಲ ರಭಸ, ಸೊಂಟ ವಿಶಾಲವಾಗಿದೆ ಅಂತ. ಸೊಂಟ ಯಾಕೆ ವಿಶಾಲವಾಗಿದೆ ಅದು ಗೊತ್ತಿಲ್ಲ, ಅವನ ಕಲ್ಪನೆಯಲ್ಲಿ ಹಾಗಿದೆ, ತಪ್ಪಿಲ್ಲ. ಮುಖಂಚ ಚಂದ್ರ ಪ್ರತಿಮಂ, ಚಂದ್ರನಂತೆ ಮುಖಬಿಂಬ ಇದೆ. ಅಹೋ ಸುರೂಪ ತರುಣಿ. ಹೀಗಾಗಿ ಪ್ರತಿ ಸಾಲಿನ ಕೊನೆಯ 2 ಅಕ್ಷರ ನನ 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 ಅನ್ನೋದು ಬಿಟ್ಟು ಮಿಕ್ಕ 8 ಅಕ್ಷರ ಅರ್ಥಪೂರ್ಣವಾಗಿದೆ. ಅದರೊಳಗೆ ಒಂದು ಚೂರು ವ್ಯಾಕರಣ ದೋಷ ಇಲ್ಲ. ಸಾಕ್ಷಾತ್ ಪಾಣಿನಿ, ಪತಂಜಲಿ ಮತ್ತು ವರರುಚಿ ಬಂದರೂ ಏನೂ ಕಿಸಿಯೋಕ್ಕಾಗಲ್ಲ. ಇನ್ನು ಹಿಡ್ಕೊಂಡು ಬರಲಿ ಬೇಕಾದ್ರೆ ನಾಗೇಶ್ ಭಟ್ಟನವರೆಗೆ ಎಲ್ಲರನ್ನೂ ಕೂಡ ಬೇಕಾದ್ರೆ ಚಾರದೇವ ಶಾಸ್ತ್ರಿಗಳನ್ನು ಎಬ್ಬಿಸ್ಕೊಂಡು ಬರಲಿ, ಏನು ಮಾಡಿದ್ರೂ ಆಗುವಂಥದ್ದಲ್ಲ. ಆದರೆ ಇವುಗಳಿಗೆ ಅರ್ಥವೇ ಇಲ್ಲ ಅಂದಮೇಲೆ ನೀವು ಪದ ಅಂತಲೇ ಒಪ್ಪಕ್ಕಾಗೋಲ್ಲ. ಶಕ್ತಂ ಪದಂ ಅಂತ ವ್ಯಾಕರಣಶಾಸ್ತ್ರಕಾರರು ಹೇಳ್ತಾರೆ. ಒಂದು ಪದ ಅರ್ಥವನ್ನು ಬೋಧಿಸುವುದಕ್ಕೆ ಶಕ್ತಿ ಉಳ್ಳದ್ದಾದರೆ ಮಾತ್ರ ಅದಕ್ಕೆ ಪದತ್ವ ಬರುತ್ತೆ ಅಂತ. ಪದವೇ ಅಲ್ಲ ಅಲ್ಲೇ. ಹಾಗಾಗಿ ನೀವು ಏನು ಹೇಳೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ದೋಷ ಅಂತ ಅನ್ನೋಕ್ಕಾಗೋಲ್ಲ, ಆದರೆ ಗುಣ ಅಂತ ಹೇಳೋಕ್ಕೆ ಆಗೋಲ್ಲ. ಅದರಿಂದ ಅದು ನಿರ್ಗುಣ ಅಂತ ಒಂದು ವಿಭಾಗಕ್ಕೆ ಬಂದಿದೆ ಅಂತ ತಾತ್ಪರ್ಯ. ಇಲ್ಲಿ ಬಾಯಿಗೆ ಬಂದಂತೆ ಬರೆದಿದ್ದಾನೆ. ನಾನ್ಸೆನ್ಸ್ ರೈಮ್ ಅಂತೀವಲ್ಲ, ಆ ಥರ ಇದೆ. ಪದ್ಯ ರಚನೆಯಲ್ಲಿ ಅಭ್ಯಾಸಕ್ಕೆ ಇಟ್ಟುಕೊಳ್ಳಬಹುದಾದದ್ದು, ಹಾಗೆ ಮಾಡಿಕೊಳ್ಳಬಹುದಾದದ್ದು ಉಂಟು. ತೆನಾಲಿ ರಾಮಕೃಷ್ಣ ಹೇಳ್ತಾರಂತಲ್ಲ, ಒಮ್ಮೆ ಆಸ್ಥಾನಕ್ಕೆ ಬಂದ ಒಬ್ಬ ಕವಿ, ಕೊಂಡವೀಟಿ ನರಸ ಕವಿ ಅಂತ ಅವನು, ಎಲ್ಲರ ಪದ್ಯದಲ್ಲೂ ತಪ್ಪು ಕಂಡುಹಿಡಿತೀನಿ, ಯಾರು ಏನು ಹೇಳಿದ್ರು ಅದನ್ನು ಬರ್ಕೊಳ್ತೀನಿ ಅಂತೆಲ್ಲ ಅಬ್ಬರ ಮಾಡೋದು ಬಂದಾಗ ಅವನ್ನ ಗೇಲಿ ಮಾಡಿ ಶೃಂಗಭಂಗ ಮಾಡಿ ಕಳಿಸುವಾಗ ಹಾಗೆ ತೆಲಿಯನ್ನಿವನ್ನಿ ತಪ್ಪುಲನಿ ದಿಟ್ಟತನಾನ ಸಭಾಂತರಂಪುನನ್ ಪಲುಕಗ ರಾಕುಮೋರು ಪಲುಮಾರು ಪಿಶಾಚಪು ಪಾಡೆಗಟ್ಟ 10 ಸರ್ತಿ ನಿನ್ನ ಚಟ್ಟ ಕಟ್ಟ ಅಂತ ಬೈತಾನೆ.
ನೀ ಪಲಿಕಿನ ನೋಟ ದುಮ್ಮಪ್ಪಣ ಹೀಗೆ ಕೆಟ್ಟ ಕೆಟ್ಟ ಮಾತುಗಳನ್ನಾಡಿ ಮಹಾಕವಿಗಳ ದೋಷ ಹುಡುಕ್ತಿಯಲ್ಲ, ನಿನ್ನ ಬಾಯಿಗೆ ಮಣ್ಣು ಬೀಳ. ಭಾವ್ಯ ಮೆರುಂಗಕ ಪೆದ್ದಲೈನ ವಾರಲ್ಲ ನಿರಸಿಂತುವ ಪ್ರಗಡರಾಣ್ ನರಸ ವಿರಸ ತುಸ ಬುಸ. ನರಸ ವಿರಸ ಅಲ್ಲಿವರೆಗೂ ಉಂಟು. ನ ರಸಕವಿ, ನ ರಸಕವಿ, ರಸಕವಿ ಅಲ್ಲ ನರಸಕವಿ ಅವನ ಹೆಸರು ನರಸಿಂಹ. ನ ರಸಕವಿ ವಿರಸ ತುಸಾ ಬುಸಾಗಿ ಏನೂ ಅರ್ಥ ಇಲ್ಲ. ಅಷ್ಟೇ ಥರನೇ ನಿನ್ನ ಪದ್ಯ ಅನ್ನೋ ಥರ. ಹೀಗೆ ಹಿಂಗೋ ಏನೋ ಹೇಳಿ ಸಾಧಿಸಿಕೊಳ್ಳಬಹುದು ನೋಡಿ. ಆ ಫೋರ್ಸ್ ಅದಕ್ಕೆ ಬಂದು ಮುಟ್ಟುತ್ತದಲ್ಲ. ಡಿ ವಿ ಜಿ ಬರೀತಾರಲ್ಲ, ಅವರು ಊರಿನಲ್ಲಿದ್ದಂಥ ಒಬ್ಬರು ಸಾಹೇಬರು ಪಾಪ ಇವರು ಕಾದಿದ್ರಂತೆ ಸ್ಕೂಲಿಂದ ಬರೋವರೆಗೂ. ಚಿಕ್ಕ ಹುಡುಗ ಡಿ ವಿ ಜಿ, ಬಾ 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 ನಾನು ಅದಕ್ಕೆ ಕಾದಿದ್ದೆ ನೀನು ಬರೋದಕ್ಕೇನೆ. ಅವ್ರ ಊರಿನ DSc ಡಿಲಿಟ್ LLD ಆಗಿರ್ತಕ್ಕಂಥ ಕನ್ನಡ ಇಂಗ್ಲೀಷು ಉರ್ದು ಮೂರರಲ್ಲೂ ಕೂಡ ಅವ್ರು ಲೋಯರ್ ಸೆಕೆಂಡ್ರಿ ಪಾಸ್ ಮಾಡಿರ್ತಾರೆ. ಅವ್ರ ಪಾಪ ತಮ್ಮ ಮೊಹರಂನ ಕುಣಿತಕ್ಕೆ ಬೇಕಾದ ಒಂದು ಹಾಡು ಬೇಕು ಅಂತ ಕೇಳಿರ್ತಾರೆ. ಟನ್ 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 ಟರರರ ಸಂತೋಷ ಮುಂದೆ ಲಂಡನ್ ಬುರಾ ಅಂತ. ಈ ಪದ್ಯ ನೋಡಿ ಸರಿಯಾಗಿದೆಯಾ ಅಂತ. ಏನು ಅರ್ಥ ಅಂದರೆ ಮೊದಲನೇ ಸಾಲಿಗೆ ಆ ಶಬ್ದವೇ ಅರ್ಥ ಅಂದ್ಬಿಡ್ತಾರಂತೆ. ಟನ್ 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 ಟರರರ ಠಿನೋ ಠಿನೋ ಈ ಥರದ್ದಿದೆಯಲ್ಲ, ಭಸ ಭಸ ತಿಮಂ ತಿಮಂ ಋಣಿ ಋಣಿ ಆ ಥರ. ಇನ್ನು ಸಂತೋಷ ಮುಂದೆ ತೆಲುಗಿನಲ್ಲಿ ಸಂತೋಷವನ್ನು ಹೊಂದಿತ್ತು. ಯಾವುದು? ಲಂಡನ್ ಪುರ. ಲಂಡನ್ ಪುರವು ಇವರು ಮೊಹರಂ ಕುಣಿತದಿಂದ ಸಂತೋಷ ಪಡ್ತು ಅಂತ. ಮತ್ತೆ ಸಂತೋಷ ಮುಂದೆ ಲಂಡನ್ ಪುರ, ಪುರ ಹೋಗಿ ಬುರ ಹೇಗಾಗಿದೆ? ಅದು ಹಿಂದಿಯ ಬುರ ಅಲ್ಲ, ಪುರಾನೆ. ಯಾಕೆಂದರೆ ಲಂಡನ್ ಅಂತ ಅನುಸ್ವಾರದಲ್ಲಿ ಮುಗೀತಲ್ಲ, ನಕಾರದಲ್ಲಿ ಅನುನಾಸಿಕದಲ್ಲಿ. ಅನುನಾಸಿಕಕ್ಕೆ ಕರ್ಕಶ ವರ್ಣಗಳು ಪರವಾದಾಗ ಅವು ಮೃದುವರ್ಣಗಳು ಆಗುತ್ತವೆ ಅಂತ ತೆಲುಗಿನ ವ್ಯಾಕರಣ ನಿಯಮ. ಏಮೆ ಚೆಪ್ಪೆದನ್ ಗುರುನಾಥ ಅಂತಲೇ ತಿಕ್ಕನ ಸ್ವಾಮಿಯಾಜಿ ಒಂದು ಕಡೆ ಹೇಳ್ತಾನೆ. ವಿದುರ ಪಾಪ ಹೇಳ್ತಾ ಇದ್ದಾನೆ, ಸಂಜಯ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ, ನಾನು ಏನು ಹೇಳಲಿ ಅಂತ. ಕುರುನಾಥ ಧೃತರಾಷ್ಟ್ರ ಏನು ಹೇಳಲಿ ಅಂತ. ಏಮಿ ಚೆಪ್ಪೆದನ್ ಕುರುನಾಥ ಏಮಿ ಚೆಪ್ಪೆದನ್ ಗುರುನಾಥ ಅಂತ. ಅವನು ಮಹಾಭಾರತವನ್ನು ಪದ್ಯ ರೂಪದಲ್ಲಿ ತಿಕ್ಕನ ಸ್ವಾಮಿಯಾಜಿ ಹೇಳ್ತಾ ಹೋಗ್ತಾ ಇದ್ದಂತೆ ಅವನ ಶಿಷ್ಯ ಗುರುನಾಥ ಅಂತ ಒಬ್ಬಿದ್ದಂತೆ. ಅವನು ಬರ್ಕೊಳ್ತಾ ಇದ್ದಂತೆ. ಏನಂತ ಹೇಳಲಿಪ್ಪ ನಾನು ಗುರುನಾಥ, ಹೊಳಿತಾ ಇಲ್ಲ ಅನ್ನಂತೆ, ಅದು ಬರ್ಕೊಂಡ್ಬಿಟ್ಟಂತೆ ಅಂತ ಒಂದು ಕಥೆ. ಅದು ಛಂದೋಬದ್ಧವಾಗಿ ಬಂತು, ಪದ್ಯವಾಯಿತು ಅಂತ. ಎರಡೂ ಆಗುತ್ತೆ, ಕುರುನಾಥನೂ ಆಗುತ್ತೆ, ಗುರುನಾಥನೂ ಆಗುತ್ತೆ. ಅದು ಒಂದು ಚಮತ್ಕಾರ ಕಥೆ ಅಂತಾರೆ. ಹಾಗೆ ಸಂತೋಷ ಮುಂದೆ ಲಂಡನ್ ಪುರ, ಲಂಡನ್ ಬುರ ಆಯಿತು ಅಂತ. ಲಂಡನ್ ಸಂಸ್ಕೃತ ಅಕ್ಷರವೂ ಅಲ್ಲ, ಪದವೂ ಅಲ್ಲ, ತೆಲುಗುನೂ ಅಲ್ಲ. ಹಾಗೆಲ್ಲ ವಿಸಂಧಿ ಮಾಡಬಾರ್ದು, ವಿಜಾತಿ ವಿರುದ್ಧ ಸಂಧಿ ಮಾಡಬಾರ್ದು, ವಿರುದ್ಧ ಸಮಾಸ ಮಾಡಬಾರ್ದು, ಅದೆಲ್ಲ ಅಲ್ಲ. ವ್ಯಾಕರಣ ಪಾಲಿಸಿದ್ದೇನೆ. ಅನುಸ್ವಾರಾನಿಕೆ ಪರೈಮಯನ ಪುಡು ಕಚಟದ ಪಲು ಗಜಡದ ಬಲಬುನು ಅಂತ ಚಿನ್ನೈಸೂರಿ ಪರವಸ್ತು ಚಿನ್ನೈಸೂರಿ ಬಾಲ ವ್ಯಾಕರಣ ನಿಯಮ ಅದಿದೆ. ಹಾಗೆ ಈ ತರಹ ಹೀಗೆ ಆಗುತ್ತವೆ, ಏನೂ ಮಾಡೋಕ್ಕಾಗಲ್ಲ. ಅದನ್ನು ನೀವು ತೋರಿಸ್ತಾನೆ. ಅದು ನಿರ್ಗುಣವಾದಂಥದ್ದು ಅಂತ. ಈ ಥರದ ಕೆಲವು ವಿನೋದ ರೂಪದ ಪದ್ಯಗಳನ್ನು ನಾವು ನೋಡಿ 5ನೆಯ ಸಂಧಿಗೆ ನಾವು ಬರ್ಬೋದು. 5ನೆಯ ಸಂಧಿ ಪರಿಚಯ ಪ್ರಾಪ್ತಿ ಅಂತ. ಅಂದರೆ ಒಬ್ಬ ಕವಿಗೆ ಎಷ್ಟೆಲ್ಲ ತಿಳುವಳಿಕೆ ಇರಬೇಕು ಅಂತ. ಅದರೊಳಗೆ ದೊಡ್ಡ ಮಾತು ಉಂಟು. ಅವನು ಮೊದಲೇ 100 ವಿಷಯಗಳಲ್ಲಿ ಕವಿಗೆ ಪರಿಜ್ಞಾನ ಇರಬೇಕು ಅಂತ ಬರೆದಿದ್ದ. ಅದಲ್ಲದೆ ಭಾಮಹಾದಿಗಳೆಲ್ಲ ಹೇಳಿದರು, ಅಹೋ ಭಾರೋ ಮಹಾನ್ ಕವೇ ಅಂತ. ಎಲ್ಲರೂ ಕೂಡ ಒಪ್ಪಿದ್ದಾರೆ. ಅರಮನೆಗಲ್ತು, ಸೂಳೆ ಮನೆಗಲ್ತು, ಸವಣ್ ಮನೆಗಲ್ತು, ಬಲ್ಲರ ಬಗೆಗಲ್ತು ಪೇಳುವುದು. ಕಾವ್ಯವನ್ನು ಅರಮನೆಗೆ ಹೋಗಿ, ಸೂಳೆ ಮನೆಗೆ ಹೋಗಿ, ಗುರುಗಳ ಮನೆಗೆ ಹೋಗಿ, ಸವಣ್ ಮನೆ ಅಂದರೆ ಶ್ರಮಣರ ಮನೆ, ಯತಿಗಳ ಮನೆಗೆ ಅಂದರೆ ಮಠಗಳಿಗೆ ಹೋಗಿ, ಬಲ್ಲರ ಬಗೆಗಲ್ತು ಸಹೃದಯ ಗೋಷ್ಠಿಗಳಿಗೆ ಹೋಗಿ ಎಲ್ಲ ತಿಳ್ಕೊಂಡು ಬರೀಬೇಕು ಅಂತ. ಮಂದ್ರ ಒಂದು ಬರೀಬೇಕು ಅಂತ ಆದಾಗ ಭೈರಪ್ಪನವರು ಎಷ್ಟು ಕಡೆ ಹೋಗಿ ಸಂಗೀತಗಾರರು ತಮ್ಮ ರಹಸ್ಯಗಳನ್ನು ಹೇಳಬಲ್ಲಂಥ ಸ್ಥಿತಿಗೆ ಬರುವ ಹಂತಕ್ಕೆ ಬಂದ ಮೇಲೆ ಬಾರ್ಗಳಲ್ಲಿ ಹೇಳ್ತಕ್ಕಂಥದ್ದು, ಈ ಥರದ್ದು ಎಷ್ಟೊಂದು ಉಂಟು. ಅವರು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಂಗೀತಗಾರರ ಹತ್ರಕ್ಕೆ ಹೋದರೆ ಇದೆಲ್ಲ ದಿವ್ಯವಾದ ಕಲೆ, ತುಂಬ ಮಹನೀಯವಾದ ಕಲೆ ಅಂತ ಶುರು ಮಾಡಿಬಿಡ್ತಾರೆ ವೇದಾಂತವನ್ನು. ಪಕ್ಕವಾದ್ಯದವರು ಮಿಡ್ಲ್ ಆರ್ಡರ್ ಇರ್ತಾರಲ್ಲ, ಮೇಲಿನ ಹೈ ಕ್ಲಾಸು ಅಲ್ಲ, ತೀರಾ ಲೋ ಕ್ಲಾಸು ಅಲ್ಲ, ಮಧ್ಯದ ಸ್ತರದ ಗಾಯಕರಿಗೆ ಪಕ್ಕವಾದ್ಯ ನುಡಿಸ್ತಕ್ಕಂಥವ್ರಿಗೆ ಒಂದು ಐಕಾನಿಕ್ ಸ್ಟೇಚರ್ ಅಂತ ಇರೋಲ್ಲ. ಅವ್ರು ಎಷ್ಟೇ ಆಗಲಿ ಪಕ್ಕವಾದ್ಯದವರು. ಹಾಗಾಗಿ ಅವರಿಗೆ ಇವ್ರದ್ದೆಲ್ಲ ಚೇಷ್ಟೆಗಳು ಗೊತ್ತಾಗ್ತಿರುತ್ತೆ. ಆದರೆ ಪಾಪ ತಾವು ಮಾಡೋಕ್ಕಾಗಲ್ವಲ್ಲ ಅಂತಿರುತ್ತೆ. ಕೈಲಾದಷ್ಟು ಅಷ್ಟಿಷ್ಟು ಮಾಡ್ತಾರೆ, ಆಗದೇ ಇರೋದನ್ನು ಬಾಯಿನಲ್ಲಿ ತೀರಿಸ್ಕೊಳ್ತಾರೆ. ಮತ್ತು ಅವ್ರ ಕಡೆ ಗಮನ ಇಡುವುದು ಕಡಿಮೆ ಜನ. ಹಾಗಾಗಿ ಆ ಥರದವ್ರು ಕೇಳಿದಾಗ, ಅವ್ರನ್ನ ಮೀಟಿದಾಗ ಬಾಯಿ ಬಿಡ್ತಾರೆ ಧಾರಾಕಾರವಾಗಿ. ಅವ್ರ ಹತ್ರ ಎಲ್ಲ ಕೇಳಿಸ್ಕೊಂಡು ಮಾಡಿದ್ರಂತೆ. ಅದಕ್ಕೆ ಭೈರಪ್ಪನವರು ಬಾರ್ಗಳಲ್ಲಿ ಹೋಗಿ ಕೂತಿದ್ದೆ ನಾನು. ಅವ್ರು ಹೇಳಿದರು, ಮಂದಿರಕ್ಕೋಸ್ಕರವಾಗಿ ನಾನು 2.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಎಲ್ಲ ಕಡೆ ಓಡಾಡಿ ಬಾರ್ಗಳಲ್ಲೆಲ್ಲ ಇಟ್ಟು ಅವ್ರನ್ನ ಕುಡಿಸಿ ಮಾಡಿ ಎಲ್ಲ ಅಂತ ಹೇಳ್ಬಿಟ್ಟು ಅಂತಂದಿದ್ರು. ಕೆಲವರು ಕುಡಿದ್ಬಿಟ್ಟು ಮತ್ತೆ ಮಾತು ಆಡದಂತೆ ಆಗ್ಬಿಟ್ರಂತೆ. ಅದು ಆಗಿದ್ದನ್ನು ಅದನ್ನು ಅವ್ರು ಹೇಳಿದರು.
ಒಂದು ಸಾರ್ವಜನಿಕ ಸಭೆಯಲ್ಲಿಯೇ ಈಚೆಗೆ ಅದನ್ನು ಹೇಳಿದ್ರು ಕೂಡ. ಎಲ್ಲೋ ಒಂದು ಬಾರ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆ ಬಾರ್ ತುಂಬ ಜನ, ಗಿಜಿ ಜನ, ರೈಲ್ವೆ ಪ್ಲಾಟ್ಫಾರ್ಮ್ ಥರ ಜನ. ಕುಡಿಯೋದವನು ಬಾಟ್ಲ ಮೇಲೆ ಬಾಟ್ಲ ಖಾಲಿ ಮಾಡ್ತಾ ಇದ್ದಾನೆ, ಬರಬೇಕಾದ ಮಾತುಗಳು ಬರ್ತಾ ಇಲ್ಲ. ಹೀಗಾಗಿ ನಷ್ಟವಾಯಿತು ಇವತ್ತಿನ ಇನ್ವೆಸ್ಟ್ಮೆಂಟು ಅಂತೆಲ್ಲ ಆಯ್ತಂತೆ. ಹೀಗಾಗಿ ಅವುಗಳನ್ನ ಕಂಡಾಗ ಎಷ್ಟು ಕಡೆ ಓಡಾಡಿ ತಿಳುವಳಿಕೆ ಇಟ್ಟುಕೊಂಡು ಮಾಡಬೇಕಾಗುತ್ತದೆ, ಅದನ್ನು ನೋಡ್ತೀವಿ. ಹಾಗಲ್ಲದೆ ಲೋಕವ್ಯವಹಾರ ಮಾತ್ರವಲ್ಲದೆ ಶಾಸ್ತ್ರ ವಿಚಾರಗಳನ್ನು ಚೆನ್ನಾಗಿ ಬಲ್ಲವನಾಗಿರಬೇಕು. ಇಲ್ಲದೇ ಇದ್ರೆ ಕಷ್ಟ. ನಾವು ಯಾರನ್ನು ನಚ್ಕೊಳ್ತೀವಿ, ಅವರು ಇನ್ನೇನೋ ಮಾಡ್ತಾರೆ. ಮತ್ತೆ ಭೈರಪ್ಪನವ್ರನ್ನೇ ಉದಾಹರಣೆಗೆ ತೆಗೆದುಕೊಂಡ್ರೆ, ಅವರ ಸಾರ್ಥ ಕಾದಂಬರಿಯನ್ನು ಒಳ್ಳೆಯ ಸಂಸ್ಕೃತ ವೇದಾಂತ ವಿದ್ವಾಂಸರೇ ಆದಂತಹ ಎನ್ ಬಾಲಸುಬ್ರಹ್ಮಣ್ಯ ಅವರು ಮ್ಯಾನುಸ್ಕ್ರಿಪ್ಟ್ ಓದಿದ್ರು. ಆದರೆ ಕುಮಾರಲ ಭಟ್ಟ ಅಂತ ಮೀಮಾಂಸಕ ವರೇಣ್ಯ ವಿಧುರನಾಗಿದ್ದಾಗಲೂ ಅಗ್ನಿಹೋತ್ರ ಮಾಡ್ತಾ ಇದ್ದ ಅನ್ನೋ ಸಾಲು ಬಂದಾಗ ಅವರು ಕಣ್ಣು ಮುಚ್ಕೊಂಡು ಎಸ್ ಅಂದುಬಿಟ್ಟಿದ್ದಾರೆ. ಅದು ಹೇಗಾಗುತ್ತದೆ? ವಿಧುರಾಧಿಕರಣ ಅಂತಲೇ ಇದೆಯಲ್ಲ ಮೀಮಾಂಸಾ ಶಾಸ್ತ್ರದಲ್ಲಿ. ಅಲ್ಲಿ ಅನಗ್ನಿ ಆದವನಿಗೆ ಅಹಿತಗ್ನಿ ಆಗಬೇಕು, ಅದಲ್ಲದೆ ಸಾಧ್ಯ ಇಲ್ಲ. ಗೃಹಸ್ಥನಾದವನು ಬ್ರಹ್ಮಚಾರಿ ಥರ ಲೌಕಿಕ ಅಗ್ನಿಯಲ್ಲಿ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಉಂಟೇ ಉಂಟು. ಒಮ್ಮೆ ಗೃಹಸ್ಥನಾದ ಮೇಲೆ, ಹೆಂಡತಿ ಸತ್ತ ಮೇಲೆ ಅವನೇನು ಮತ್ತೆ ಬ್ರಹ್ಮಚಾರಿ ಆದ ಅಂತಲ್ಲ, ಹೀಗೆಲ್ಲ ಉಂಟು. ಅಂದರೆ ಅದು ಶಾಸ್ತ್ರ ವ್ಯುತ್ಪತ್ತಿ, ಲೋಕಾವೇಕ್ಷಣದ್ದಲ್ಲ, ಅಲ್ಲಿಂದ ಬರತಕ್ಕಂಥದ್ದು. ಹೀಗೆ ಎಷ್ಟೆಷ್ಟರದೋ ಇರಬೇಕಾಗುತ್ತದೆ. ಮತ್ತು ಆಯಾ ಕಾಲಕ್ಕೆ ಬೇರೆ ಬೇರೆ ರೀತಿಯಲ್ಲಿರುತ್ತವೆ. ಅವುಗಳನ್ನೆಲ್ಲ ಇವನು ದಿಗ್ದರ್ಶಕವಾಗಿ ಕೆಲವನ್ನು ಹೇಳ್ತಾನೆ. ನಹಿ ಪರಿಚಯ ಹೀನಃ ಕೇವಲೇ ಕಾವ್ಯಕಷ್ಟೇ ಕುಕವಿರಭಿನಿವಿಷ್ಟ ಸ್ಪಷ್ಟ ಶಬ್ದ ಪ್ರವಿಷ್ಟ ವಿಬುಧ ಸದಸಿ ಪೃಷ್ಟ ಪೃಷ್ಠಧೀರ್ವೇತ್ತಿ ವಕ್ತುಂ ನವೈವ ನಗರಾಂತರ್ಗಹ್ವರೇ ಕೋಪ್ಯಧೃಷ್ಟ ಅಂತ. ತುಂಬ ಚೆನ್ನಾಗಿದೆ. ಬೇರೆ ಬೇರೆ ವಿದ್ಯೆಗಳ ಪರಿಚಯವಿಲ್ಲದಿದ್ದವನು, ಶಾಸ್ತ್ರಾಂತರಗಳ ಲೋಕ ವ್ಯವಹಾರಾಂತರಗಳ ಪರಿಚಯ ಇಲ್ಲದೆ ಇರತಕ್ಕಂಥವನು ವಿದ್ವಾಂಸರ ಸಭೆಗೆ ಬಂದಾಗ ಕಣ್ಣು ಬಾಯಿ ಬಿಡ್ತಾನೆ. ಅದು ಹೇಗೆ ನಗರಾಂತರ ಗಹ್ವರೆ, ಹೊಸ ಊರಿಗೆ ಬಂದು ಹಾದಿ ತಪ್ಪದಂತೆ ಆಗ್ತಾನೆ ಅಂತ. ನವೈವ ನಗರಾಂತರ ಗಹ್ವರೆ ಕೋಪ್ಯ ದೃಷ್ಟ, ಕಾಣದ ಊರಲ್ಲಿ ಅವನು ಪರದಾಡುವಂಥ ಪರದೇಶಿ ಆಗಿಬಿಡ್ತಾನೆ ಅಂತ. ಇವನು ನಮ್ಮ ವೆಂಕಟಾಧ್ವರಿ ಕೂಡ ವಿಶ್ವಗುಣಾದರ್ಶ ಚಂಪುವಿನಲ್ಲಿ ಹೇಳ್ತಾನೆ, ಒಂದು ಮಟ್ಟದ ಭಾಷೆ ವ್ಯಾಕರಣಾದಿಗಳು ಹತೋಟಿಯಲ್ಲಿ ಇಲ್ಲದೇ ಇದ್ದರೆ ಈ ಥರದ ಕಷ್ಟಗಳು ಬರ್ತವೆ. ಈ ರೂಪ ಹೇಗೆ ಸಾಧನೆ ಮಾಡಿದ್ರಿ, ಏನು ಮಾಡಿದ್ರಿ ಅಂತ. ಇಲ್ಲದೇ ಇದ್ದರೆ ಬೇರೆಯವರ ರೂಪಗಳ ಮೇಲೆ, ಆ ರೂಪ ಸಿದ್ಧಿಯ ಮೇಲೆ ಉಳಿಯಬೇಕಾಗುತ್ತದೆ ಅಂತ. ಈ ಥರದ್ದೆಲ್ಲ ಉಂಟು. ಅದೊಂದು ಸದ್ಯ ಸ್ಫೂರ್ತಿಯಿಂದಲಾದರೂ ಗಮನಿಸಿಕೊಳ್ಳಬೇಕಾಗುತ್ತದೆ. ಅದಕ್ಕೆ ಹೇಳ್ತಾನೆ ಒಂದಿಷ್ಟು ಎಕ್ವಿಪ್ಮೆಂಟ್ ಇಟ್ಕೊಂಡಿರಿ ಅಂತ. ಇವೆಲ್ಲ ಅಭಿಜಾತ ಕಲೆಗೆ, ನಾನ್ ಕ್ಲಾಸಿಕಲ್ಗೆ ಏನೂ ಹೇಳಬೇಕಾಗಿಲ್ಲ. ಅಲ್ಲ, ಒಂದು ಆಟಕ್ಕೆ ನಿಯಮ ಅಂತ ಉಂಟು. ಆ ನಿಯಮಗಳ ಅನರ್ಥಕತೆ ಅರ್ಥಕತೆ ಬೇರೆ. ವೆದರ್ ದೇ ಆರ್ ಮೀನಿಂಗ್ಫುಲ್ ಆರ್ ನಾಟ್ ಈಸ್ ಸಮಥಿಂಗ್ ಡಿಫರೆಂಟ್. ವೆನ್ ಒನ್ಸ್ ಯು ಅಕ್ಸೆಪ್ಟ್ ದೇ ಬಿಕಮ್ ಮೀನಿಂಗ್ಫುಲ್ ಅಂತ. ಈಗ ನಾವು ಕಾಲ್ಚೆಂಡಿನ ಆಟ, ಫುಟ್ಬಾಲಿನ ಆಟದಲ್ಲಿ ಕೈಯಿಂದ ಚೆಂಡನ್ನು ಮುಟ್ಟೋದು ಇಲ್ಲ. ಅದು ಯಾವಾಗ ಮೊದಲ ಬಾರಿಗೆ ಗೋಲಾಯಿತು, ಮತ್ತೊಂದಾಯಿತು, ಅಥವಾ ಆ ಬೌಂಡ್ರಿಂದ ಆಚೆಗೆ ಹೋಯಿತು, ಆವಾಗ ಚೆಂಡನ್ನು ತೆಗೆದುಕೊಂಡು ಬಂದು ಒಂದು ಜಾಗದಲ್ಲಿಟ್ಟು ಅದು ಎಲ್ಲಿತ್ತು ಅಲ್ಲಿಂದ ಒದೆಯೋದೋ ಏನೋ ಮಾಡೋವರೆಗೆ ಆಗ ಕೈನಲ್ಲಿ ಇಟ್ಕೊಳ್ಬೋದು. ಇಲ್ಲ, ಅವರು ಸೊಂಟದ ಮೇಲಿನ ಭಾಗ ಅಂತಲೇ ತಲೆಯನ್ನು ಬಳಸಬೇಕಾಗುತ್ತದೆ ಅಷ್ಟೇನೆ ಅಂತ ಹೀಗೆಲ್ಲ ನಿಯಮಗಳನ್ನು ಮಾಡಿಕೊಂಡಿದ್ದಾರೆ. ಭುಜ ಎಲ್ಲಿದ್ದರೆ ಅಲ್ಲಿಂದ ಬಳಸ್ಬೋದು ಅಂತ ಹೀಗೇನೇನೋ ಮಾಡಿದ್ದಾರೆ. ಕೈಗಳನ್ನಂತೂ ಅಲ್ಲವೇ ಅಲ್ಲ, ಮೊಣಕೈಗಳನ್ನು ಅಲ್ಲ ಅಂತೆಲ್ಲ ಹೇಳಿ. ಅದು ಯಾಕೆ ಹಾಗೆ ಮಾಡಿದ್ರು ಅಂದರೆ ಅದು ಹಾಗೆ. ಅದೇ ನೀವು ರಗ್ಬಿಗೆ ಹೋದಾಗ ಈ ಥರದ ನಿಯಮಗಳಿಲ್ಲ. ಅಲ್ಲೆಲ್ಲ ಒಂದೇ ಸರ್ತಿಗೆ ರಾಶಿ ಕುಪ್ಪೆ ಬಿದ್ದಂಗೆ ಬಿದ್ದು ಬಿಡ್ತಾರೆ. ಅದು ಬೇರೆಯೇ ಆಗಿರ್ತಕ್ಕಂಥದ್ದು. ಆ ರಗ್ಬಿ ಬಾಲಿನ ರೀತಿಯೇ ಬೇರೆ. ದಕ್ಷಿಣ ಕನ್ನಡದ ಮುಳ್ಳುಸೌತೆ ಇದ್ದಂಗೆ ಇರುತ್ತೆ ರಗ್ಬಿ ಬಾಲು. ಅದು ಬಾಲ್ ಅಂತ ಕರೆಯೋಕ್ಕೆ ಸಾಧ್ಯವಾ ಅಂತಂದರೆ ಅದು ಹಾಗೆ. ಹೀಗೆ ಎಷ್ಟೆಷ್ಟೋ ಆಯಾ ಕ್ರೀಡೆಗಳಿಗೆ, ಕಲೆಗಳಿಗೆ ಸಂಬಂಧಪಟ್ಟಂತೆ ಒಂದು ಚೌಕಟ್ಟಿರುತ್ತೆ. ಅದನ್ನು ಒಪ್ಪಿದ ಮೇಲೆ ಮಿಕ್ಕ ಆಟ. ಹಾಗಾಗಿ ಇವೆಲ್ಲ ನಿಯಮಗಳನ್ನು ಅಂಗೀಕರಿಸಿದವರು. ಯಸ್ಯ ಪ್ರಮಾಣಂ ನ ಭವೇತ್ ಪ್ರಮಾಣಂ ಕಸ್ತಸ್ಯ ಕುರ್ಯಾದ್ ವಚನಂ ಪ್ರಮಾಣಂ. ಅದನ್ನು ಇಟ್ಕೊಂಡು ತತ್ರ ತರ್ಕ ವ್ಯಾಕರಣ ಭರತ ಚಾಣಕ್ಯ ವಾತ್ಸಾಯನ ಭಾರತ ರಾಮಾಯಣ ಮೋಕ್ಷೋಪಾಯ ಆತ್ಮಜ್ಞಾನ ಧಾತುವಾದ ರತ್ನಪರೀಕ್ಷಾ ವೈದ್ಯಕ ಜ್ಯೋತಿಷ ಧನುರ್ವೇದ ಗಜ ತುರಗ ಪುರುಷ ಲಕ್ಷಣ ದ್ಯೂತ ಇಂದ್ರಜಾಲ ಪ್ರಕಿರಣಕೇಶು ಪರಿಚಯ ಕವಿ ಸಾಮ್ರಾಜ್ಯ ವ್ಯಂಜನ ಅಂತ ಹೇಳ್ತಾನೆ. ಬೇರೆ ಬೇರೆ ಶಾಸ್ತ್ರಗಳು, ತರ್ಕ, ವ್ಯಾಕರಣ, ನಾಟ್ಯಶಾಸ್ತ್ರ, ಅರ್ಥಶಾಸ್ತ್ರ, ಕಾಮಶಾಸ್ತ್ರ, ಭಾರತ ರಾಮಾಯಣಾದಿ ಇತಿಹಾಸ ಕಾವ್ಯಗಳು, ಮೋಕ್ಷೋಪಾಯ ತತ್ವಚಿಂತನೆ, ಮತ್ತು ಲೋಹಶಾಸ್ತ್ರಾದಿಗಳು, ರತ್ನಪರೀಕ್ಷೆ, ಆಯುರ್ವೇದಾದಿಗಳು, ಜ್ಯೋತಿಷ, ಬೇರೆ ಬೇರೆ ಆಯುಧಗಳಿಂದ ಕುರಿತಾದಂಥ ಧನುರ್ವೇದ ಮೊದಲಾದವು, ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಲಕ್ಷಣ, ಇವುಗಳನ್ನೆಲ್ಲ, ಜೊತೆಗೆ ಕ್ರೀಡಾದಿ ವಿನೋದಗಳು, ದ್ಯೂತ ಇಂದ್ರಜಾಲ ಇತ್ಯಾದಿಗಳು, ಇವನ್ನೆಲ್ಲವನ್ನೂ ಕೂಡ ತಿಳ್ಕೊಂಡಿರಬೇಕು. ಎಲ್ಲ ಒಂದೊಂದಷ್ಟು ಬರ್ತಾ ಇರಬೇಕು ಅಂತ. ನಮ್ಮ ತೆಲುಗಿನ ಕಾಶಿ ಕೃಷ್ಣಾಚಾರ್ಯ ಅಂತ ಒಬ್ಬ ವಿದ್ವಾಂಸರಿದ್ದರು. ಅವರು ಅವಧಾನಿಗಳು.
ಅವ್ರು ಹೇಳ್ತಾರೆ, ನೇರಿಚಿನಾಡ ತರ್ಕಮನಕ್ಕಿಂತಯೂ ನೇರಿಚಿನಾಡ ವ್ಯಾಕೃತಿನ್, ನಾನು ತರ್ಕ ಒಂದಿಷ್ಟು ಕಲ್ತಿದ್ದೀನಿ, ವ್ಯಾಕರಣ ಕಲ್ತಿದ್ದೀನಿ, ಒಡ್ರಂಗಿ ಪನುಲ್, ನಾನು ಬಡಗಿ ಕೆಲಸ ಕೂಡ ಕಲ್ತ್ಕೊಂಡಿದ್ದೀನಿ, ಜಂತ್ರ ಗಾತ್ರ ಮುಲ್ ನೇರಿಚಿನಾಡ, ನಾನು ವಾದ್ಯ ಸಂಗೀತ ಕಲ್ತಿದ್ದೀನಿ, ಕೊಳಲು ನುಡಿಸ್ತೀನಿ, ವೀಣೆ ನುಡಿಸ್ತೀನಿ, ಎಲ್ಲವನ್ನೂ ಹೂಣ ಭಾಷೆಯನ್ ಇಂಗ್ಲೀಷನ್ನು ಒಂಚೂರು ಕಲ್ತಿದ್ದೀನಿ, ಏರಿಕೆ ನೇವಿದ್ಯ ಮಂದು ರಹಿಂಚುನು, ಯಾರಿಗೆ ಯಾವ ವಿದ್ಯೆ ಚೆನ್ನಾಗಿದೆಯೋ ಆ ವಿದ್ಯೆನಲ್ಲಿ ಒಂದಷ್ಟು ನಂದೂ ಉಂಟು ತಿಳುವಳಿಕೆ ಅಂತ ತೋರಿಸ್ತೀನಿ ಅಂತ. ಅದು ಒಂದಿಷ್ಟು ಬೇಕಾಗುತ್ತದೆ. ಮೈಸೂರಿನ ವೀಣೆ ಶೇಷಣ್ಣನವರು ಅದೊಮ್ಮೆ ವಿದೇಶಿಯರು ಸ್ವದೇಶಿಯರು ಎಲ್ಲ ಸೇರಿರತಕ್ಕಂಥ ಒಂದು ವಿಶೇಷವಾದ ಮೋಜು ಮೇಜವಾನಿ ಪಾರ್ಟಿ, ಮಸ್ತಿ ಪಾರ್ಟಿ ಏರ್ಪಾಟಾಗಿತ್ತು. ಆಗ ಇವರನ್ನ ವೀಣೆ ನುಡಿಸಬೇಕು ಅಂತ ಕಳಿಸಿದ್ರಂತೆ ಮಹಾರಾಜರು. ಮೈಸೂರು ಮಹಾರಾಜರು ಹೋಗಿರಲಿಲ್ಲ, ಬೇರೆಯವರೆಲ್ಲ ಬಂದಿದ್ದರು, ವಿಶೇಷವಾಗಿ ಪಾಶ್ಚಾತ್ಯರು, ಉತ್ತರ ಭಾರತೀಯರು ಎಲ್ಲ. ಆಗ ಶೇಷಣ್ಣನವರು ಅಲ್ಲಿ ಅದ್ಭುತವಾಗಿ ವೀಣೆ ಕಾರ್ಯಕ್ರಮ ಕೊಟ್ಟರಂತೆ. ಮರುದಿವಸ ಮಹಾರಾಜರ ಬಳಿಗೆ ಎಲ್ಲ ಬಂದು ತುಂಬ ಚೆನ್ನಾಗಿತ್ತು ಅಂತೆಲ್ಲ ವರ್ಣಿಸಿದ್ರಂತೆ. ನಾಲ್ಮಡಿ ಕೃಷ್ಣರಾಜ ಒಡೆಯರಿಗೆ ಒಳ್ಳೆಯ ಸಂಗೀತದ ತಿಳುವಳಿಕೆ. ಶೇಷಣ್ಣನವ್ರನ್ನ ಕರೆಸಿ ಕೇಳಿದ್ರಂತೆ, ಅವರಿಗೆ ವಿದ್ಯಾಗುರುಗಳು ಬೇರೆ ವೀಣೆಯಲ್ಲಿ. ಏನು ಶೇಷಣ್ಣನವರೇ, ನೆನ್ನೆ ಹೇಗಾಯ್ತಂತೆ ಕಚೇರಿ, ತುಂಬ ಮೆಚ್ಚುಗೆ ಬಂತಲ್ಲ ಅಂತ. ಮಹಾಸ್ವಾಮಿ ಮನ್ನಿಸಬೇಕು, ಏನು ಅಂತಲ್ಲ, ಯಾವ್ಯಾವುದೋ ಎಲ್ಲ ಸೇರಿಸ್ಬಿಟ್ಟು ಏನೇನೋ ಮಾಡಿ ನುಡಿಸ್ಬಿಟ್ಟೆ. ಅದು ನೋಟ್ ಸ್ವರ ಇರ್ಬೋದು, ಹಿಂದೂಸ್ತಾನಿ ಇರ್ಬೋದು, ಟುಮ್ರಿ ಇರ್ಬೋದು, ಸ್ವರಜತಿ ಇರ್ಬೋದು, ಎಲ್ಲವನ್ನೂ ಕಲಸು ಮೇಲೊಗರ ಮಾಡಿ ನಾನು ನುಡಿಸ್ಬಿಟ್ಟಿದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಳ್ಬಾರ್ದು, ಮಹಾಸನ್ನಿಧಾನ ಮಾಫ್ ಮಾಡಬೇಕು ಅಂತೆಲ್ಲ ಅಂದ್ರಂತೆ. ಇಲ್ಲ, ಅವ್ರಿಗೇನು ಬೇಕೋ ಅದನ್ನು ಮಾಡಿದ್ರಂತೆ. ಒಳ್ಳೆ ನಾದ ಪಂಚಾಮೃತ ಅಂತೆಲ್ಲ ಅಂದರು. ಹಾಗೇನಿಂತ ಈ ಕಾಲದಲ್ಲಿ ಫ್ರೂಟ್ ಪಂಚ್ ಅಂತಂತಾರಲ್ಲ, ಆ ಥರದ ಪಂಚಾಮೃತ. ಸನ್ನಿವೇಶಕ್ಕೆ ತಕ್ಕಂತೆ ಮಾಡಬೇಕಾಗುತ್ತದೆ. ಅದು ಏನು ಅಂತ ಹೇಳೋಕ್ಕಾಗೋಲ್ಲ. ತಿರುಪತಿ ವೆಂಕಟ ಕವಿಗಳಂತ ಮಹಾ ಅವಧಾನಿಗಳು ಹೇಳ್ತಾರೆ, ಅವಧಾನದಲ್ಲಿ ಸಭಾರಂಜನೆ ಹೇಗೆ ಅಂತ ನಾನು ಬಾಯ್ಬಿಟ್ಟು ಹೇಳೋದಿಲ್ಲ, నేను ಪ್ರಾಕ್ಟಿಕಲ್గా ಚೂಪಗಲನು ಅಂತ ಅವ್ರು ಹೇಳ್ತಾರೆ. ನಾನು ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸ್ತೀನಿ ಅಷ್ಟೇನೆ ಅಂತ. ಅದು ಹಾಗೆಯೇ ಜನನ್ನ ನೋಡಿಕೊಂಡು ಮಾಡಬೇಕಾಗುತ್ತದೆ. ಸಿದ್ಧವಾಗಿ ಹೋಗುವುದಕ್ಕಾಗೋಲ್ಲ. ಅವ್ರನ್ನ ಅಂದು ನೋಡಿಕೊಂಡು ಆ ಕ್ಷಣದಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕಾಗುತ್ತದೆ. ಬೇರೆ ಬೇರೆ ವಿಷಯಗಳನ್ನು ಚಿಂತನೆ ಮಾಡಿಕೊಂಡು ಪೂರ್ಣವಾಗಿ ಅದರ ಸ್ವರೂಪವನ್ನೇ ನಾವು ಮಾರ್ಪಾಟು ಮಾಡಿಕೊಳ್ಳಬೇಕಾಗುತ್ತದೆ. ಅದಕ್ಕೆಲ್ಲ ಬೇರೆ ಬೇರೆ ತಿಳುವಳಿಕೆಗಳು, ಬೇರೆ ಬೇರೆ ಗತಿಗಳು ಇರಬೇಕಾಗುತ್ತದೆ. ಅದನ್ನು ಕುರಿತು ಅವನು ಹೇಳ್ತಾನೆ. ಇಲ್ಲಿ ಕೆಲವೊಂದು ಚೆನ್ನಾಗಿರ್ತಕ್ಕಂಥ ಉದಾಹರಣೆಗಳು. ಒಂದು ಪ್ರಸಿದ್ಧವಾದ ಉದಾಹರಣೆ, ಮುಕ್ತಿಕಲಶ ಅಂತ ಒಬ್ಬ ಕವಿ ಕಾಶ್ಮೀರದವನು, ಅವನ ಪದ್ಯ ಅಂತ ಕೊಡ್ತಾನೆ. ಅದು ರಾಜಶೇಖರ ಕೂಡ ತನ್ನ ಕಾವ್ಯಮೀಮಾಂಸೆಯಲ್ಲಿ ಉದಾಹರಣೆ ಕೊಡ್ತಾನೆ. ಕವಿಯನ್ನು ಯಾರು ಅಂತ ಹೇಳೋಲ್ಲ. ಅದು ಬಹಳ ತಮಾಷೆಯಾದ ವ್ಯಾಕರಣ ಚಮತ್ಕಾರದ್ದು. ದ್ವಂದ್ವೋಸ್ಮಿ ದ್ವಿಗುರಸ್ಮಿಚ ಗೃಹೇನ ಮೇ ಸತತಂ ಅವ್ಯಯೀ ಭಾವ ತತ್ಪುರುಷ ಕರ್ಮಧಾರಯೇ ಏನಾಹಂಸ್ಯಾಂ ಬಹುರೀಹಿ ಅಂತ ಸುಮಾರು ಸಮಾಸಗಳು ಬರ್ತವೆ. ದ್ವಂದ್ವೋಸ್ಮಿ, ನಾನು ಜೋಡಿಯಾಗಿದ್ದೇನೆ, ಒಂಟಿಯಲ್ಲ ಅಂತ, ಅಂದರೆ ಮದುವೆ ಆಗಿದೆ. ದ್ವಿಗುರಸ್ಮಿಚ, 2 ಹಸುಗಳು ನನ್ನ ಪಾಲಿಗೆ ಇವೆ. ಗೃಹೇ ನಮೇ ಸತತಂ ಅವ್ಯಯೀ ಭಾವ, ಅಥವಾ ನಮೇ ಗೃಹೆ ಅಂತಲೂ ಪಾಠ ಉಂಟು. ನನ್ನ ಮನೆಯಲ್ಲಿ ಅವ್ಯಯೀ ಭಾವ, ಖರ್ಚಿಲ್ಲದಿರುವಿಕೆ ಅಂತ ಇಲ್ಲ. ಮದುವೆ ಆದಮೇಲೆ ಮುಗೀತು, ಖರ್ಚು ಅಂತ ಇದ್ದೇ ಇರ್ತದೆ. ಅದು ಇದೆಯಲ್ಲ, ಯಾರೋ ಮದುವೆ ಆದರೂ ಹೆಂಡತಿ, ಅವಳ ಬಳಿ ತನ್ನ ಸಂಬಳ ಸಾರಿಗೆ ವಿಷಯವನ್ನೆಲ್ಲ ಹೇಳ್ತಾ ಬಂದನಂತೆ. ನನಗೆ ಇಷ್ಟು ಸಂಬಳ ಬರ್ತದೆ ಅಂತೆಲ್ಲ ಹೇಳ್ಬಿಟ್ಟು ಅಂದಂತೆ. ವೆಲ್, ದಟ್ಸ್ ಮೈ ಪಾಕೆಟ್ ಮನಿ, ವಾಟ್ ಯು ಡೂ ಫಾರ್ ದಿ ರೆಸ್ಟ್ ಅಂತ ಕೇಳಿದ್ಲಂತೆ. ಹಾಗಾಗುತ್ತದೆ. ನನಗಿದು ಶಾಖಾಯ ವಾಸ್ಯಾತ್ ಲವಣಾಯ ವಾಸ್ಯಾತ್, ಇನ್ನು ಏನು ಮಾಡುವುದು ಅಂತ. ಹಾಗಾಗಿ ನಮೇ ಗೃಹೇ ಸತತಂ ಅವ್ಯಯೀ ಭಾವ ತತ್ಪುರುಷ. ಅದರಿಂದ ಅಪ್ಪ, ಯಾ ಸ್ವಾಮಿ, ಕರ್ಮಧಾರಯ, ನನಗೇನಾದರೂ ಕೆಲಸ ಕೊಡು. ಏನಾಹಂ ಸ್ಯಾಂ ಬಹುರೀಹಿ, ಯಾವುದರಿಂದ ಧಾನ್ಯ ಹೆಚ್ಚಾಗುತ್ತದೆ ಅಂತ. ಇಲ್ಲಿ ದ್ವಂದ್ವ, ದ್ವಿಗು, ತತ್ಪುರುಷ, ಕರ್ಮಧಾರಯ, ಅವ್ಯಯೀ ಭಾವ, ಬಹುರೀಹಿ ಅಂತಕ್ಕಂಥ 6 ಬಗೆಯ ಸಮಾಸಗಳ ಹೆಸರು ಇದೆ. ರಾಜಶೇಖರ ಸಮಾಸಗಳನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳೋಕೆ ಈ ಪದ್ಯ ಅಂತ ಉದಾಹರಣೆ ಕೊಡ್ತಾನೆ. ಇಲ್ಲಿ ಈ ತರಹ ಚಮತ್ಕಾರ, ವ್ಯಾಕರಣದ ಚಮತ್ಕಾರವನ್ನು ಇಟ್ಕೊಂಡು ಮಾಡಿರತಕ್ಕಂಥದ್ದು ಅಂತ. ನಮ್ಮ ಶಂಕರ ಒಂದು ಕಡೆ ಕೋಕ ಸಮಾಸಕ್ಕೆ ವಿಗ್ರಹ ವಾಕ್ಯವನ್ನು ಬರೀತಕ್ಕಂಥ ವೈಯಾಕರಣ ಚಂದ್ರ ಅಂತ ಹೇಳಿದ್ದ. ಕೋಕ ಅಂದರೆ ಚಕ್ರವಾಕ ದಂಪತಿಗಳು ಜೋಡಿಯಾಗಿರೋವನ್ನ, ಅದಕ್ಕೆ ಸಮಾಸ. ಅವುಗಳನ್ನು ವಿಗ್ರಹ ಅಂತಂದರೆ ಬಿಡಿಸುವುದು, ಅದಕ್ಕೆ ವ್ಯಾಕರಣ ಕೊಡ್ತಕ್ಕಂಥವನು ಇವನು ಚಂದ್ರ ಆಗಿದ್ದಾನೆ ಅಂತ. ಅಲ್ಲಿ ವ್ಯಾಕರಣ ಚಮತ್ಕಾರ ಬರ್ತದೆ. ಈ ಥರ ಎಷ್ಟು ಕಡೆ ಉಂಟು, ಇಂಥದ್ದು ಸಾಧ್ಯವಾಗುತ್ತದೆ. ಆದರೆ ಸುಮ್ಮನೆ ನಾವು ಬರೀ ಪದಗಳನ್ನು ಪೋಣಿಸಿಬಿಟ್ರೆ ಆಗುವಂಥದ್ದಲ್ಲ. ಈಗ ಒಂದು ಶಾಸ್ತ್ರ ಚಮತ್ಕಾರ ಬೇಕು ಅಂತ ಬರೀ ಶಾಸ್ತ್ರಗಳ
ಉಲ್ಲೇಖಗಳನ್ನು ಮಾಡಿಬಿಟ್ರೆ ಆಗತಕ್ಕಂಥದ್ದಲ್ಲ. ನೀವು ನೋಡಿದ್ರೆ ಎಷ್ಟೋ ಕಾವ್ಯಗಳಲ್ಲಿ ಕಾಣಿಸುತ್ತದೆ. ಬಣಿತಿ ಬೆಡಂಗು ಕಾಕು ಅಂತ ಶುರು ಮಾಡಿಕೊಂಡು ರುದ್ರಭಟ್ಟ ಜಗನ್ನಾಥ ವಿಜಯದಲ್ಲಿ ಎಲ್ಲ ಶುರು ಮಾಡಿಕೊಂಡು ಕೃಷ್ಣನ ಕೊಳಲಿನಲ್ಲಿ ಇದೆಲ್ಲ ಇತ್ತು ಅಂತ ಅಂದುಬಿಡ್ತಾನೆ. ಇಲ್ಲಿಯೇ ಇವನೊಂದು ಕಡೆ ಹೇಳ್ತಾನೆ. ಆ ಥರದ್ದು ಒಂದು ಉದಾಹರಣೆ ನೋಡ್ತಿದ್ದೇವೆ ನಾವು. ಏನಂದರೆ ವೃಕ್ಷ ಪರಿಚಯ, ಮರಗಳ ಪರಿಚಯ ಇರಬೇಕು ಅನ್ನೋದಕ್ಕೆ ಯಥಾಮಮ ಕನಕಜಾನಕ್ಯಾಮ್ ಅಂತ ಕನಕಜಾನಕಿ ನಾಟಕ ಅಂತಾನೆ. ಜಂಬೂ ಬಿಂಬ ಕದಂಬ ನಿಂಬ ಬಕುಲ ಪ್ಲಕ್ಷಾಕ್ಷ ಭಲ್ಲಾತಕ ದ್ರಾಕ್ಷ ಕಿಂಶುಕ ಕರ್ಣಿಕಾರ ಕದಲಿ ಜಂಬೀರ ಕೋದುಂಬರೈ ಸಾ ಸಂತಾನಕ ಬಿಲ್ವ ತಿಲ್ವ ತಿಲಕ ಶ್ಲೇಷ್ಮಾತಕಾರಗ್ವದ ನ್ಯಗ್ರೋಧಾರ್ಜುನ ಶಾಸನ ವನಶ್ಯಾಮಾನ್ ದರ್ಶಾಶ್ರಮಾನ್ ಅಂತ ಎಲ್ಲ ಮರಗಳಿರ್ತಕ್ಕಂಥ ಆಶ್ರಮ ನೋಡದ ಅಂತ. ಈ ಕೆಟ್ಲಾಗಿ ಕೊಟ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಅಲ್ಲಿ ಒಂದು ವಿಶಿಷ್ಟತೆಯನ್ನು ಕೊಡಬೇಕಾಗುತ್ತದೆ. ಹಾಗಾಗಿ ಸುಮ್ಮನೆ ನನಗೆ ಗೊತ್ತಿದೆ ಅಂತ ಇವನ್ನೆಲ್ಲ ಉದುರಿಸ್ಬಿಟ್ರೆ ಆಗತಕ್ಕಂಥದ್ದಲ್ಲ. ಅಷ್ಟೋತ್ತರ ಶತನಾಮಾವಳಿ ಥರ ಕಾಣಿಸುತ್ತೆ. ವೃಕ್ಷಾಷ್ಟೋತ್ತರ ಶತನಾಮಾವಳಿ ಅಂತ ಅನ್ಬೋದು. ಅಮರಕೋಶಕ್ಕೆ ಬದಲಾಗಿ ಇದನ್ನೇ ಓದಬಹುದು, ಅಥವಾ ಇದಕ್ಕೆ ಬದಲಾಗಿ ಅಮರಕೋಶವನ್ನೇ ಓದಬಹುದು. ಅಲ್ಲಿ ಬೇರೆಯ ಚಮತ್ಕಾರ ಯಾವುದಾದ್ರೂ ಇರಬೇಕಾಗುತ್ತದೆ. ಆ ವೃಕ್ಷಗಳ ವಿಶಿಷ್ಟತೆಯನ್ನು, ಸ್ವಾರಸ್ಯಗಳನ್ನು ಅವನ್ನೆಲ್ಲ ಗಮನಿಸಿಕೊಳ್ಳಬೇಕಾಗುತ್ತದೆ. ಕಾಳಿದಾಸ ಆಗಿರುವಂಥದ್ದನ್ನು ಮಾಡ್ತಾನೆ. ಮೇಘದೂತದಲ್ಲಿ ಆ ಥರ ಕಾಣಿಸುತ್ತದೆ. ಅದು ಅವನು ಮಳೆ ಮೋಡ ಬಂದಾಗ ಕದಂಬ ವೃಕ್ಷಗಳು ಯಾವ ತರಹ ನೀಪಂ ದೃಷ್ಟ್ವಾ ಹರಿತ ಕಪಿಶೈ ಕೇಸರೈರರ್ಧರೂಢೈ. ಆ ನೀಪ ಅಂತಂದರೆ ಅದು ಕದಂಬ ವೃಕ್ಷ. ಅದು ಕೇಸರೈರರ್ಧರೂಢೈ ಹರಿತ ಕಪಿಶಂ. ಈಗ ಮಳೆಗಾಲ, ಕದಂಬಗಳು ಮುಗ್ಗು ಬಿಡುತ್ತವೆ, ಅರಳುತ್ತವೆ. ಆ ಮುಗ್ಗಿನ ಹಂತದಲ್ಲಿ ಪೂರ್ಣ ಹಸುರಾಗೂ ಇರೋಲ್ಲ. ಆ ಮೊಗ್ಗುಗಳು ಒಡೆದುಕೊಂಡು ಬಂಗಾರದ ಬಣ್ಣದ ಹೂಗಳಾಗುತ್ತವೆ. ಆ ಹಳದಿಯೂ ಇರೋಲ್ಲ. ಈ ಹಸಿರು ಹಳದಿ ಎರಡೂ ಸೇರಿದ್ರೆ ಒಂದು ಕಂದು ಬಣ್ಣ ಬರುತ್ತದೆ. ಹರಿತ ಕಪಿಶೈಹಿ ಆ ರೀತಿಯಾದದ್ದು. ಒಂದಿಷ್ಟು ಹರಿಚ್ಛಾಯ ಇದ್ದ ಕಪಿಶ ಅಂದರೆ ಕಂದು ಬಣ್ಣ. ಇದು ಕಣ್ಣಾರೆ ನಾನು ಕಂಡು ಹೇಳ್ತಾ ಇದ್ದೀನಿ. ಎಕ್ಸಾಕ್ಟ್ ಅದೇ ಇರುತ್ತದೆ. ಕೇಸರೈರರ್ಧರೂಢ ಒಂಚೂರು ಹೊರಗೆ ಬರ್ತಾ ಇವೆ ಅಂತ. ಆವಿರ್ಭೂತ ಪ್ರಥಮ ಮುಖಲಿ ಕಂದಲಿಶ್ಚಾನುಕಚ್ಚನ್ ಅಂತ ಅನುಕಚ್ಚಂ ಅಂತ ಜಗ್ಧ್ವಾರಣ್ಯೇಶ್ವಧಿಕ ಸುರಭಿಂ ಗಂಧಮಗ್ರಾಯ ಚೌರ್ವ್ಯಾ ಸಾರಂಗಾಸ್ತೆ ಜಲರ್ವಮುಚಃ ಸೂಚಯಿಷ್ಯಂತಿ ಮಾರ್ಗಂ ಅಂತ ಹೇಳ್ತಾ ಹೋಗ್ತಾನೆ. ಮುಂದೆ ಒಂದು ಅಲ್ಲಿ ಕಡೆ ಹೇಳ್ತಾನೆ, ಅದು ನೀಚೈರಾಖ್ಯಂ ಗಿರಿಮಧಿವಸೇ ತತ್ರ ವಿಶ್ರಾಮ ಹೇತು ಅಂತ. ಅಲ್ಲಿ ಅವನು ಹೇಳ್ತಾನೆ ಪ್ರೌಢ ಪುಷ್ಪೈ ಕದಂಬೈ ಅಂತ ಹೇಳ್ತಾನೆ. ಆ ಮಳೆ ಮೋಡಗಳು ದಕ್ಷಿಣದಿಂದ ಉತ್ತರಕ್ಕೆ ಬರ್ತಾ ಇರುವಷ್ಟೊತ್ತಿಗೆ ಕದಂಬಗಳು ಹೂವುಗಳು ಅರಳುತ್ತವೆ. ಕದಂಬ ಕೋರಕನ್ಯಾಯ ಅಂತ ಕರೀತಾರೆ. ಕ್ರಮವಾಗಿ ಆ ಎಲ್ಲ ಚೆಂಡಿನಂಥ ಕದಂಬ ಪುಷ್ಪ, ಅದು ಸಂಕೀರ್ಣ ಪುಷ್ಪ, ಕಾಂಪ್ಲೆಕ್ಸ್ ಫ್ಲವರ್, ಅದು ಅರಳುತ್ತಾ ಬರುತ್ತೆ. ಅಷ್ಟೊತ್ತಿಗೆ ಪ್ರೌಢ ಪುಷ್ಪ ಕದಂಬೈ ವಿದಿಶಾಗಿ ಬರೋಷ್ಟೊತ್ತಿಗೆ ಪೂರ್ಣವಾಗಿ ಅರಳಿ ಬಂಗಾರದ ಚೆಂಡಿಂದ ಹಾಗೆ ಕಾಣಿಸುತ್ತವೆ ಅಂತ. ಈ ಸೂಕ್ಷ್ಮತೆಯಿಂದ ಹೇಳಿದ್ರೆ ಭಾಳ ಚೆನ್ನಾಗಿರ್ತವೆ. ಹಾಗೆ ಮಾಡದೇ ಇದ್ದರೆ ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಆದರೆ ಯಾವುದೇ ಜ್ಞಾನ ಕಾವ್ಯತ್ವವನ್ನು ಪಡೆಯಬೇಕಾಗುತ್ತದೆ. ಒಂದು ಉದಾಹರಣೆ ಹೇಳುವುದಿದ್ದರೆ, ನಮ್ಮ ಅನಕೃಷ್ಣರಾಯರ ಸಂಧ್ಯಾರಾಗ ಬಹಳ ಜನಪ್ರಿಯವಾದಂಥ ಕಾದಂಬರಿಯಾಗಿತ್ತು. ಬೀಚಿ ಮೊದಲಾದವರೆಲ್ಲ ಕಣ್ಣೀರಿಟ್ಟು ಓದಿದ್ವಿ ಅಂತೆಲ್ಲ ಬರೆದಿದ್ದಾರೆ. ನಾನು ಓದಿದ್ದೀನಿ ಚೆನ್ನ. ಆದರೆ ಅಲ್ಲಿ ಅಲಕಲಲ್ಲಾಡ ಅಠಾಣ ರಾಗವನ್ನು ಹಾಡಿದ್ರು. ಮತ್ತು ಮೀನಾಕ್ಷಿ ಮೇ ಮುದಂ ದೇಹಿ ಅಂತ ಹೇಳ್ಬಿಟ್ಟು ಪೂರ್ವಿ ಕಲ್ಯಾಣಿ ಹಾಡಿದ್ರು. ಹೀಗೆಲ್ಲ ಆ ಕಚೇರಿನಲ್ಲಿ ಏನು ಹಾಡಿದ್ರು ಅಂತ ಅನ್ನುವಂಥದ್ದನ್ನು ಒಂದು ವರದಿ ಥರ ಕೊಡ್ತಾರೆ. ಆದರೆ ಮಂದ್ರದಲ್ಲಿ ಭೈರಪ್ಪನವರು ಆ ರಾಗಭಾವನೆ ಹೇಗೆ ವರ್ತಿಸ್ತು ಅಂತ ಕೊಡ್ತಾರೆ. ಇಲ್ಲಿ ಆ ಶಾಸ್ತ್ರಜ್ಞಾನ ಕಲೆಯಾಗಿದೆ. ಕಲೆಯಾಗದೇ ಇದ್ದರೆ ಪ್ರಯೋಜನವಿಲ್ಲ. ಅಂದರೆ ಶಾಸ್ತ್ರವಾಗಿಯೇ ಕಾವ್ಯದಲ್ಲಿ ಬಂದರೆ ಅದು ಜೀರ್ಣವಾಗದ ಆಹಾರ. ಅದು ಜೀರ್ಣವಾದಾಗ ಅವ್ರದ್ದೇ ಆಗಿಬಿಡುತ್ತದೆ. ಅದಕ್ಕೆ ಅನನ್ಯತ್ವ ಬರುತ್ತದೆ. ಅದನ್ನು ಪ್ರತ್ಯೇಕ ಮಾಡುವುದಕ್ಕಾಗೋಲ್ಲ. ಪಾಪ ಇವನು ಈ ಸೂಕ್ಷ್ಮವನ್ನೆಲ್ಲ ಕ್ಷೇಮೇಂದ್ರ ಚೆನ್ನಾಗಿ ಬಲ್ಲವನಲ್ಲ, ಜ್ಞಾತಾಜ್ಞಾತವಾಗಿ ಇದೆ ಅವನಲ್ಲಿ. ಆನಂದವರ್ಧನಿಗೆ ಅವೆಲ್ಲ ಚೆನ್ನಾಗಿ ಗೊತ್ತಿದೆ. ಅವನು ಸಿದ್ಧ, ಅವನು ಋಷಿ ಸಾಕ್ಷಾತ್ತಾಗಿ. ಅವನೇ ಒಂದು ಕಡೆ ರಾಜನೀತಿ ತಿಳಿದಿರೋದಕ್ಕೆ ಉದಾಹರಣೆ. ಸ್ವಾಮಿ ಪ್ರಮಾದೇನ ಮದೇನ ಮಂತ್ರಿ ಕೋಪೇನ ರಾಷ್ಟ್ರಂ ವ್ಯಸನೇನ ಕೋಶಃ ಛಿದ್ರೇಣ ದುರ್ಗಂ ವಿಷಮೇಣ ಸೈನ್ಯಂ ಲೋಭೇನ ಮಿತ್ರಂ ಕ್ಷಯಮೀತಿ ರಾಜ್ಞಾಂ ಅಂತ ಸಹೋಕ್ತಿ ಅಲಂಕಾರವನ್ನು ಹೇಳ್ತಾ ಇದ್ದಾನೆ. ಬೇಕಾದಂತೆ ಇಲ್ಲಿ ಒಂದು ದೃಷ್ಟಾಂತ ಮಾಲಿಕೆ ಕೂಡ ಇದೆ. ರಾಜನಾದವನು ತಪ್ಪು ನಡೆಯಿಂದ, ಮಂತ್ರಿ ಆದವನು ಅಹಂಕಾರದಿಂದ, ಯಾರದೇ ಕೋಪ ಆಗ್ರಹಗಳಿಂದ ರಾಷ್ಟ್ರ, ಮತ್ತು ದುರ್ವ್ಯಸನಗಳಿಂದ ಬೊಕ್ಕಸ, ಆಮೇಲೆ ಕೋಟೆಯ ಸೀಳುಗಳಿಂದ ಶೈಥಿಲ್ಯದಿಂದ ಕೋಟೆ, ಮತ್ತು ಒಳಜಗಳದಿಂದ ದುರ್ಗ ಇದು ಸೈನ್ಯ,
ಮತ್ತು ಲೋಭಗುಣದಿಂದ, ದುರಾಶೆಯಿಂದ ಸ್ನೇಹ ಇವೆಲ್ಲ ಹಾಳಾಗುತ್ತದೆ ಅಂತ. ತುಂಬ ಚೆನ್ನಾಗಿರ್ತಕ್ಕಂಥ ನೀತಿ ಇದು. ಯಾವುದೋ ಒಂದು ಕಾಂಟೆಕ್ಸ್ಟಲ್ಲಿ ಬಂದಾಗ ಬಹಳ ಸೊಗಸಾಗಿರ್ತದೆ. ಈ ಥರದ್ದು ಮಾಡಬೇಕಾಗುತ್ತದೆ. ಹೀಗೆ ಮಾಡಿದ್ರೆ ಚೆನ್ನ. ನೋಡಿ, ರಾಮಾಯಣದಲ್ಲಿ ಆ ಥರದ್ದು ಎಷ್ಟು ಸುಂದರವಾದ ಕಾಂಟೆಕ್ಸ್ಚುಲೈಸ್ಡ್ ಆದಂಥ ಇನ್ಫಾರ್ಮೇಷನ್ ಬರುತ್ತದೆ. ಅದಾಗ ಟೆಕ್ಸ್ಟೇ ಆಗಿ ಪರಿಣಮಿಸಿಬಿಡುತ್ತದೆ ಅನ್ನುವುದನ್ನು ನಾವು ಕಾಣ್ತೀವಿ. ಹೀಗೆ ಬೇರೆ ಬೇರೆ ಶಾಸ್ತ್ರಗಳದು ಕೆಲವೊಮ್ಮೆ ಸುಮ್ಮನೆ ತನ್ನ ಪಾಂಡಿತ್ಯ ಪ್ರದರ್ಶನಕ್ಕೋಸ್ಕರ ಅಂತ ಶ್ಲೇಷದಿಂದ ಮಾಡ್ತಾರೆ. ಅದು ಚೆನ್ನಾಗಿರೋಲ್ಲ. ಅದನ್ನು ಇವನು ಪಾಪ ಒಳ್ಳೆಯದು ಅಂತ ಕೊಡ್ತಾನೆ. ಭಟ್ಟ ವಾಚಸ್ಪತಿ ಅಂತಕ್ಕಂಥವನೊಬ್ಬ ರಾಮಾಯಣದ ಪರಿಚಯಕ್ಕಾಗಿ ಈ ಥರದ ಪದ್ಯ ಅಂತ. ಆದರೆ ಇಲ್ಲಿ ಚಮತ್ಕಾರ ಇದೆಯೇ ಹೊರತು ಅಂಥ ಅದ್ಭುತವಾದ ರಸಕಾವ್ಯ ಅಂತ ಇಲ್ಲ. ಪದ್ಯ ಓದಿ ಅರ್ಥ ನೋಡೋಣ. ಜನಸ್ಥಾನೇ ಭ್ರಾಂತಂ ಕನಕ ಮೃಗತೃಷ್ಣಾಂಧಿತ ಧಿಯ ವಚೋ ವೈದೇಹೀತಿ ಪ್ರತಿಪದಂ ಉದಶ್ರು ಪ್ರಲಪಿತಂ ಕೃತ ಲಂಕಾಭರ್ತು ವದನ ಪರಿಪಾಟೀಷು ಘಟನಾ ಮಯಾಪ್ತಂ ರಾಮತ್ವಂ ಕುಶಲವಸುತ ನತ್ವಧಿಗತ. ಇಡೀ ಪದ್ಯ ಶ್ಲೇಷವಾಗಿದೆ. ಇಡೀ ರಾಮಾಯಣದ ಹೆಸರುಗಳು ಬರ್ತವೆ. ಜನಸ್ಥಾನೇ ಭ್ರಾಂತಂ. ಜನಸ್ಥಾನ ಅಂತಂದರೆ ದಂಡಕಾರಣ್ಯದಲ್ಲಿ ಓಡಾಡದೆ. ಕನಕ ಮೃಗ ತೃಷ್ಣಾಂಧಿತದಿಯ, ಬಂಗಾರದ ಮೋಹದಲ್ಲಿ ಓಡಾಡದೆ. ಕನಕ ಮೃಗತೃಷ್ಣ, ಬಂಗಾರದ ಮರೀಚಿಕೆಯ ಕುರುಡಿನಿಂದಾಗಿ ಓಡಾಡದೆ. ಇನ್ನು ವಚೋ ವೈ ದೇಹೀತಿ, ಜನಸ್ಥಾನ ಅಂದರೆ ಜನಗಳ ಸ್ಥಾನ ಅಂತಲೂ ಒಂದು ಅರ್ಥ ಇದೆ. ಕನಕ ಮೃಗತೃಷ್ಣ ಅಂದರೆ ಮಾಯಾಮೃಗದ ಆಸೆ ಅಂತ. ವಚೋ ವೈದೇಹೀತಿ, ರಾಮ ಪಾಪ ಒದ್ದಾಡದನಲ್ಲ. ವೈದೇಹಿ ಎಲ್ಲಿ ಹೋದಳು, ವೈದೇಹಿ ಏನಾದಳು ಅಂತೆಲ್ಲ ಹೇಳಿಬಿಟ್ಟು ಸೀತೆಯನ್ನು ಕುರಿತು. ಇಲ್ಲಿ ವಚೋ ವೈದೇಹೀತಿ, ಕೊಡಿ ಕೊಡಿ ವೈ ದೇಹಿ, ಪಾ ಕೊಡಿ, ಯಾಕೆ ಕೊಡಲ್ಲ, ವೈ ಡೋಂಟ್ ದೇಹಿ ಅಂತೆಲ್ಲ ಕೇಳಿಕೊಂಡು ಪ್ರತಿಪದ ಮುದಶ್ರು, ಹೆಜ್ಜೆಜ್ಜೆಗೂ ಹತ್ತುಕೊಂಡು ಮಾತಿಗೂ ಹತ್ತುಕೊಂಡು ಪ್ರಲಪಿತಂ ಕೃತ ಲಂಕಾ ಭರ್ತು ವದನ ಪರಿಪಾಟೀಷು ಘಟನ. ಇನ್ನು ಕೃತಾಲಂ ಏನು ಮಾಡಿದ್ದಾಯಿತು, ಕೃತ ಲಂಕಾಭರ್ತು, ಲಂಕಾಪ್ರಭುವಾದ ರಾವಣಾಸುರನ ಮುಖಗಳನ್ನಷ್ಟನ್ನು ಕತ್ತರಿಸಿದ್ದಾಯಿತು ಅಂತ ಒಂದು ಅರ್ಥ ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದು. ಕೃತ ಲಂಕಾಭರ್ತು ವದನ ಪರಿಪಾಟೀಷು ಘಟನ. ಇನ್ನೊಂದು ಕೃತ ಅಲಂ ಕಾ ಭರ್ತು ವದನ ಪರಿಪಾಟೀಷು ಘಟನ. ಯಾವ ಸ್ವಾಮಿಯ ಮುಂದೆ, ಯಾವ ಸ್ವಾಮಿಯ, ಯಾವ ಯಜಮಾನನ ಮುಖದಲ್ಲಿ ನಿಂತು ನಾನು ಮಾತಾಡಲಿ, ಕೇಳಲಿ, ಏನು ಮಾಡಲಿ, ಮಯಾಪ್ತಂ ರಾಮತ್ವಂ, ಇದೆಲ್ಲ ಮಾಡಿ ನನಗೆ ರಾಮತ್ವ ಬಂತು. ಅರೆ ಕುಶಲ ವಸುತ, ಕುಶಲ ವಸುತ, ಕುಶಲವಸುತ, ಕುಶಲವರನ್ನು ತಾಯಾಗಿ ಹೊಂದಿದಂಥ ಸೀತೆ ಅಧಿಗತ ಸಿಗಲಿಲ್ಲ ಅಂತ. ಇನ್ನೊಂದು ಕುಶಲ ವಸುತ, ನೆಮ್ಮದಿ ಮತ್ತು ವಸುತ್ವ, ಸಂಪತ್ವ, ಅದೆರಡೂ ಬರಲಿಲ್ಲ ಅಂತ. ಈ ಥರ ಒಂದು ಶ್ಲೇಷ. ಇಡೀ ಚೆನ್ನಾಗಿದೆ ಪದ್ಯ. ಅರೆ ಅತಿ ಚಮತ್ಕಾರ. ಇಲ್ಲಿ ರಾಮಾಯಣದ ಶಬ್ದಗಳು ಗೊತ್ತಾಗಿದೆ, ರಾಮಾಯಣದ ಸೂಕ್ಷ್ಮತೆ ಅಂತಲ್ಲ. ನಾವು ಈ ಥರ ಶಬ್ದ ಚಮತ್ಕಾರವನ್ನು ಮಾಡಿದ್ದನ್ನು ಒಂದು ಮಟ್ಟಕ್ಕೆ ಮೆಚ್ಚಬಲ್ಲೆವು. ಅರೆ ಅರ್ಥ ಚಮತ್ಕಾರ ಮಾಡಿದ್ರೆ ಕರಗಿ ಹೋಗ್ತೀವಿ. ಶಬ್ದ ಚಮತ್ಕಾರ ಯಾವತ್ತೂ ನಮ್ಮನ್ನು ಮೆಚ್ಚಿಸುತ್ತದೆ, ಆದರೆ ನಮ್ಮನ್ನು ಕರಗಿಸೋದಿಲ್ಲ. ನಮ್ಮನ್ನು ಕರಗಿಸೋದಕ್ಕೆ ಅರ್ಥಗತವಾದ ಚಮತ್ಕಾರವೇ, ಭಾವಗತವಾದ ಚಮತ್ಕಾರವೇ ಬೇಕಾಗುತ್ತದೆ. ಪಾಪ ಎಷ್ಟೋ ಪೂರ್ವದ ಕವಿಗಳಿಗೆ ಆ ರೀತಿಯಾದ ಸ್ವಾರಸ್ಯ ಇಲ್ಲ. ಅದು ರಸವತ್ ಕವಿಗಳಿಗೆ ಮಾತ್ರ ಬರ್ತಕ್ಕಂಥದ್ದು. ರಸವತ್ ಕಾವ್ಯ ಸೋತು ಗೆಲ್ಲುವಂಥದ್ದಲ್ವ. ಆದರೆ ನೋಡಿ, ಒಂದು ಜ್ಯೋತಿಷ್ಯ ಶಾಸ್ತ್ರದ ಪಾಂಡಿತ್ಯದಿಂದ ಎಷ್ಟು ಚೆನ್ನಾದ ರಸ ತಂದಿರುವಂಥದ್ದನ್ನು ನೋಡೋಣ. ದ್ಯಾಮಾಲೋಕಯತಾಂ ಕಲಾಕಲಯತಾಂ ಛಾಯಾಸಮಾಚಿನ್ವತಾಂ ಕ್ಲೇಶ ಕೇವಲ ಮಂಗುಲೀರ್ಗಣಯತಾಂ ಮೌಹೂರ್ತಿಕಾನಾಮಯಂ ಧನ್ಯಾಸಾ ರಜನಿ ತದೇವ ಸುದಿನಂ ಪುಣ್ಯ ಸಯೇವ ಕ್ಷಣೋ ಯತ್ರಾಜ್ಞಾತಚರ ಪ್ರಿಯಾನಯನಯೋ ಸೀಮಾನಮೇತಿ ಪ್ರಿಯ ಅಂತ. ತುಂಬ ಚೆನ್ನಾಗಿದೆ. ಇದು ವಿದ್ಯಾನಂದ ಅಂತ ಒಬ್ಬ ಕವಿಯ ಪದ್ಯ ಅಂತಾನೆ. ಆಕಾಶವನ್ನು ನೋಡಿಕೊಂಡು ಕಲಾಕಲಯತಾಂ, ಕಲಾ ಅಂದರೆ 16ನೇ ಒಂದು ಭಾಗ, ಅದು ಸಮಯವನ್ನು ಲೆಕ್ಕಿಸ್ತಕ್ಕಂಥದ್ದು ಒಂದು. ಅವುಗಳನ್ನು ಎಣಿಸಿಕೊಂಡು ಛಾಯಾ ಸಮಾಚಿನ್ವತಾಂ, ನೆರಳುಗಳನ್ನು ಅಳತೆ ಮಾಡೋದು. ಸೂರ್ಯ ಎಷ್ಟು ದೂರ ಹೋಗಿದ್ದಾನೆ, ಹೊತ್ತು ಎಷ್ಟು ಮುಳುಗಿದೆ, ಕಂತಿದೆ ಅನ್ನೋದಕ್ಕೆಲ್ಲ ದಿಕ್ಕನೂ ನಾವು ಒಂದು ಸ್ತಂಭವನ್ನು ಇಟ್ಟು ನೆರಳನ್ನು ಅಳೀತಕ್ಕಂಥದ್ದೆಲ್ಲ ಮಾಡ್ತೀವಲ್ಲ ಅದು. ಮತ್ತು ಈ ಛಾಯಾಗ್ರಹಗಳು, ರಾಹು ಕೇತು ಇತ್ಯಾದಿಗಳ ಸಂಚಾರ ಅಷ್ಟೊತ್ತಿಗಾಗಲೇ ಅವೆಲ್ಲ ವ್ಯವಸ್ಥಿತವಾಗಿತ್ತು. ಅವೆಲ್ಲ ನೋಡ್ತಾ ಕ್ಲೇಶ ಕೇವಲ ಮಂಗುಲೀರ್ ಗಣೇತಾಂ, ಬೆರಳುಗಳನ್ನು ಎಣಿಸಿಕೊಂಡು ಮಾಡ್ತಕ್ಕಂಥ ಈ ಲೆಕ್ಕ ಎಲ್ಲ ಮುಹೂರ್ತಿಕಾನಾಮಯಂ ಜ್ಯೋತಿಷ್ಕರದು.
ಆದರೆ ನಿಜವಾಗಿಯೂ ಧನ್ಯಾಸ ರಜನಿ, ಆ ರಾತ್ರಿ ನಿಜವಾಗೂ ಧನ್ಯ. ಯಾವುದು ಆ ದಿನ ಯಾವತ್ತು ಅದು ಪುಣ್ಯವಾದದ್ದು, ಯಾವ ಕ್ಷಣದಲ್ಲಿ ನನ್ನ ಪ್ರಿಯತಮ ಬರ್ತಾನೋ ಅದೇ ಸುಮುಹೂರ್ತ, ಅದೇ ಸುದಿನ, ಅದೇ ಸುರಾತ್ರಿ. ಇಂದಿನ ದಿನವೇ ಶುಭ ದಿನವೂ, ಇಂದಿನ ವಾರ ಶುಭವಾರ ಅಂತ ಹೇಳ್ತಾರಲ್ಲ ದಾಸರು, ಸಕಲ ಗ್ರಹಫಲ ನೀನೆ ಸರಸಿಜಾಕ್ಷ ಅಂತ. ಹಾಗೆ ಯಾವತ್ತದಾಗುತ್ತೋ ಅದೇ ಶುಭ ದಿನ, ಯಾವತ್ತದಾಗುತ್ತೋ ಅದೇ ಶುಭ ಕ್ಷಣ. ಈ ಭಾವ ಇಷ್ಟೆಲ್ಲ ಲೆಕ್ಕಗಳನ್ನು ಕುರಿತು ಹೇಳ್ತಾ ಈ ಬೇರೊಂದು ಮುಖವನ್ನು ತೋರಿಸೋದಿದೆಯಲ್ಲ, ಅದು ಸ್ವಾರಸ್ಯವನ್ನು ಉಂಟು ಮಾಡುತ್ತದೆ. ಅದೇ ಇನ್ನೊಂದು ದ್ಯೂತ ಪರಿಚಯಕ್ಕೆ, ದ್ಯೂತದ ಕ್ರೀಡೆಯ ಪರಿಚಯ ಇದ್ದರೆ ಎಷ್ಟು ಒಳ್ಳೆ ಪದ್ಯ ಬರೀಬಹುದು ಅನ್ನೋದಕ್ಕೆ ಅಂತ ಒಂದು ಉದಾಹರಣೆ ಚಂದ್ರಕನದು ಅಂತ ಕೊಡ್ತಾನೆ. ಇದು ಭರ್ತೃಹರಿ ವೈರಾಗ್ಯ ಶತಕದಲ್ಲೂ ಕಾಣಿಸ್ಕೊಳ್ತದೆ. ಯತ್ರಾನೇಕ ಕ್ವಚಿದಪಿ ಗೃಹೇ ತತ್ರ ತಿಷ್ಠತ್ಯತೇಕೋ ಯತ್ರಾನೇಕ ಸ್ತದನುಭವೋ ತತ್ರ ನೇಕೋಪಿ ಚಾಂತೆ ಇತ್ತಂ ನೀಯವು ರಜನಿ ದಿವಸವು ಲೋಲಯನ್ ದ್ವಾವಿವಾಕ್ಷವು ಕಾಲಕಾಲ್ಯ ಭುವನಫಲಕ್ಕೆ ಕ್ರೀಡತಿ ಪ್ರಾಣಿಶಾರೈಹಿ ಅಂತ. ಅದ್ಭುತವಾದ ಪದ್ಯ, ಎಷ್ಟು ಭವ್ಯವಾದ ಪದ್ಯ ಇದು. ಕಾಲ ಮತ್ತು ಕಾಲಿ ಶಿವಶಿವೆಯರು, ಅವರನ್ನ ಶಿವಶಿವೆಯರು ಶಿವಪಾರ್ವತಿಯರು ಅಂತ ಹೇಳಿದ್ರೆ ಕಾಲ ಕಾಲಿ ಅಂತ ಹೇಳಿರೋದ್ರೊಳಗೆ ಒಂದು ಅನ್ಯಾದೃಶವಾದ ಸ್ವಾರಸ್ಯ ಇದೆ. ಕಾಲ ಕಲಯತಾಮಹಂ ಅಂತ ಕೃಷ್ಣ ಭಗವದ್ಗೀತೆ ಹೇಳ್ತಾನೆ. ಎಲ್ಲವನ್ನು ಎಣಿಕೆ ಮಾಡೋದ್ರೊಳಗೆ ಕಾಲ ಅಂತ. ಆ ಕಾಲನ ಸಹಚಾರಣಿ ಕಾಲಿ ಅಂತ. ಮತ್ತು ಕಾಲಿ ಎಲ್ಲವನ್ನ ಕವಲನ ಮಾಡ್ತಾಳೆ ಅಂತ. ಅವರಿಬ್ಬರು ಆಟ ಆಡ್ತಾರೆ. ಈ ಭುವನ ಫಲಕ, ಈ ಜಗತ್ತನ್ನೇ ಪಗಡೆಯ ಹಾಸಾಗಿ ಮಾಡಿಕೊಂಡು ಸಕಲ ಜೀವರಾಶಿಗಳನ್ನು ಕಾಯಿಗಳನ್ನಾಗಿ ಮಾಡಿಕೊಂಡು ಪಾನ್ಸ್ ಪ್ರಾಣಿ ಶಾರೈಹಿ ಅಂತ. ಶಾರಿಕಾ ಶಾರ ಅಂತಂದರೆ ಶಾರ ಅಂತನ್ನೋದಕ್ಕೆ ಶಾರಿ ಫಲಕ ಅಂತಲೂ ಕರೀತಾರೆ. ಶಾರಿ ಶಾರ ಶಾರಿಕಾ ಅಂತೆಲ್ಲ ಸಂಸ್ಕೃತದಲ್ಲಿ ಈ ಪಗಡೆಯ ಕಾಯಿಗಳಿಗೆ ಹೇಳ್ತಾರೆ. ಮತ್ತು ಹಗಲು ದಿವಸಗಳನ್ನು ಇವರು ದಾಳವಾಗಿ ಉರುಳಿಸ್ತಾರೆ ಅಂತ. ಹಗಲು ದಿವಸಗಳು ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತವು ಪುನರಾಯಾತ ಕಾಲ ಕ್ರೀಡತಿ ಗಚ್ಚತ್ಯಾಯು ಅಂತ ಹೇಳ್ತಾರೆ. ಹಾಗೆ ಉರುಳಿಸೋದು ಅಂತಂದರೆ ಹಗಲು ಎರಡು ಉರುಳ್ತಾ ಇರುತ್ತೆ ಅನ್ನೋದಕ್ಕೆ. ಕಾಲಕಾಲ್ಯ ಭುವನ ಫಲಕ್ಕೆ ಲೋಲಯನ್ ದ್ವಾವಿವಾಕ್ಷವು, ಎರಡು ಅಕ್ಷಗಳು, ಕಾಯಿಗಳನ್ನು ನಡೆಸೋದಕ್ಕೆ ಬೇಕಾದ ಆ ದಾಳಗಳೆಂಬಂತೆ ಉರುಳಿಸ್ತಾ ಇರತಕ್ಕಂಥದ್ದು. ಅವುಗಳನ್ನು ಹಗಲು ರಾತ್ರಿಗಳನ್ನು ಅವರ ಕಾಲ ಉರುಳಿಸ್ತಾನೆ. ಅಲ್ಲಿ ಎತ್ರಾನೇಕೆ ಕೆಲವು ಮನೆಗಳಲ್ಲಿ ತುಂಬ ಇದ್ದವು. ತತ್ರ ತಿಷ್ಠತ್ಯತೇಕ, ಅಲ್ಲಿ ಒಂದೇ ಬಂದುಬಿಡ್ತು. ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇದ್ದರು, ಹಳ್ಳಿಗಳಲ್ಲಿ ಇದ್ದರು. ಅವರೆಲ್ಲ ಈಗ ಪಟ್ಟಣಕ್ಕೆ ಓದಿಗೆ ಅಂತ ಬಂದರು, ಕೆಲಸಕ್ಕೆ ಅಂತ ಬಂದರು, ವಿದೇಶಕ್ಕೆ ಅಂತ ಹೋದರು. ಹೀಗೆ ಹೋಗಿ ಮನೆಗಳಲ್ಲಿ ಒಬ್ಬೊಬ್ಬರೇ ಆಗಿಬಿಡ್ತಾರೆ. ಎಷ್ಟೋ ನಮ್ಮ ಊರುಗಳೆಲ್ಲ ಹೆಚ್ಚಿಗೆ ಬಂದಿತ್ತಲ್ಲ, ಸಿದ್ದರಾಮಯ್ಯನವರ ಊರು ನಿರ್ಜನವಾಗಿದೆ ಅಂತ ಪತ್ರಿಕೆಯಲ್ಲಿ ಬಂದಿತ್ತು. ಆ ಥರ 137 ಹಳ್ಳಿಗಳಿವೆ ಮೈಸೂರಿನ ಪ್ರಾಂತದಲ್ಲಿಯೇನೆ ಅಂತ ಬಂತು ವರದಿ. ದಕ್ಷಿಣೋತ್ತರ ಕನ್ನಡಗಳಲ್ಲಿ ನೋಡಿದ್ರಂತೂ ಹಳ್ಳಿಗೆ ಒಂದು ಮನೆಯಲ್ಲಿ ಜನ ಇರೋಲ್ಲ ಅನ್ನೋ ಸ್ಥಿತಿ ಬಂದುಬಿಟ್ಟಿದೆ. ಆ ಥರ ಆಗಿದೆ. ಎಲ್ಲ ವೃದ್ಧಾಶ್ರಮಗಳಂತೆ ಕಾಣಿಸುತ್ತವೆ. ತತ್ರ ತಿಷ್ಠತ್ಯಥೇಕ ಯತ್ರಾಪ್ಯೇಕ, ಎಲ್ಲಿ ಒಂದಿತ್ತೋ ಪಟ್ಟಣದಲ್ಲಿ ಎಲ್ಲ ಬಂದು ಸೇರ್ಕೊಂಡು ಬಿಡ್ತಾರೆ. ಅವರು ಭಾವ ಭಾಮೈದುನ ನಂಟ ಇತ್ಯಾದಿಗಳು ಹೀಗೆಲ್ಲ ಬಂದುಬಿಡ್ತಾರೆ. ಕಡೆಗೆ ಯಾರೂ ಇರೋಲ್ಲ. ಅವ್ರವ್ರ ಜಾಗ ಆಯಿತು, ಕೆಲಸ ಆಯಿತು, ಬೊಗಸೆ ಆಯಿತು, ಮತ್ತೊಂದಾಯಿತು. ನಿಜವಾಗಿಯೂ ಇದು ನನಗೆಷ್ಟು ಮಾರ್ಮಿಕವಾಗಿ ನೆನಪಿನಲ್ಲಿದೆ ಅಂತಂದರೆ, ಎಂಜಿನಿಯರಿಂಗ್ ಮುಗಿದ ಮೇಲೆ ಎಲ್ಲರನ್ನೂ ನನ್ನ ಆಟೋಗ್ರಾಫ್ ಪುಸ್ತಕದಲ್ಲಿ ಸಿಹಿ ಹಾಕಿಸ್ಕೊಂಡೆ. ಆಗೆಲ್ಲ ವಿಸಿಟಿಂಗ್ ಕಾರ್ಡ್ ಇರಲದ ಕಾಲ, ನಾವು ಮಾಡಿಸ್ಕೊಂಡಿದ್ದು ಅಲ್ಲ. ಮತ್ತು ಸೆಲ್ಫೋನ್ಗಳು ಮತ್ತೊಂದು ಪರ್ಸ್ನಲ್ ನಂಬರು ಇಮೇಲು ಯಾವುದೂ ಇಲ್ಲದ ಕಾಲವಾಗಿದ್ದರಿಂದ ಆಟೋಗ್ರಾಫ್ ಒಂದಿತ್ತು ಮೇಷ್ಟ್ರಗಳ ಕೈನಲ್ಲಿ ಎಲ್ಲ. ಮೊದಲಿಗೆ ನಮ್ಮ ತಾಯಿ ಕೈನಲ್ಲೇ ಬರೆಸ್ಕೊಂಡಿದ್ದೆ. ಅದು ಯಾವುದೋ ಕಾಲದಲ್ಲಿ ಇವತ್ತಿಗೂ ನಮ್ಮ ತಾಯಿ ಬರ್ಕೊಟ್ಟಿದ್ದೇನು ಅಂತ ಜ್ಞಾಪಕ ಇದೆ. ಪ್ಲೀಸ್ ರಿಮೆಂಬರ್ ಇನ್ ಯುವರ್ ಲೈಫ್ ವೆನ್ ಟು ಟಾಕ್, ವೇರ್ ಟು ಟಾಕ್, ವಾಟ್ ಟು ಟಾಕ್ ಆ್ಯಂಡ್ ಹೌ ಟು ಟಾಕ್ ಅಂತ ಬರೆದಿದ್ರು. ನಮ್ಮಣ್ಣ ನಾಟ್ ಟು ಟಾಕ್ ಅಂತ ಒಂದು ಬರೆದಿದ್ದರೆ ಚೆನ್ನಾಗಿರ್ತಿತ್ತು ಅಂತಂದಿದ್ದ. ನಾನು ಬಾಯಿಗೆ ಬಂದಂಗೆ ಮಾತಾಡ್ತೀನಿ ಅಂತ ನಮ್ಮ ತಾಯಿಗೆ ಚೆನ್ನಾಗಿ ಗೊತ್ತು. ಪ್ರಾಯಶಃ ಜನನ ಕಾಲ ಪೂರ್ವದಿಂದಲೇ ಹರಡ್ತಾ ಇದ್ದನೋ ಏನೋ. ಹಾಗಾಗಿ ನಾಟ್ ಟು ಟಾಕ್ ಅನ್ನೋದನ್ನು ಬಿಟ್ಟು ಇಷ್ಟೆಲ್ಲ ಯಾಕೆ, ಸುಮ್ಮನೆ ವಾವದೂಕತ್ವ ಜಲ್ಪಾಕತ್ವ ಅಂತ ನಮ್ಮ ಅಣ್ಣ ಹೇಳಿದ್ದ. ಎಲ್ಲ ಸ್ನೇಹಿತರದು. ನಾವು ಇಷ್ಟು ದಿವಸಗಳಿಗೊಮ್ಮೆ ಹೀಗೆ ಭೇಟಿ ಮಾಡೋಣ, ಈ ಥರ ಮಾಡೋಣ ಅಂತೆಲ್ಲ ಭವಿಷ್ಯೋತ್ತರ ಪುರಾಣಗಳನ್ನು ಬರ್ಕೊಂಡು ಹೋಗಿದ್ದು. ಅವರವರು ಕೆಲಸ, ಅವರವರು ಬೊಗಸೆ, ಅವರವರು ಒದ್ದಾಟ. ಸುಮಾರು ಜನ ವಿದೇಶಕ್ಕೆ ಹೋದರು. ಇನ್ನು ಕೆಲವರು ಸ್ವದೇಶದಲ್ಲಿಯೇ ಬೇರೆ ಬೇರೆ ಪ್ರದೇಶವಾಸಿಗಳಾದನು. ಇಲ್ಲಿದ್ದವ್ರಿಗೂ ಬೇರೆ ಬೇರೆ ಕಷ್ಟ ಬಂತು. ಎಲ್ಲ ಭಾವನೆ ಎಷ್ಟೇ ಇದ್ದರೂ ಒಟ್ಟುಗೂಡೋದು ಕಷ್ಟವಾಗುತ್ತದೆ. 6 ತಿಂಗಳು, 1 ವರ್ಷ, ಆಮೇಲೆ 5 ವರ್ಷ, ಈಗ 5 ವರ್ಷಕ್ಕೆ ಬಂದು ನಿಂತಿದೆ. ಆಚೆಗೀಚೆಗೆ ಬಂದು ಹೋಗೋದಾಗುತ್ತದೆ ಯಾರಾದರೂ. ಅಂದರೆ ಒಟ್ಟು ಸಾಮಾನ್ಯವಾಗಿ ಸೇರ್ತಕ್ಕಂಥದ್ದು 5 ವರ್ಷ ಅಂತ ಆಗಿದೆ. ಹಾಗೆ ಯತ್ರಾಪ್ಯೇಕಃ ತದನು ಬಹವಃ ತತ್ರ ನೈಕೋಪಿ ಚಾಂತೆ. ಹೀಗೆ
ಕಾಲ ಕಾಲ್ಯ ಭುವನ ಫಲಕೆ ಕ್ರೀಡತಿ ಪ್ರಾಣಿಶಾರೈಹಿ ಎನ್ನುವಲ್ಲಿ ತುಂಬ ದೊಡ್ಡದಾದ ತತ್ವ ಕಾಣಿಸುತ್ತದೆ. ಹಾಗೆ ಅಮರಕ ಶತಕದಲ್ಲಿ ಶೃಂಗಾರ ಪರವಾಗಿ ಆ ಚುಂಬನಗಳನ್ನು ಪಣವಾಗಿಟ್ಟುಕೊಂಡು ಮತ್ತೆ ಮತ್ತೆ ಅದನ್ನೇ ಹಿಂದಿರುಗಿಸಿ ನೈತತ್ತಾದೃಕ ಮನ್ಯದೀದೃಕ ಮಿತಿ ಪ್ರತ್ಯರ್ಪಣ ಪ್ರಕ್ರಮೈ ಯೂನೋಶ್ಚುಂಬನ ಮೇಕಮೇವ ಬಹುಧಾ ರಾತ್ರಿರ್ಗತಾ ತ್ವನ್ವಯೋಹೋ ಅಂತನ್ವ ಮಾತು ಬರುತ್ತದೆ. ಗಾಢಾಲಿಂಗನ ಪೂರ್ವಮೇಕಮನೆಯ ದ್ಯೂತೇ ಜಿತಂ ಚುಂಬನಂ ತತ್ಕಿಂಚಿತ್ ಪರಿರಭ್ಯ ದತ್ತ ಮಮುನ ಪ್ರತ್ಯರ್ಪಿತಂಚಾನಯ. ದ್ಯೂತಕ್ಕೆ ಪಣವಾಗಿಟ್ಟುಕೊಂಡಿದ್ದು ಚುಂಬನ ಆಲಿಂಗನ. ಗೆದ್ರೂ ಲಾಭ, ಸೋತರೂ ಲಾಭ. ಹೀಗಿದ್ದಾಗ ಒಂದು ಕೊಟ್ಟರೆ ಅದು ಹೀಗೆಲ್ಲ ಹೀಗಿರಬೇಕು ಅಂತ, ಹೀಗೆಲ್ಲ ನಾನು ಕೊಟ್ಟಿದ್ದು ಸರಿ ಅಂತ, ಅದೊಂದನ್ನೇ ನಾನು ಸರಿ ಅಂತ ಇದು ತಪ್ಪು ಅಂತ, ಇದು ಹೀಗೆ ಮಾಡಬೇಕು ನಾನು ಹೀಗೆ ತಾನೇ ಮಾಡಿದ್ದು ಅಂತ. ತುಂಬ ಸುಂದರವಾದ ಭಾವ ಪದ್ಯ. ಹಾಗೆ ಈ ರೀತಿಯಾದ ಚಮತ್ಕಾರಗಳನ್ನು ಕಲ್ಪಿಸಿಕೊಳ್ಳುವಂತೆ ಆದರೆ ಕಲೆ ಚೆನ್ನಾಗಿರುತ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಮತ್ತು ಚೇತನದಲ್ಲಿ ಅಚೇತನತ್ವದ ಆರೋಪ ಅನ್ನುವಂಥದ್ದು ಇದು ಬಹಳ ಮುಖ್ಯ. ಕವಿಗಳು ಮಾಡ್ತಾರೆ. ಚೇತನದಲ್ಲಿ ಅಚೇತನ, ಅಚೇತನದಲ್ಲಿ ಚೇತನ, ಹೀಗೆ ಎಲ್ಲವನ್ನೂ ಕೂಡ ನಡೆಸ್ತಕ್ಕಂಥದ್ದು ಅವರ ಶಕ್ತಿ ಸಾಮರ್ಥ್ಯ. ನಿಜವಾಗಿ ಕ್ಷೇಮೇಂದ್ರ ದೊಡ್ಡ ಗುರು, ಹೃದಯ ವಿಶಾಲತೆ ಇರತಕ್ಕಂಥ ಗುರು. ಯಥಾ ಮಮ ಶಿಷ್ಯ ಭಟ್ಟೋದಯ ಸಿಂಹ ಅಂತ ಹೇಳ್ತಾನೆ. ನನ್ನ ಶಿಷ್ಯ ಭಟ್ಟೋದಯ ಸಿಂಹ ಅಂತಕ್ಕಂಥವನ ಲಲಿತಾ ಎನ್ನುವ ಮಹಾಕಾವ್ಯದಿಂದ ಒಂದು ಪದ್ಯ ಅಂತಾನೆ. ಇಹ ವಿಕಸದ ಅಶೋಕಾಸ್ತೋಕ ಪುಷ್ಪೋಪಹಾರೈ ಅಯಮತಿಶಯ ರಕ್ತ ಸಕ್ತ ಸುಸ್ನಿಗ್ಧ ಭಾವ ತ್ರಿಭುವನ ಜಯಸಜ್ಜ ಪ್ರಾಜ್ಯ ಸಾಮ್ರಾಜ್ಯ ಭಾಜ ಪ್ರಥಯತಿ ಪೃಥುಮೈತ್ರೀಂ ಪುಷ್ಪ ಚಾಪಸ್ಯ ಚೈತ್ರ ಅಂತ. ಚೈತ್ರದ ವರ್ಣನೆ ಏನಾಗಿದೆ, ಅಶೋಕ ಅರಳಿದೆ. ಅದು ಹೇಗಿದೆ ಅಂತಂದರೆ ಇಹ ವಿಕಸದ ಅಶೋಕ ಅಸ್ತೋಕ ಪುಷ್ಪೋಪಹಾರೈ, ಅಮಿತವಾದ ಹೂಗಳ ಕೊಡುಗೆಯನ್ನು ಕೊಡುವಂತೆ ಅರಳಿದೆ. ಅತಿಶಯ ರಕ್ತ, ತುಂಬ ಪ್ರೀತಿಯಿಂದ ಕೂಡಿದೆ. ಸಕ್ತ ಸುಸ್ನಿಗ್ಧ ಭಾವ, ತುಂಬ ಸ್ನೇಹಭಾವದಿಂದ ಇದೆ. ಇದು ತ್ರಿಭುವನ ಜಯಸಜ್ಜ ಪ್ರಾಜ್ಯ ಸಾಮ್ರಾಜ್ಯ ಭಾಜ ಪ್ರಥಯತಿ ಪೃಥುಮೈತ್ರೀಂ ಪುಷ್ಪ ಚಾಪಸ್ಯ ಚೈತ್ರ. ಪುಷ್ಪಚಾಪನಾದ ಮನ್ಮಥನಿಗೆ ಚೈತ್ರ ತನ್ನ ಪ್ರೀತಿಯ ಕಾಣಿಕೆಯನ್ನು ಕೊಡೋಕ್ಕೆ ಇದನ್ನು ಸಜ್ಜು ಮಾಡಿದಂತೆ ಕಾಣಿಸ್ತಾ ಇದೆ ಅಂತ ಅಶೋಕ ಪುಷ್ಪವನ್ನು. ಇಲ್ಲಿ ಚೈತ್ರ ಅನ್ನುವಂಥ ಆ ತಿಂಗಳು ಅದು ಜಡ. ಅದನ್ನು ಒಬ್ಬ ಸ್ನೇಹಿತನನ್ನಾಗಿ ಮಾಡಿ ಮನ್ಮಥನಿಗೆ ಉಡುಗೊರೆಯಾಗಿ ಕೊಡುವಂಥ ಕಲ್ಪನೆಯನ್ನು ಮಾಡಿದೆಯಲ್ಲ, ಇದು ಅಚೇತನದಲ್ಲಿ ಚೇತನತ್ವದ ಆರೋಪ. ಕವಿಗಳು ವಿಶೇಷವಾಗಿ ಮಾಡುವುದು ಇದನ್ನೇ. ಚೇತನದಲ್ಲಿ ಅಚೇತನ, ಅಚೇತನದಲ್ಲಿ ಚೇತನ ಎರಡೂ ಮಾಡ್ತಾರೆ. ಆದರೆ ಚೇತನವನ್ನು ಅಚೇತನದಲ್ಲಿ ಆರೋಪ ಮಾಡುವುದೇ ತುಂಬ ದೊಡ್ಡದಾದದ್ದು, ಅದು ಬಹಳ ವಿಶೇಷವಾದಂಥದ್ದು. ಹೀಗೆ ಮಾಡಿ ಕವಿಗಳಿಗೆ ಕೌಶಲ ಬರುತ್ತದೆ ಅಂತಕ್ಕಂಥದ್ದು. ಹಾಗೆ ಪಾಪ ಇನ್ನೊಬ್ಬ ನನ್ನ ಶಿಷ್ಯ ಅಂತ ಹೇಳ್ಕೊತಾನೆ. ಯಥಾ ಮಮ ಶಿಷ್ಯ ರಾಜಪುತ್ರ ಲಕ್ಷ್ಮಣಾದಿತ್ಯ, ರಾಜಕುಮಾರ. ಅದಕ್ಕೆ ಪಾಪ ನೀರಸವಾದ ಪದ್ಯ ಬರೆದಿದ್ದಾನೆ. ದೊರೆ ಕವಿಗಳು ಯಾವತ್ತೂ ನೀರಸವಾದವನು. ಆಶಾಪಾಶ ವಿಮುಕ್ತಿಯುಕ್ತಮಮಲಂ ಸಂತೋಷ ಮಾನ್ಯಂ ಮನಃ ಸೇವಾಯಾಸ ವಿವರ್ಜಿತಂ ವಿಹರಣಂ ಮಾಯಾವಿಹೀನಂ ವಚಃ ಚಂಡೀಶಾರ್ಚನ ಮಾತ್ಮಶುದ್ಧಿ ಜನನೀ ಗಂಗೇವ ತತ್ಸಂಗತಿ ಸೋಯಂ ಸಂತರಣೆ ಪರಸ್ಪರಿಕರ ಸಂಸಾರ ವಾರಾಂನಿಧೇ. ಸಂಸಾರ ಸಾಗರವನ್ನು ದಾಟೋದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಆಶಾಪಾಶದ ವಿಮೋಚನೆಯಿಂದ ಬರತಕ್ಕಂಥ ನಿರ್ಮಲತೆ, ಆನಂದ, ಮತ್ತು ಸೇವೆಯ ಮೂಲಕ ಆಯಾಸವನ್ನು ಉಪೇಕ್ಷೆ ಮಾಡ್ತಕ್ಕಂಥ ನಡವಳಿಕೆ, ಮತ್ತು ಕಪಟವಿಲ್ಲದಂಥ ನಡೆ ನುಡಿ, ಶಿವಪೂಜೆ ಇತ್ಯಾದಿಗಳು ಅಂತ ಪಾಪ ತುಂಬ ಬಾಲಿಶವಾಗಿ ಬಾಲ್ಡಾಗಿ ಹೇಳಿದ್ದಾರೆ. ಛಂದೋಬದ್ಧವಾಗಿದೆ, ಅಷ್ಟೇ ಗುಣ, ಇದರೊಳಗೆ ಇನ್ನೇನೂ ಇಲ್ಲ. ಏನೋ ನನ್ನ ಶಿಷ್ಯ ಒಬ್ಬ ಬರೆದಿದ್ದಾನೆ ಅಂತ ಅವನು ಇಟ್ಕೊಂಡಿದ್ದಾನೆ. ಅಂದರೆ ದೊಡ್ಡ ವ್ಯಕ್ತಿಯಾಗಿದ್ದರಿಂದ ಕ್ಷೇಮೇಂದ್ರ ಅವನ ದೊಡ್ಡತನವನ್ನು ನಾವಿಲ್ಲಿ ಕಾಣಬಹುದು. ಅಂಥವ್ರದ್ದು ಉದಾಹರಣೆಯಾಗಿ ಇಟ್ಕೊಂಡು ಹೋಗ್ತಕ್ಕಂಥದ್ದು. ಹೀ ಈಸ್ ಸತರಣಾಭ್ಯವಹಾರಿ, ಇನ್ಕ್ಲೂಸಿವ್ ಅಂತೀವಲ್ಲ, ಆ ಬಗೆಗೆ ಸೇರ್ತಾನೆ. ಒಟ್ಟಿನಲ್ಲಿ ಕವಿಕಂಠಾಭರಣದ ತತ್ವ ತುಂಬ ದೊಡ್ಡದು. ದೃಷ್ಟಾಂತಗಳು ಅಲ್ಲಲ್ಲಿ ತಪ್ಪಾಗುತ್ತವೆ, ಚಿಂತೆ ಇಲ್ಲ. ಡಿಸೈನ್ ಚೆನ್ನಾಗಿದೆ, ಆದರೆ ಬಟ್ಟೆ ಒಳ್ಳೆ ಕ್ವಾಲಿಟಿದಲ್ಲ. ಆ ಡಿಸೈನನ್ನು ರೇಷ್ಮೆ ಬಟ್ಟೆ ಮೇಲೆ ಮುದ್ರಿಸ್ಕೊಂಡ್ರೆ ತುಂಬ 10 ಕಾಲ ಚೆನ್ನಾಗಿ ಉಟ್ಟು ಸಂತೋಷ ಪಡ್ಬೋದು. ಯಾವುದೋ ಚಿನಾಲಂಪಟ್ಟೆ ಸೀರೆ ಏನು ಮಾಡೋದಕ್ಕೆ ಆಗೋಲ್ಲ. ಹೀಗಿದೆ ಕ್ಷೇಮೇಂದ್ರನ ಈ ಕೃತಿ. ನಾಳೆ ನಾವು ಔಚಿತ್ಯ ವಿಚಾರ ಚರ್ಚೆಯನ್ನು ನೋಡೋಣ. ಧನ್ಯವಾದ, ನಮಸ್ಕಾರ.